ಎಸ್ ಪ್ರೊಸೀಡ್. ಥ್ಯಾಂಕ್ ಯು ಮೈ ಲಾರ್ಡ್. ಯುವರ್ ಆನರ್, ಕಟಕಟೆಯಲ್ಲಿ ನಿಂತಿರೋ ಈ ವ್ಯಕ್ತಿ ಆದಿತ್ಯ ಅಲಿಯಾಸ್ ಆದಿ ಈ ಪ್ರಪಂಚದ ಮೇಲೆ ಬದುಕಿರ್ಲಿಕ್ಕೆ ಅರ್ಹನಾದ ವ್ಯಕ್ತಿನೇ ಅಲ್ಲ. ಹಗಲಲ್ಲೇ ಸಾವಿರಾರು ಜನಗಳ ಕಣ್ಣು ಮುಂದೆ ಮನುಷ್ಯತ್ವ ಮಾನವೀಯತನ ಮರೆತು 10 ಜನಗಳ ಕೊಲೆ ಮಾಡಿದ್ದಾನೆ. ಕಾನೂನು ಪೊಲೀಸು ಅಂತ ಯಾವುದಕ್ಕೂ ಭಯ ಪಡದೆ ತಾನು ಮಾಡಿದ್ದೇ ಸರಿ, ತನ್ನ ನಿರ್ಧಾರನೇ ಕೊನೆ ಅಂತ ಸಾಕಷ್ಟು ಅಪರಾಧಗಳನ್ನ ಮಾಡಿದ್ದಾನೆ. ಪ್ರಾಣಿಗಳಿಗಾದ್ರೂ ಸ್ವಲ್ಪ ಕರುಣೆ ಅನುಕಂಪ ಅನ್ನೋದಿರುತ್ತೆ, ಆದ್ರೆ ಈ ಆದಿಗೆ ಅದ್ಯಾವುದೂ ಇಲ್ಲ. ಮನುಷ್ಯತ್ವ ಮಾನವೀಯತೆ ಇಲ್ದಿರೋ ಇಂಥವ್ರಿಗೆ ಮರಣದಂಡನೆಯೇ ಸರಿಯಾದ ಶಿಕ್ಷೆ. ದಟ್ಸ್ ಆಲ್ ಯುವರ್ ಆನರ್. ನಿಮ್ ಕಡೆ ಯಾರಾದ್ರೂ ಲಾಯರ್ ಇದಾರ ವಾದ ಮಾಡೋದಕ್ಕೆ? ಎಕ್ಸ್ಕ್ಯೂಸ್ ಮಿ ಮೈ ಲಾರ್ಡ್, ನಾನು ಅವ್ರ ಪರವಾಗಿ ವಾದ ಮಾಡ್ತೀನಿ. ಎಸ್ ಪ್ರೊಸೀಡ್. ಥ್ಯಾಂಕ್ ಯು ಮೈ ಲಾರ್ಡ್. ಯುವರ್ ಆನರ್, ವಿಟ್ನೆಸ್ ಬಾಕ್ಸ್ ಅಲ್ಲಿ ನಿಂತಿರೋ ಆದಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳ್ದ ಹಾಗೆ ಸಾಕಷ್ಟು ಕೊಲೆಗಳನ್ನ, ಅಪರಾಧಗಳನ್ನ, ಇಲ್ಲಿಗಲ್ ಆಕ್ಟಿವಿಟೀಸ್ ನ ಮಾಡಿರಬಹುದು. ಐ ಆಮ್ ಸಾರಿ, ಮಾಡಿದ್ದಾರೆ, ಒಪ್ಕೋತೀನಿ. ಆದ್ರೆ ಸತ್ತಿರೋ ವ್ಯಕ್ತಿಗಳು ಯಾರು ಅಮಾಯಕರಲ್ಲ, ಸಾಮಾನ್ಯ ಜನಗಳು ಅಲ್ಲ. ಎಲ್ಲ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇಂದ ವಾಂಟೆಡ್ ಲಿಸ್ಟ್ ಅಲ್ಲಿ ಇದ್ದವ್ರೆ. ದಿನ ಬೆಳಗಾದ್ರೆ ಹಫ್ತಾ ವಸೂಲಿ ಮಾಮೂಲಂತ ತರಕಾರಿ ಮಾರೋರು, ಕಡ್ಲೆ ಮಾರೋರು ಅಂತ ಅವ್ರ ಮುಖನೂ ನೋಡ್ದೆ ಅವ್ರ ಬೆವರನ್ ಕಾಸನ್ನ ಕಿತ್ಕೊಂಡು ಅವ್ರನ್ನ ಉಪವಾಸಕ್ಕೆ ತಳ್ತಾ ಇದ್ರಲ್ಲ, ಅಂಥವ್ರನ್ನ ರಿಯಲ್ ಎಸ್ಟೇಟ್ ಅನ್ನೋ ನೆಪದಲ್ಲಿ ನೂರಾರು ಬಡವರ 20, 30, 30, 40 ಸೈಟ್ಗಳನ್ನ ಕಿತ್ಕೊಂಡು ಅವ್ರ ಕೈಗೆ ಚಿಪ್ ಕೊಡ್ತಾ ಇದ್ದ ಲ್ಯಾಂಡ್ ಮಾಫಿಯಾದವ್ರನ್ನ ಪ್ರೀತ್ಸು ಅಂತ ಹಿಂಸೆ ಕೊಟ್ಟು ಆ ಹುಡುಗಿ ಪ್ರೀತಿಸ್ಲಿಲ್ಲ ಅಂದ್ರೆ ಆ ಹುಡುಗಿ ಮೇಲೆ ನಿರ್ದಾಕ್ಷಿಣ್ಯವಾಗಿ ಆಸಿಡ್ ಸುರಿಯೋ ವಿಕೃತ ಮನಸ್ಸಿನವ್ರನ್ನ. ಕಾನೂನು ದೃಷ್ಟಿಲಿ ಇದೆಲ್ಲ ತಪ್ಪಾಗಿರಬಹುದು, ಆದ್ರೆ ಸಮಾಜ ದೃಷ್ಟಿಲಿ, ಜನಗಳ ದೃಷ್ಟಿಲಿ ತಪ್ಪಲ್ಲ ಮೈ ಲಾರ್ಡ್. ನಮ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳ್ದ ಹಾಗೆ ಇದೆಲ್ಲ ತಪ್ಪಾಗಿದ್ರೆ ಆ ದಿನ ಬಿಡುಗಡೆ ಮಾಡಿ ಅಂತ ಜನಗಳು ಸ್ಟ್ರೈಕ್ ಮಾಡ್ತಾ ಇರ್ಲಿಲ್ಲ ಮೈ ಲಾರ್ಡ್. No one becomes a sinner by birth, my lord. ಈ ಸಮಾಜದ ಪರಿಸ್ಥಿತಿ ಇಂದಿನ ನಮ್ಮ ಪೊಲೀಸ್ನವರ ವರ್ತನೆಯಿಂದ ಒಬ್ಬ ಅಮಾಯಕ ಅಪರಾಧಿಯಾಗಿ ಬದಲಾಗ್ತಾನೆ ಅನ್ನೋದಕ್ಕೆ ಸಾಕ್ಷಿಯಾಗಿ. ಅವನು ನೂರಾರು ಕನಸುಗಳನ್ನ ಹೊತ್ಕೊಂಡು ಬೆಂಗಳೂರಿಗೆ ಬಂದ. ಈ ಹುಡುಗನಿಗೆ ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲ. 8 ಗಂಟೆ ಆಗಿದೆ, ಇನ್ನು ಮಲ್ಕೊಂಡೇ ಇದ್ದಾನೆ. ಏ ಆದಿ, ಎದ್ದೇಳೋ. ಹೇಳೋ ಕಥಾನಾಯಕ. ಅಕ್ಕ 5 ನಿಮಿಷ ಮಲ್ಕೋತೀನಿ. 5 ನಿಮಿಷ ಅಂತ ಹೇಳಿ ಅರ್ಧ ಗಂಟೆ ಆಯ್ತು. ನೋಡು, ಈಗ ಹೇಳಲಿಲ್ಲ ಅಂದ್ರೆ ನೀರ್ ಸುರಿದು ಬಿಡ್ತೀನಿ ಅಷ್ಟೇ. ಎದ್ದೇಳ್ತೀನಿ. ಲೋ ಆದಿ, ಬೆಳಿಗ್ಗೆ ಸೂರ್ಯನ್ ಕಿರಣ ಮೈ ಮೇಲ್ ಬಿದ್ರೆ ಅವ್ರ ಭವಿಷ್ಯನು ಸೂರ್ಯನಷ್ಟೇ ಉಜ್ವಲವಾಗತ್ತಂತೆ. ಬೇಗ ಹೇಳೋದನ್ನ ಕಲಿಯೋ. ನೋಡು, ಮನೇಲಿ ನೀರಾಗೋಗಿದೆ, ಹೊರಗಡೆ ಟ್ಯಾಂಕರ್ ಅಲ್ಲಿ ನೀರ್ ಬಿಡ್ತಾ ಇದಾರೆ, ಹೋಗ್ ತುಂಬು. ಅಕ್ಕ, ನಾನೋಗಿ ನೀರ್ ತರ್ಬೇಕಾ? ಹೋಗಕ್ಕ, ಸಾರಿ ನನ್ ಕೈಲಾಗಲ್ಲ. ಹೌದಾ? ಹಾಗಾದ್ರೆ ಪಾತ್ರೆ ತೊಳಿ, ನಾನ್ ನೀರ್ ತುಂಬ್ತೀನಿ. ಪಾತ್ರೆನಾ? ಅದ್ರ ಬದಲು ನಾನ್ ನೀರೇ ತಗೊಂಡ್ಬರ್ತೀನಿ. ಏ, ಹಾಲ್ ಕುಡಿದ್ಬಿಟ್ಟು ಹೋಗೋ. ಆಮೇಲೆ ಕೊಡಿತೇನೆ, ಇವತ್ತು ಫಸ್ಟ್ ಡೇ ಕಾಲೇಜು. ನಿನ್ ಮುಂಗೋಪನೆಲ್ಲ ಕಟ್ಟಿಟ್ಟು ಸ್ವಲ್ಪ ಶಾಂತವಾಗಿರು, ಗೊತ್ತಾಯ್ತಾ? ಸರಿ, ಇದೇ ಹೇಳು ನೀನ್ ಯಾವಾಗ್ಲೂ. ತಗೋ ದುಡ್ಡು. ನೋಡು, ಯಾರು ಏನೇ ಹೇಳಿದ್ರು ಇದ್ಯಾವ್ದನ್ನು ಕೇಳಿಸ್ಕೊಳ್ದೆ ಸುಮ್ನೆ ಬಂದ್ಬಿಡು. ಹೌದೌದು, ಬಂದ್ಬಿಡ್ತೀನಿ. ಯಾರೇನೇ ಬೈದ್ರು ಬೈಸ್ಕೊಂಡು, ಒಡದ್ರ ಒಡಸ್ಕೊಂಡು, ಏಸು ತರ ಶಾಂತಿ ಶಾಂತಿ ಅನ್ಕೊಂಡ್ ಬಂದ್ಬಿಡ್ತೀನಿ. ನಿನ್ ಮಾತ್ ಕೇಳೆ, ಹಳೆ ಕಾಲೇಜಲ್ಲಿ ಎಲ್ಲರೂ ನನ್ನ ಗಾಂಧಿ 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 ಅಂತ ರೇಗಿಸ್ತಾ ಇದ್ದಿದ್ದು. ಗಾಂಧೀಜಿ ನಮ್ ದೇಶಕ್ಕೆ ಶಾಂತಿಯಿಂದ ಸ್ವಾತಂತ್ರ್ಯ ತಂದ್ಕೊಟ್ರು ಅಂತ ನಮ್ ದೇಶದ ಜನ ಅವ್ರನ್ನ ಪೂಜಿಸ್ತಾರೆ. ಅದೇ ಜನ ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್ ಇವ್ರನ್ನೆಲ್ಲ ಹೊಗಳಲ್ವಾ? 3 ದಿನ ಬದುಕಿದ್ರು ಅವ್ರ ತರ ಬದುಕಬೇಕು ಅಂತ ಹೇಳಲ್ವಾ? ಆದ್ರೆ ಅವ್ರಿಗೆಲ್ಲ ಎಂತ ಸಾವು ಬಂತು ಹೇಳು? ಗಾಂಧೀಜಿಗೆ ಸಾವು ಬರ್ಲಿಲ್ವಾ? ಸಾವು ಖಚಿತ ಅಂತ ಗೊತ್ತಾದ್ಮೇಲೆ ಗುಲಾಮರಾಗಿ ಯಾಕೆ ಬದುಕ್ಬೇಕು? ನಮ್ ಕಣ್ಮುಂದೆ ನಡೀತಾರ ಅನ್ಯಾಯನ ಧೈರ್ಯವಾಗಿ ಎದುರಿಸಿ ಬದುಕ್ಬೇಕು. ನಾನ್ ನಿನ್ನ ತಮ್ಮ ಅನ್ಕೊಂಡಿಲ್ಲ ಕಣೋ, ಮಗ ಅನ್ಕೊಂಡಿದೀನಿ. ಅಕಸ್ಮಾತ್ ನಿನ್ಗೇನಾದ್ರೂ ಆದ್ರೆ ನನಗ್ ತಡ್ಕೊಳ್ಳೋ ಶಕ್ತಿ ಇಲ್ಲ ಕಣೋ. ಮಾತಿಗೆ ಮುಂಚೆ ಸೆಂಟಿಮೆಂಟ್ ಆಗಿ ಮಾತಾಡಿ ನನ್ ಮನ್ಸ್ ಕರ್ಸ್ಬಿಡ್ತೀಯಾ? ಸರಿ ಸರಿ, ಕಣ್ಣೀರು ಒರೆಸ್ಕೋ, ನೀ ಹೇಳ್ದಾಗೆ ಕೇಳ್ತೀನಿ. ಸರಿ, ಹಾಗಾದ್ರೆ ನೀ ಹೊರಡು.
ಹೊಸ್ದಾಗಿ ಸೇರಿದ್ಯಾ ಕಾಲೇಜ್ಗೆ? ಕಾಲೇಜ್ ವಿಷಯ, ಕಾಲೇಜ್ ರಾಣಿ ವಿಷಯ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. What a beauty! What a superstructure! ಏನಂತ? Sorry, sister. ನಿನ್ನಂತ ಕಾಂಚಿ ಪಿಂಜಿಗಳಿಗೆ ಸಿಸ್ಟರ್ ಆಗೋ ಕರ್ಮ ನನಗಿಲ್ಲ. ಯಾರವಳು? ಅವಳ ಹೆಸರು ಮಧು ಅಂತ. ಸ್ವಲ್ಪ ತೆಳಗ್ ಬೆಳಗಿದ್ದೀನಿ ಅಂತ ಅವಳೇ ಮಿಸ್ಟೀನಿಯಸ್ ಅನ್ಕೊಂಡ್ಬಿಟ್ಟಿದ್ದಾಳೆ. ಓಹೋ. ಓಕೆ, ಬೈ ದ ವೇ ಐ ಆಮ್ ಆದಿ. ಫೈನಲ್ ಇಯರ್ ವಿಶ್ವ. ಐ ಆಮ್ ಸಲೀಂ. I am Johnny. I am Satya. ನೈಸ್. ಬನ್ನಿ ಎಲ್ಲ ಕ್ಲಾಸ್ ಹೋಗೋಣ. Good morning, sir. ಶುಭೋದಯ. ತರ್ಲೆ ಮುಂಡೆವು ಯಾವತ್ತು ಇಲ್ದೇ ಇರೋ ಮರ್ಯಾದೆ ಇವತ್ತು ಕೊಡ್ತಾ ಇದ್ದಾರೆ. ಹುಷಾರಾಗಿರ್ಬೇಕು. ಒಳ್ಳೇದು. ಇಷ್ಟು ದಿನ ನಿಮ್ ಮುಂದೆ ಎದೆ ಎದೆ ಬಡ್ಕೊಂಡು ಕಂಠಶೋಷಣೆ ಮಾಡ್ಕೊಂಡು ಪಾಠ ಮಾಡಿದ್ದು ಸಾರ್ಥಕ ಆಯ್ತು. ಇತ್ತೀಚೆಗೆ ನೀವು ಹಿರಿಯರಿಗೆ ಉಪಾಧ್ಯಾಯರಿಗೆ ಮರ್ಯಾದೆ ಕೊಡೋದನ್ನ ಕಲ್ತ್ಕೊಂಡಿದ್ದೀರಾ. ಒಳ್ಳೇದು ಒಳ್ಳೇದು. ನೀವು ದಯವಿಟ್ಟು ಕೂತ್ಕೊಳ್ಳಿ ಸರ್. ಹೆಚ್ಚಿಗೆ ಮರ್ಯಾದೆ ಕೊಡ್ಬೇಡ, ನನಗೆ ಅಜೀರ್ಣ ಆಗತ್ತೆ. ಯಾವನ ಅಯೋಗ್ಯ ಈ ಕೆಲಸ ಮಾಡಿದ್ದು? ನಾನೇ ಮಾಡಿದ್ದು. ತಾವ ಸರ್? ದಯವಿಟ್ಟು ಕ್ಷಮಿಸಿ. ತಾವು ಅಂತ ಗೊತ್ತಿಲ್ಲದೆ ನಿಮ್ಮನ್ನ ಅಯೋಗ್ಯ, ಮುಟ್ಟಾಳ, ಚಂಡಾಳ ಅಂತ ಬೈದ್ಬಿಟ್ಟೆ. ಕ್ಷಮಿಸಿ. ಬನ್ನಿ ಬನ್ನಿ. ಶಾಸ್ತ್ರಿಗಳೇ, ಸರ್? ಎನಿ ಪ್ರಾಬ್ಲಮ್? ನೋ ಪ್ರಾಬ್ಲಮ್. ಐ ಹ್ಯಾವ್ ಪ್ರಾಬ್ಲಮ್. ಏನಿಲ್ಲ, ನಮ್ ಕೇಕೆ ಅವರಿದಾರಲ್ಲ, ಒಂದ್ ಸಂದೇಹ ಇದೆ ಅಂದ್ರು, ಅದನ್ನ ಬಿಡಿಸಿ 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 ಹೇಳ್ತಾ ಇದ್ದೆ. ಕೇಕೆ, ನೀವ್ಯಾಕೆ ನಿಂತಿದ್ದೀರಾ? ದಯವಿಟ್ಟು ಕೂತ್ಕೊಳ್ಳಿ. ಅಯ್ಯಯ್ಯೋ, ನೀವ್ಯಾಕೆ ನಿಂತ್ಕೊಂಡಿದ್ದೀರಾ? ಕೂತ್ಕೊಳ್ಳಿ. ಮಿಸ್ಟರ್ ಶಾಸ್ತ್ರಿ, ಸರ್? ಪ್ಲೀಸ್ ಕ್ಯಾರಿ ಆನ್. ಓಕೆ ಸರ್. ವಿದ್ಯಾರ್ಥಿಗಳೇ, ಇಂದಿನ ಪಾಠ ಮೇಘದೂತದಲ್ಲಿ ಒಂದು ಶ್ಲೋಕ ಇದೆ. ಆಪನ್ನಾರ್ತಿ ಪ್ರಶಮನ ಫಲ ಸಂದೋಷು ಉತ್ತಮಾಂ. ಅಂದರೆ ಶಾಸ್ತ್ರಿಗಳೇ, ಕೇಕೆ ಈ ಶಾಸ್ತ್ರಿನೋ ಶಾಸ್ತ್ರಿ ಪಾಠನೋ ಫುಲ್ ಅನಾಸಿನು. ನಾನು ಅನ್ಕೋತಾ ಇದ್ದೆ ಯಾವಾಗ ಎದ್ದೋಗೋದು ಅಂತ. ತಲೆ ಕೆಟ್ಟೋಗಿದೆ. ಎದ್ ಬನ್ರೋ. ಶಾಸ್ತ್ರಿಗಳೇ, ಬಾಯ್ ಬಾಯ್. ಅಮ್ಮ 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 ಬಾಯ್. ಅಮ್ಮ ಅಮ್ಮ ನಿಂತ್ಕೊಳ್ಳಿ. ಪೀಡೆಗಳು ತೊಲಗಿದ್ರು. ಏನ್ ಸರ್, ಅವ್ರಷ್ಟು ಮಿಸ್ಬಿಹೇವ್ ಮಾಡಿದ್ರು ನೀವು ಸುಮ್ನೆ ಇದ್ದೀರಲ್ಲ? ಆಳೋ ಅರಸನೇ ತೆಪ್ಪಿಗಿರ್ಬೇಕಾದ್ರೆ ಇನ್ನು ಆಳು ಏನ್ ಮಾಡಕ್ಕಾಗತ್ತಪ್ಪ? ಪ್ರಾಂಶುಪಾಲ್ರೇ ಸುಮ್ನಿದ್ದಾರೆ, ಇನ್ನು ನಾನೇನ್ ಮಾಡಕ್ಕಾಗತ್ತೆ? ಪಪ್ಪ ಏನ್ ಮಕ್ಕಳ? ಇದ್ಬೇಕು ಪಪ್ಪ. ಇದು ಬೇಕಾ? ಅಲೋ, ಇದನ್ನ ಪ್ಯಾಕ್ ಮಾಡಿ. ಸರಿ ಸರ್. ಸರ್, ಬಿಲ್ ಹಾಕಿ. ಎಷ್ಟು? 250. ತೊಳಿ. ಥ್ಯಾಂಕ್ ಯು. ಇಟ್ಸ್ ಆಲ್ ರೈಟ್.
ಥ್ಯಾಂಕ್ ಯು ಸರ್. ನೀವು ಬರ್ದೇ ಇದ್ದಿದ್ರೆ ಇವ್ರು ನನ್ನ ಸಾಯಿಸೇ ಬಿಟ್ಟಿರೋರು. ಇಟ್ಸ್ ಆಲ್ ರೈಟ್. ನೀವು ಸ್ಟೇಷನ್ಗೆ ಬಂದು ಇವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಡ್ತೀರಾ? ಪ್ಲೀಸ್. ನೀವು ಯಾರು? ಅವ್ರು ಯಾಕೆ ನಿಮ್ಮನ್ನು ಅಟ್ಟಿಸ್ಕೊಂಡ್ ಬರ್ತಾ ಇದ್ರು? ನನ್ನ ಹೆಸರು ಸೌಮ್ಯ ಅಂತ. ಅಲಹಾಬಾದ್ ಬ್ಯಾಂಕಲ್ಲಿ ಕ್ಯಾಶಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಕೆಲಸ ಮುಗಿಸ್ಕೊಂಡು ನನ್ನ ತಮ್ಮ ಬರ್ತಾನೆ ಅಂತ ಕಾಯ್ತಾ ಇದ್ದೆ. ಆದರೆ ಅವ್ನು ಬರಲೇ ಇಲ್ಲ. ಆಟೋ ಸ್ಟ್ಯಾಂಡ್ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ದಾಗ ಇವ್ರುಗಳು ಯಾವುದೋ ಒಬ್ಬ ವ್ಯಕ್ತಿನ ಸಾಯಿಸೋದು ನೋಡಿ ಕಿರ್ಚ್ಕೊಂಡೆ. ಅದಕ್ಕೆ ಇವರು ನನ್ನ ನಟಿಸ್ಕೊಂಡ್ ಬಂದ್ರು. ಆ ಡೀಟೇಲ್ಸ್ ಎಲ್ಲ ಬರೆದು ಒಂದು ಕಂಪ್ಲೇಂಟ್ ಕೊಡಿ, ಮುಂದಿನ ನಾನು ನೋಡ್ಕೋತೀನಿ. ಹೌದು, ಕೊಲೆ ಆದ ವ್ಯಕ್ತಿ ಯಾರು, ಕೊಲೆ ಮಾಡಿದವ್ರು ಯಾರು ಅಂತ ನಿಮಗೆ ಗೊತ್ತಾ? ಇಲ್ಲ. ನಾನು ಹೇಳ್ತೀನಿ. ಕೊಲೆ ಆಗಿದ್ದು ಸಬ್ ರಿಜಿಸ್ಟರ್ ಬಸವರಾಜು, ಕೊಲೆ ಮಾಡಿದ್ದು ಕಿರಣ್ ಶೆಟ್ಟಿ ಅಂಡ್ ಗ್ಯಾಂಗ್. ಕಿರಣ್ ಶೆಟ್ಟಿ ಅವರ ಅಣ್ಣ ಸಾಧು ಶೆಟ್ಟಿ ಪ್ರಾಪರ್ಟಿನ ರಿಜಿಸ್ಟರ್ ಮಾಡಲಿಲ್ಲ ಅಂತ ಹೇಳಿ ಅವನ್ನ ಕೊಲೆ ಮಾಡಿದ್ರು. ಇಷ್ಟೆಲ್ಲ ಗೊತ್ತಿದ್ರು ಅವ್ರನ್ನ ಯಾಕೆ ಅರೆಸ್ಟ್ ಮಾಡಲಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಅವರಿಂದ ಲಂಚ ತಗೊಂಡೋ ಅಥವಾ ಅವ್ರಿಗೆ ಹೆದರ್ಕೊಂಡೋ ಅಲ್ಲ. ಅವ್ರನ್ನ ಅಕ್ಕ ಏನಾಯ್ತು? ನನಗೇನು ಆಗಿಲ್ಲ ಕಣೋ. ಮತ್ತೆ ರೌಡಿಗಳು ಅಟ್ಟಿಸ್ಕೊಂಡೋದ್ರು ಅಂತ ಹೇಳಿದ್ರು. ಅಯ್ಯೋ, ಅದೆಲ್ಲ ಏನೂ ಇಲ್ಲ ಬಿಡು. ಇವ್ರೆ, ರೌಡಿನೂ ಇಲ್ಲ, ಗ್ಯಾಂಗೂ ಇಲ್ಲ. ಯಾವನೋ ಪರ್ಸ್ ಕಿತ್ಕೊಂಡು ಓಡೋಗ್ತಾ ಇದ್ದ. ನಾನು ನೋಡಿ ಬಿಸಾಕಿ ಓಡೋದ. ಕರ್ಕೊಂಡು ಬಂದು ಕಂಪ್ಲೇಂಟ್ ಬರೆಸ್ತಾ ಇದ್ದೆ. ಅಷ್ಟೇನಾ? ಏನೋ ಆಗೋಯ್ತು ಅಂತ ಭಯ ಪಟ್ಕೊಂಡ್ಬಿಟ್ಟಿದ್ದೆ. ಥ್ಯಾಂಕ್ ಯು ಸರ್. ಇಟ್ಸ್ ಆಲ್ ರೈಟ್. ನಾವು ಬರ್ತೀವಿ. ಥ್ಯಾಂಕ್ ಯು ಸರ್. ಸೂರ್ಯ ಸೂರ್ಯ ಅವನೇನಾದ್ರೂ ಆಕಾಶದಲ್ಲಿ ಪರ್ಮನೆಂಟ್ ಆಗಿ ಬೆಳಗೋನು ಅನ್ಕೊಂಡಿದ್ದಾನ? ಫೋನು. ಹಲೋ. ಯೋ ACP, ಹಿಂಗೆ ನಿಯತ್ತಿಲ್ವಾ? ತಗೊಳ್ಳೋದೆಲ್ಲ ತಗೊಂಡು ಏನೇ ಇದು? ಏನಾಯ್ತು ಸಾಧು? ಮೈ ಮೇಲೆ ಹಾಕಿ ಸೊಂಟದಲ್ಲಿ ಪಿಸ್ತೂಲ್ ಇದ್ದ ತಕ್ಷಣ ಆ ಸೂರ್ಯ ಹೀರೋನಾ? ಸಾಧು, ಏನಾಯ್ತು ಅಂತ ಬಿಡಿಸಿ ಹೇಳ್ಬಾರ್ದಾ? ನಮ್ಮ ಹುಡುಗರಿಗೆಲ್ಲ ಹೊಡೆದವಳು ಯಾವಳನ್ನ ಕರ್ಕೊಂಡು ಸ್ಟೇಷನ್ಗೆ ಹೋದಂತೆ. ಸರಿ, ನಾನು ವಿಚಾರಿಸ್ತೀನಿ. ವಿಚಾರಿಸದ ಮುಚ್ಕಂಡ್ ತಪ್ಪಿಗೆ ಕೇಳು, ಇಲ್ದಿರ ಸ್ಟೇಷನ್ ಉಡಾಯಿಸ್ಬಿಡ್ತೀನಿ. ಅಯ್ಯೋಯ್ಯೋ, ಹಾಗೆ ಮಾಡ್ಬೇಡಿ. ಅವನ ವಿಷಯ ಹೋಮ್ ಮಿನಿಸ್ಟರ್ ಇಂದ CM ವರ್ಗೂ ಗೊತ್ತು. ನಾನ್ ಪ್ಲಾನ್ ಮಾಡ್ತೀನಿ ಬಿಡಿ. ಮಾಡು. ಇಲ್ದಿದ್ರೆ ಸಾಧು ಗೊತ್ತಲ್ಲ. ಗೊತ್ತು ಗೊತ್ತು ಗೊತ್ತು. ಹಲೋ, ಸೂರ್ಯಪ್ರಕಾಶ್ ಏನ್ರಿ ಸರ್? ಹೋಗಿ ಹೋಗಿ ಸಾಧು ಕಡೆಯವ್ರನ್ನ ಕೆಣಕಿದಿರಲ್ರಿ. ಅವ್ರು ಎಂತವ್ರು ಅಂತ ಗೊತ್ತಿಲ್ಲನ್ರಿ ನಿಮ್ಗೆ? ಅಲ್ಲ, ನಾಯಿಗೆ ಹೊಡೆದಂಗ್ ಹೊಡೆದಿದ್ರಲ್ಲ ಅವ್ರನ್ನೆಲ್ಲ. ನಿಮ್ಗೇನಾದ್ರೂ ಸ್ವಲ್ಪ ಬುದ್ಧಿ ಇದೆಯಾ? ಏನ್ರಿ ನಾನು ಮಾತಾಡ್ತಾನೆ ಇದ್ದೀನಿ, ಸ್ವಲ್ಪ ರೆಸ್ಪಾನ್ಸ್ ಮಾಡ್ತಾ ಇರಲ್ಲ. ನಿಮ್ಗೇನಾದ್ರು ಅಲ್ಖಾನ ಮಕ್ಕಳು ಇಂಥವ್ರು ಇರೋದ್ರಿಂದಾನೇ ಡಿಪಾರ್ಟ್ಮೆಂಟ್ಗೆ ಅವಮಾನ. ಹೆಂಗಯ್ಯ ಬದ್ಲಾಗಕ್ಕಾಯ್ತದೆ? ನಮ್ಮ ವಂಶಕ್ಕೆ ವಂಶನೇ ಬಜ್ಜಿ ಕಣಪ್ಪ. ನಮ್ಮಪ್ಪ ಬಜ್ಜಿ ಆಗ್ತಿದ್ದ, ನಮ್ಮ ತಾತನು ಬಜ್ಜಿ ಆಗ್ತಿದ್ದ. ನೋಡಿ ಮತ್ತೆ ನಮ್ಮವ್ವ ವಡೆ ಹಾಕನ ಅಂತಂದ್ಲು. ನಾನೇ ಬೇಡ ಅಂದ್ಬಿಟ್ಟು ತಿರ್ಗಾ ಬಜ್ಜಿ ಹಾಕಕ್ ಶುರು ಮಾಡ್ಬಿಟ್ಟೆ. ಆಮೇಲೆ ಫೋನ್ ಮಾಡು, ಸೀಕ್ರೆಟ್ ಪರ್ಸನ್. ಆಮೇಲೆ ಫೋನ್ ಮಾಡು. ಬಹಳ ಚೆನ್ನಾಗಿ ಹೇಳ್ದೆ ಬಜ್ಜಿ ಬಸವಯ್ಯ. ನೀನ್ ಮಂತ್ರಿ ಆದ್ರೂ ಒಂಚೂರು ಬದಲಾಗಿಲ್ಲ. ಹೆಂಗಿದ್ಯೋ ಹಂಗೇ ಇದೆಯಾ. ಲೇ, ಇಂಥವೆಲ್ಲ ತರಬಾರ್ದು ಕಣ. ಹೋಗ ತಾನು ಒಳಗೆ ಹೋಗ. ನನ್ ಕೆಲಸ ನೀನ್ ಹೆಂಗಾದ್ರೂ ಮಾಡ್ಕೊಡ್ಲೇಬೇಕಪ್ಪ. ನಮ್ಮ ತಾಯಿ ಸತ್ವಾಗ್ಲು ಈ ಕೆಲಸ ನನ್ ಖಾತೆಗೆ ಬರಲ್ಲ. ಹಂಗಂದ್ರೆ ನಂಗೆ ಬಾರಿ ಕ್ಲೋಸ್. ನಾನ್ ನಿನ್ನ ಹತ್ರ ಸ್ವಲ್ಪ ತಡ್ಕೊಳಪ್ಪ, ದಯವಿಟ್ಟು ಹೋಗು. ಈ ನನ್ ಮಗ ನಂಗೆ ಓಟ್ ಹಾಕಿಲ್ಲ. ಇವನಿಗೆ ಕೆಲಸ ಮಾಡ್ಕೊಡ್ಬೇಕಾ? ಇವನಿಗೆ ಕಾರ್ಪೊರೇಷನ್ ಕಸನೇ ಗತಿ ಹಿಂಗೆ. ಅಯ್ಯೋ, ಈ ನನ್ ಮಗನು ಬಂದ. ಏನ್ ಮಾವಯ್ಯನವರು ನಮಸ್ಕಾರ ಅಂತ ಆ ಕಡೆ ತಿರ್ಕೊಂಡು ಏನೋ ಬಜ್ಜಿ ಆಗ್ತಾ ಇದ್ರಲ್ಲ, ನಮಗೂ ಸ್ವಲ್ಪ ಹೇಳಿ. ಬಜ್ಜಿ ಮೇಲೆ ಆಣೇನಪ್ಪ, ಏನು ಒಂದಿಲ್ಲ. ಸನ್ಮಾನ್ಯ ಹೇಳಿ ಅಂದ್ರೆ ಬಜ್ಜಿ ಮನೆಗೆ ಬಾದಾಮಿ ಬರ್ಪಿ ಬಂದಂಗ ಆಯ್ತು ಅಂತ. ಈ ಕಣ್ಣು ಮುಚ್ಕೊಂಡು ಎಂಡಕ್ಕೆ ಕಾಸ್ಗೆ ಓಟ್ ಹಾಕ್ತಾರಲ್ಲ, ಆ ಬಕ್ರಾಗಳ ಹತ್ರ ಇಟ್ಕೊಂಡು ನಿನ್ನ ಆಟ ಇಲ್ಲ, ನನ್ನ ಹತ್ರ ಅಲ್ಲ. ಏನ್ ಅಳಿ ಅಂದ್ರೆ ನೀವು ಬಾಯಿ ತುಂಬಾ ಅಳಿ ಅಂದ್ರೆ ಅಂತಂದ್ರೆ ನೀವು ಆಟ ಗಿಡ ಅಂತೀಯ. ಹೋಗಪ್ಪ ನೀನು. ಬಾಯಿ ತುಂಬಾ ಮಾತಾಡ್ಬೇಕಾದವರು, ಕಣ್ ತುಂಬಾ ದರ್ಶನ ಕೊಡ್ಬೇಕಾದವರು ನೀವಲ್ರಿ. ನನ್ ಬಿಟ್ರೆ ಯಾರಪ್ಪ ನಿಂಗೆ ದರ್ಶನ ಕೊಡ್ಬೇಕಾಗಿರೋದು?
ಹೆಣ್ ಕೊಡ್ಬೇಕಾಗಿರೋ ಮಾವ ನೀನೇ ಹಿಂಗಂದ್ರೆ ಹಂಗೆ? ಅಂದ್ರೆ ಅಣ್ಣನ ಕಣಿಗೆ ಅತ್ತಿಗೆ ಕಾಣ್ತಾ ಇಲ್ಲ ಅಂತ. ಏ ದಡ್ಡ ಮುಂಡೆದೆ ಶುರುವಾಯ್ತು. ನನ್ನಿಬ್ರು ತಮ್ಮಂದ್ರು ಬಂದಿರೋದು ನಿನ್ ಮುದ್ದು ಮಗಳನ್ನ ನೋಡಕ್ಕೆ. ಮನೇಲೆ ಈ ಅವತಾರ ಇನ್ನ ವಿಧಾನಸೌಧದಲ್ಲಿ ಹೆಂಗೋ ಏನೋ 3 ಹೊತ್ತು ಮುದ್ದೆ ತಿನ್ನೋದು, ಮೂಲೆಯಲ್ಲಿ ಬಿತ್ಕೊಳ್ಳೋದು. ಸ್ವಲ್ಪ ಸುಮ್ನಿರಿ. ಅಯ್ಯೋ ನಮ್ ಲೆವೆಲ್ ಬದಲು ಭಾಷೆ ಬದಲಾಗಿವಲ್ಲಪ್ಪ. ಅದಕ್ಕೆ ಜನ ಎಲ್ಲ ಇಂಗ್ಲಿಷ್ ಕಲ್ಸಿ ಅಂತ ಗಾಡಿ ಮಾಡ್ತಿರೋದು. 1000 ಕುದುರೆ ಸರ್ದಾರ ಆದ್ರೂ ಎಂಟಿ ಗುಲಾಮನೆ. ಲೆವೆಲ್ ಬದಲಾದ ತಕ್ಷಣ ನಾವ್ ಕಲ್ತ್ ಭಾಷೆ ಬದಲಾಯ್ತದ? ಆಯ್ತಾಯ್ತು, ನಿಮ್ಮಿಬ್ರು ಕಿತ್ತಾಡ್ದಲ್ಲಿ ನನ್ ಮರ್ತ್ಬಿಟ್ಟಿರಾ? ಅಯ್ಯೋ ಮನೆ ಮಗಳನ್ನ ಕೈ ಹಿಡಿಯೋ ಅಳಿಯಂದ್ರು ಬಂದಾಗ ನಾವ್ ಮರೆಯಕ್ಕಾಯ್ತದ? ಅವಳಿನ ಕಾಲೇಜಿಂದ ಬಂದಿಲ್ಲ, ಬಂದೇಟ್ಗೆ ಮಾತಾಡ್ಸರಂತೆ. ನಿಮ್ಮ ಅಕ್ಕ ಬಿಸಿ ಮುದ್ದೆ ಮಾಡಾಳೆ, ಉಂಡ್ಕೊಂಡೋಗಿರಂತೆ. ಬನ್ನಿ. ಏ ಬಡ ನೀ ಬಾರನ್ನೇ ಬರ. ನೋಡಮ್ಮ, ನಿನ್ಗೋಸ್ಕರ 1 ತಿಂಗಳು ಕಾಯ್ಬಹುದು, 2 ತಿಂಗಳು ಕಾಯ್ಬಹುದು. ಈ ರೀತಿ 5-6 ತಿಂಗಳು ಕಾಯಕ್ಕಾಗಲ್ಲ. ನೀನ್ ಈ ತಿಂಗಳು ಫೀಸ್ ಕಟ್ಟೆ ಹೋದ್ರೆ ನಿನ್ನ ಕ್ಲಾಸ್ಗೂ ಸೇರ್ಸಕ್ಕಾಗಲ್ಲ, ಎಕ್ಸಾಮ್ಗೂ ಕೂರ್ಸಕ್ಕಾಗಲ್ಲ. ಸರ್, ಇದು ಒಂದೇ ಒಂದ್ಸಲ ಪ್ಲೀಸ್ ಸರ್. ಸಾರಿ ಅಮ್ಮ. ನೋಡು, ಇಲ್ಲಿ ನಿಂತು ಟೈಮ್ ವೇಸ್ಟ್ ಮಾಡೋದ್ ಬದಲು ಬೇರೆ ಎಲ್ಲಾದ್ರೂ ದುಡ್ಡಿನ ವ್ಯವಸ್ಥೆ ಮಾಡು. ಯಾಮಿನಿ, ಏನಾಯ್ತು? ಯಾಕೊಂತರ ಇದೀಯಾ? ನಮ್ಮಂಥವ್ರಿಗೆ ಓದ್ಬೇಕು ಅನ್ನೋ ಆಸೆನೇ ಇರಬಾರ್ದು. ಏನಾಯ್ತಂತ ಬಿಡ್ಸ್ ಹೇಳ್ಬಾರ್ದಾ? ಊರಿಂದ ದುಡ್ಡು ಬಂದಿಲ್ಲ, 4 ತಿಂಗಳಿಂದ ಫೀಸ್ ಬೇರೆ ಕಟ್ಟಿಲ್ಲ. ಈ ತಿಂಗಳು ಕಟ್ಟದೆ ಹೋದ್ರೆ ಪ್ರಿನ್ಸಿ ಎಕ್ಸಾಮ್ ಕೂರ್ಸಲ್ಲ ಅಂದ್ರು. ಅಷ್ಟೇ ತಾನೇ. ನೋಡು, ಕೆಲವನ್ನ ಪಡ್ಕೋಬೇಕಾದ್ರೆ ಕೆಲವನ್ನ ಕಳ್ಕೋಬೇಕಾಗುತ್ತೆ ಯಾಮಿನಿ. ನೀನ್ ಕಳ್ಕೊಳಕ್ ರೆಡಿ ಇದ್ರೆ ನಿನ್ನತ್ರ ಹಣದ ಒಳೆನೇ ಹರಿಯುತ್ತೆ. ಶೀಲ ಅದು ಇದು ಅಂತ ಕೂತಿದ್ರೆ ಏನ್ ಬಂತು? ಎಂಜಾಯ್ ಮಾಡೋ ಏಜ್ ಇದು. ಹಾಗೆ ಕೈ ತುಂಬಾ ದುಡ್ಡು ಮಾಡ್ಬೋದು. ಮದುವೆಗಿಂತ ಮುಂಚೆ ಹುಡುಗರು ಏನೇನು ಆಟ ಆಡಿರಲ್ವಾ? ಆ ಶೀಲ ರೀಟಾ ಲೈಫ್ನ ಹೇಗೆ ಎಂಜಾಯ್ ಮಾಡ್ತಾ ಇದಾರೆ ಗೊತ್ತಾ? ಅವ್ರು ಹೇಗಿದ್ರು ಮೊದ್ಲು? ನೀನ್ ಒಪ್ಕೊಂಡ್ರೆ ಮೈ ತುಂಬಾ ಸುಖ ಸಿಗುತ್ತೆ, ಹಾಗೆ ನನ್ಗೆ ಪರ್ಸ್ ತುಂಬಾ ಕಮಿಷನ್ ಸಿಗುತ್ತೆ. ಏನಂತೀಯ? ಚಪ್ಪಲಿ ತಗೊಂಡು ಹೊಡಿತೀನಿ. ದುಡ್ಡು ಮಾಡೋಕೆ 100 ದಾರಿಗಳಿದೆ. ಆತರ ಎಲ್ಲ ಮಾಡಿ ಜೀವನ ಮಾಡೋ ಅವಶ್ಯಕತೆ ನನಗಿಲ್ಲ. ಗೆಟ್ ಲಾಸ್ಟ್. ಭಾರತದಲ್ಲಿ ಇನ್ನು ಹೆಣ್ಮಕ್ಳಿಗೆ ನಾಚಿಕೆ, ಮಾನ, ಮರ್ಯಾದೆ, ಶೀಲದ ಮೇಲೆ ಗೌರವ ಇದೆ ಅಂತ ನನ್ಗೆ ಇವತ್ತು ಗೊತ್ತಾಯ್ತು. ತಗೊಳ್ಳಿ, ಫಸ್ಟ್ ಹೋಗಿ ಫೀಸ್ ಕಟ್ಟಿ. ಏನ್ ಯೋಚನೆ ಮಾಡ್ತಿದ್ದೀರಾ? ತಗೊಳ್ಳಿ. ತಗೋಯ್ ಅಮ್ಮನಿ, ನೀನ್ ತಿಳ್ಕೊಂಡಿರ್ತಾರ ಆದಿ ಅಂತವನಲ್ಲ. ಪ್ಲೀಸ್ ತಗೊಳ್ಳಿ, ಫಸ್ಟ್ ಹೋಗಿ ಫೀಸ್ ಕಟ್ಟಿ. ತಗೊಳ್ಳಿ. ಥ್ಯಾಂಕ್ಸ್. ಆದಷ್ಟು ಬೇಗ ವಾಪಸ್ ಮಾಡ್ತೀನಿ. ಪರವಾಗಿಲ್ಲ, ಥ್ಯಾಂಕ್ ಯು. ಟೀ ಆರ್ಡರ್ ಮಾಡ್ರಪ್ಪ. ಟೀ ಹೇಳ ಬಟ್ರೆ. 5 ಟೀ. ಸರ್ ದಯವಿಟ್ಟು ಈ ಟೇಬಲ್ ಬಿಟ್ಟು ಬೇರೆ ಟೇಬಲ್ ಕೂತ್ಕೊಳ್ಳಿ ಸರ್. ಯಾಕೆ ಬಿಟ್ರೆ? ಈ ಟೇಬಲ್ ನಲ್ಲಿ ಅಮೃತ ಕೊಡ್ತೀರಾ? ಅದನ್ನ ಕುಡಿದ್ಬಿಟ್ಟು ನಾವುಗಳೆಲ್ಲ ಚಿರಂಜೀವಿ ಆಗ್ಬಿಡ್ತೀವಾ? ಎಲ್ರು ಹಾಲಿಗೆ ನೀರಾಗಿ ಟೀ ಮಾಡಿದ್ರೆ ಇವರು ನೀರಿಗೆ ಹಾಲಾಗಿ ಟೀ ಮಾಡ್ತಾರೆ. ಅದನ್ನ ಕುಡಿಯೋದು ನಮ್ ಕರ್ಮ. ಅದ್ರೊಳಗೆ ಬೇರೆ ಅಮೃತ ಅಂತ ಹೇಳ್ತೀಯಲ್ಲ. ಏನೋ ಒಟ್ಟ ನಿಂದು. ದಯವಿಟ್ಟು ರೀ, ನಿಮ್ ಪ್ರಾಬ್ಲಮ್ ಏನಂತ ಬಾಯ್ ಬಿಟ್ಟು ಹೇಳ್ರಿ. ಸರ್, ಕೇಕೆ ಅವರು ಈ ಟೇಬಲ್ ಬಿಟ್ಟು ಬೇರೆ ಟೇಬಲ್ ಮೇಲೆ ಕೂತ್ಕೊಳ್ಳೋದೇ ಇಲ್ಲ ಸರ್. ಓಹೋ, ರಿಸರ್ವೇಶನ್? ಅವ್ನ್ ಮಾತ್ರ ದುಡ್ಡು ಕೊಡ್ತಾನೆ, ನಾವು ಕಲ್ ಕೊಡ್ತೀವಾ? ಆಗಲ್ಲ ಸರ್, ನನ್ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳಿ ಸರ್. ಏನ್ ನಿಮ್ ಪ್ರಾಬ್ಲಮ್? ಏ ಅದಿ, ಕುಡಿಯೋದು ಅರ್ಧ ಟೀ, ಅದಕ್ಕೆ ಯಾಕಿದೆಲ್ಲ? ಬಾ, ನಿಂಗೆ ಟೀ ತಾನೇ ಬೇಕು, ನಾನು ಕೊಡಿಸ್ತೀನಿ. ಈಗ ಎದ್ರಕೊಂಡಿದ್ಕೆ ಅವ್ನ್ ಮೆರಿತಾ ಇರೋದು. ಗುರು, ಅವ್ನು ಹಿಂಗೆಲ್ಲ ಮೆರೆದು ರಾಜ್ಯದಲ್ಲಿ ರಾಜಕಾರಣಿ ಆಗ್ಬೇಕ ಗುರು? ಇವರೆಲ್ಲ ದೋದಿನ್ ಕಾ ಸುಲ್ತಾನ್. ಬಾ ಗುರು. ನಮಸ್ಕಾರ. ಮರ್ಯಾದೆ ಭಯ ಎಲ್ಲ ಒಳಗಡೆ ಇದ್ರೆ ಸಾಕು. ಜಾಸ್ತಿ ಡಬಲ್ ಅಲ್ಲಿ ಇಟ್ಕೋಬೇಡ. ಟೀಕೆ ಸುತ್ತಿ ಬಳಸಿ ಡೀಲ್ ಮಾಡೋದು ನನ್ ಜಾಯಮಾನ ಅಲ್ಲ, ಡೈರೆಕ್ಟ್ ಡೀಲ್. ಎಷ್ಟಿದೆ ಅಣ್ಣ? 10 ರೂಪಾಯಿ ಐತೆ. ಬಜಾರ್ ರೇಟು 50 ರೂಪಾಯಿ. ಡೀಲ್ ಮುಗಿದ್ಮೇಲೆ ಫುಲ್ ಹಣ ಸಿಟ್ಲು. ಬೆನ್ನಿಂದೆ ಡೀಲ್ ಮಾಡೋ ದುಶ್ಮನ್ಗಳನ್ನು ಬೇಕಾದ್ರೆ ಬಿಟ್ಬಿಡ್ತೀನಿ. ಕಣ್ಣೆದ್ರಿಗೆ ನಮ್ಮ ಕರಾಮ್ ಕೆಲಸ ಮಾಡೋರ್ನ ನಾನು ಯಾವತ್ತೂ ಕ್ಷಮಿಸಲ್ಲ.
ಜೀವಂತವಾಗಿ ಅವ್ರನ್ನ ಉಳಿಸೋದೂ ಇಲ್ಲ. ಇದರಲ್ಲಿ ಯಾವ ಮೋಸನೂ ಇಲ್ಲ. ನಾನು ಹೇಳೋದಿಲ್ಲ ಪಕ್ಕ ಬಜಾರ್ ರೇಟು. ಸ್ಪಾಟ್ ಯಾವುದು ಅಣ್ಣ? ಕೃಷ್ಣ. ದಯವಿಟ್ಟು ಈ ರಾಕ್ಷಸದಿಂದ ನಮ್ಮನ್ನ ಕಾಪಾಡಿ ಸರ್. ನಮ್ಮನ್ನ ಅನಾಥರಾಗಿ ಮಾಡಬೇಡಿ ಸರ್. ನಾವಿಲ್ಲಿ 10 ವರ್ಷದಿಂದ ವಾಸ ಮಾಡ್ತಿದ್ದೀವಿ ಸರ್. ಎರಡೇ ಕೆರಡೆ ಗುಂಡಗಿರಿ ಮಾಡ್ತಿದ್ದಾರೆ ಸರ್. ನಮ್ಮನ್ನ ನೀವೇ ಕಾಪಾಡಬೇಕು ಸರ್. ಇನ್ಸ್ಪೆಕ್ಟರ್, ಯಾರನ್ನೆಲ್ಲಿ ಕರ್ಸಿದ್ದು? ಸಾಧು, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ. ಜನರು ನಮಗ್ ತೊಂದರೆ ಇದೆ, ರಕ್ಷಣೆ ಕೊಡು ಅಂತ ಕೇಳಿದಾಗ ರಕ್ಷಣೆ ಕೊಡೋದು ನಮ್ಮ ಕರ್ತವ್ಯ. ಅದಕ್ಕೆ ಬಂದೆ. ಓ ಸಾರಿ ಇನ್ಸ್ಪೆಕ್ಟರ್. ರಕ್ಷಣೆ ಕೊಡೋದು ನಿಮ್ ಕರ್ತವ್ಯ ಸರಿ, ಆದ್ರೆ ಕಾನೂನನ್ನ ಗೌರವಿಸೋದು, ಸರ್ಕಾರದ ಆದೇಶನ ಪಾಲಿಸೋದು ನಿಮ್ ಕರ್ತವ್ಯನೇ ಅಲ್ವಾ? ನೋಡಿ, ಈ ಜಾಗ ನಮಗೆ ಸೇರ್ಬೇಕಾಗಿತ್ತು ಅಂತ ಸರ್ಕಾರ ಹೊರಡಿಸಿರೋ ಆದೇಶದ ಡಾಕ್ಯುಮೆಂಟ್. ಈಗಲಾದ್ರೂ ನಮ್ ಕೆಲಸ ನಾವು ಮಾಡ್ಕೊಳಕ್ ಅವಕಾಶ ಮಾಡ್ಕೊಡ್ತೀರಾ ಅಂತ ಅನ್ಕೊಂಡಿದೀನಿ. ಅಫ್ಕೋರ್ಸ್. ಆದ್ರೆ ನೋಟಿಸ್ ಕೊಡ್ತೀರಾ ದೌರ್ಜನ್ಯ ಮಾಡೋದು ಅಮಾನವೀಯತೆ ಅಲ್ವಾ? ಮಾನವೀಯತೆ ನಿಮಗೂ ನಿಮ್ಮ ಡಿಪಾರ್ಟ್ಮೆಂಟ್ಗೂ ಚೆನ್ನಾಗಿ ಗೊತ್ತು. ನಾನೇನಂತ ನನ್ನ ಹತ್ರ ಮಾನವೀಯತೆ ಬಗ್ಗೆ ಮಾತಾಡ್ತಾ ಇದೆಯಲ್ಲ. ನೀವೇನು ಹೊಡಬಹುದು. ಹೋಗ್ಬೇಡಿ ಸರ್, ನಮ್ಮನ್ನ ಅನಾಥರಾಗಿ ಮಾಡಬೇಡಿ ಸರ್. ಈ ರೌಡಿಗಳಿಂದ ನಮ್ಮನ್ನ ರಕ್ಷಣೆ ಮಾಡಿ ಸರ್. ನೋಡಿ, ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾದ್ದು ನನ್ನ ಕರ್ತವ್ಯ. ಈ ಜಾಗ ಅವ್ರಿಗೆ ಸೇರಿದ್ದು ಅಂತ ಸರ್ಕಾರನೇ ಆದೇಶ ಹೊರಡಿಸಿದ್ಮೇಲೆ ಅದನ್ನ ಗೌರವಿಸಬೇಕಾದ್ದು ನನ್ನ ಡ್ಯೂಟಿ. ಬಿಡಿ, ಲಂಚ ತಗೊಂಡು ಕಾನೂನು ಸರ್ಕಾರ ಅಂತ ಕೈ ತೊಳ್ಕೊತಾ ಇದ್ದೀರಾ. ನಿನ್ನ ಹತ್ರ ಓಟ್ ಕೇಳಕ್ ಬರ್ತಾರಲ್ಲ, ಅವ್ರಿಗೆ ಹೇಳಿ ಮಾತ್ನ. ಅವ್ರು ಕೊಡ್ಸೋ ಎಂಜಿನ್ ಕಾಸ್ಗೆ ಆಸೆ ಪಡ್ದೆ, ಅವ್ರು ಕೊಡ್ಸೋ ಕಚಾ ಸಾರಾಗ ಆಸೆ ಪಡ್ದೆ ಒಳ್ಳೆ ಪ್ರತಿನಿಧಿಗಳ ಆರ್ಸ್ ಕಳಿಸಿದ್ರೆ ಈ ರೀತಿ ಮಾತು ಕೇಳೋದು, ಒದ ತಿನ್ನೋದು ತಪ್ಪುತ್ತೆ. ಆಗೋದು ಯೋ, 9 ಗಂಟೆಗೆ ತೆಗಿಬೇಕಾಗಿದ್ದ ಅಂಗಡಿನ 11 ಗಂಟೆಗೆ ತೆಗಿತಿದ್ಯಲ್ಲ, ನಿಂಗೆ ಹೇಳೋದು ಕೇಳೋರು ಯಾರಿಲ್ಲ? ಅದನ್ ಕೇಳಕ್ ನೀನಾರು? ನೀನ್ ಯಾರ ಕಾರ್ಪೊರೇಟ್ರೋ, MLA, MP ನೋ? ಅಂದ್ರೆ MLA MP ಗಳು ಮಾತ್ರ ಮರ್ಯಾದೆ ಕೊಡೋದ ನೀನು? ಆ ಬಟ್ಟೆ ತಗೋಕೆ ನಾನಾ ಕೈ ಎದುರ್ಬೇಕು? ನಾನು ಅಂಗಡಿ ಮಾಡ್ಬೇಕಾದ್ರೆ ಲಕ್ಷಾಂತರ ರೂಪಾಯಿ ಅವ್ರ ಅದೇ ಮೇಲೆ ಸುರ್ತಿದ್ದೇನೆ. ಹಾಗಂತ ಜನಗಳನ್ನ ಬಿಸ್ತಲ್ಲಿ ನಿಲ್ಸ್ಬಿಟ್ಟು ಟೈಮ್ ವೇಸ್ಟ್ ಮಾಡ್ಬೋದು ಅಂತನಾ? ಹೀರೋ ತರ ಪೋಸ್ ಕೊಟ್ಟು ಸೀನ್ ಕ್ರಿಯೇಟ್ ಮಾಡಬೇಡ. ನಾನ್ ಪೋಸು ಕೊಡ್ತಾ ಇಲ್ಲ, ಸೀನು ಕ್ರಿಯೇಟ್ ಮಾಡ್ತಿಲ್ಲ. ಜನಕ್ಕೆ ಆಗ್ತಿರೋ ಅನ್ಯಾಯ ಬಗ್ಗೆ ಕೇಳ್ತಾ ಇದೀನಿ. ಓಹೋ, ಜನಗಳಿಗೆ ನನ್ನಿಂದ ಇಷ್ಟೊಂದು ಅನ್ಯಾಯ ಆಗ್ತಿದ್ಯಾ? ನೀನ್ ಹಿಂಗೆ ಮಾತಾಡ್ತಿರೋ ಇನ್ನೂ ಅನ್ಯಾಯ ಆಗುತ್ತೆ. ನಿನಗೇನು ಹೆಂಡ್ತಿನ ಮಕ್ಳ ಸಂಸಾರ ಸಂಕಟ ನಿನ್ಗೇನು ಗೊತ್ತಾಗ್ಬೇಕು? 2 ದಿವಸದಿಂದ ಸೀಮೆಣ್ಣೆ ಇಲ್ದೆ ಮಕ್ಳಿಗೆ ಕೂಳ್ ಹಾಕಿಲ್ಲ. ಇವತ್ತು ಹಾಕ್ಲಿಲ್ಲ ಅಂದ್ರೆ ಚಟ್ಟ ಕಟ್ಬೇಕಾಗುತ್ತೆ. ನೀನ್ ತಾನೇ ಏನ್ ಮಾಡ್ತೀಯ? ತಾಳ್ಮೆ ಕಡಿಮೆ, ಬಿಸಿ ರಕ್ತ, ಅದಕ್ಕೆ ಹೀಗೆಲ್ಲ ಆಡ್ತೀಯ. ಪರಿಸ್ಥಿತಿ ತಕ್ಕಂಗೆ ನಡ್ಕೋಬೇಕ ಹೊರತು ಪ್ರತಿಭಟಿಸಬಾರ್ದು. ಇದೇ ನಮ್ ದೇಶದ ಪರಿಸ್ಥಿತಿ. ನಿಂತ್ಕೊಳ್ಳಿ ಕ್ಯೂವಲ್ಲಿ, ನಿಮ್ಮನೆ ಬರ. ಅದಕ್ಕೆ ನೋಡು, ನೀನ್ ಎಲ್ ಕಳ್ಸಕ್ಕೂ ನನಗ್ ಭಯ. ಹೋಗಿದ್ ಕಡೆ ಎಲ್ಲ ಒಂದಲ್ಲ ಒಂದ್ ರಾಮಾಯಣ ಮಾಡ್ಕೊಂಡು ಗಲಾಟೆ ಮಾಡ್ಕೊಂಡು ಎಲ್ರ ಕೈಲೂ ಏನೇನೋ ಅನ್ಸ್ಕೊಂಡ್ ಬರ್ತೀಯಲ್ಲೋ. ಅಕ್ಕ, ನೀನು ಅರ್ಥ ಮಾಡ್ಕೊಳ್ದೆ ಮಾತಾಡ್ತಿದ್ಯಾ? ಅರ್ಥ ಮಾಡ್ಕೊಳ್ದಿರೋ ನೀನು. ನಾವೇನು, ನಮ್ ಸುತ್ತಮುತ್ತ ಏನಿದೆ, ನಾವ್ ಬದುಕ್ತಾ ಇರೋ ಜಾಗ ಎಂತದ್ದು ಅಂತ ಅರ್ಥ ಮಾಡ್ಕೊಳ್ದೆ ಸುಮ್ನೆ ದುಡುಕ್ತಾ ಇದ್ಯಾ? ಜನಕ್ಕಾಗ್ತಾರ ಅನ್ಯಾಯನ ಎದುರಿಸ್ದೆ ಗುಲಾಮ್ರಾಗ್ ಬದುಕು ಅಂತ್ಯಾ? ಜನನ ದೇಶನ ಉದ್ಧಾರ ಮಾಡೋದಕ್ಕೆ ನೀನ್ ನೆಹರು ಅಲ್ಲ, ಶಾಸ್ತ್ರಿನೂ ಅಲ್ಲ, ಅಬ್ದುಲ್ ಕಲಾಂ ಅಂತೂ ಅಲ್ವೇ ಅಲ್ಲ. ಬೆಂಗಳೂರು ಮೊದಲ ತರ ಇಲ್ಲ ಕಣೋ. ಬರೀ ದರೋಡೆ, ಸುಲಿಗೆ, ಕೊಲೆ ನಡೀತಾನೆ ಇರುತ್ತೆ. ಅಂತ ರೌಡಿಗಳ ಕೈಗೆ ಸಿಕ್ಕಾಕೊಂಡ್ರೆ ನಿನ್ ಗತಿ ಏನೋ? ನನ್ ಕಣ್ಮುಂದೆ ನಿನ್ಗೇನಾದ್ರೂ ಆದ್ರೆ ನನಗ್ ತಡ್ಕೊಳ್ಳೋ ಶಕ್ತಿ ಇಲ್ವೋ? ಹಾಗೇನಾದ್ರೂ ಆಗಕ್ ಮುಂಚೆ ನಾನೇ. ಅಕ್ಕ ಸಾರಿ, ಇನ್ ಮುಂದೆ ಈ ರೀತಿ ಯಾವ ಕೆಲಸನ ಮಾಡೋದಿಲ್ಲ. ನನ್ನ ಕ್ಷಮಿಸ್ಬಿಡು ಅಕ್ಕ. ಹೊಟ್ಟೆ ಹಸಿತಾ ಇದೆ. ನಗಕ್ಕ ಅಪ್ಪ, ಅಂತೂ ಸಮಾಧಾನ ಆದ್ದು. ಪ್ಲೀಸ್ ಸಿಟ್ ಡೌನ್. ಡಿಯರ್ ಸ್ಟೂಡೆಂಟ್ಸ್, ನನ್ನ ಹೆಸರು ರಮಾನಂದ್ ಪೈ ಅಂತ. ನಾನು ದಕ್ಷಿಣ ಕನ್ನಡದಿಂದ ಬಂದಿದ್ದೀನಿ.
ಈ ವಿದ್ಯಾರ್ಥಿ ಉಪನ್ಯಾಸಕರ ಸಂಬಂಧ ಸ್ನೇಹಿತರ ತರ ಅನ್ಯೋನ್ಯವಾಗಿರ್ಬೇಕು. ತಂದೆ ಮಕ್ಕಳ ತರ ಬಾಂಧವ್ಯ ಸಲಗೆ ಬೆಳೆಸ್ಕೋಬೇಕು. ಆಗ್ಲೇ ಒಬ್ಬ ಲೆಕ್ಚರ್ ಮಾಡಿದ ಪಾಠ ವಿದ್ಯಾರ್ಥಿಗಳಿಗೆ ಸ್ಪಷ್ಟವಾಗಿ ಅರ್ಥ ಆಗೋದು. ಸೊ ನನ್ನ ಪರಿಚಯ ಆಯ್ತು. ಈಗ ನಿಮ್ಮ ಪರಿಚಯ ಒಬ್ಬೊಬ್ಬರಾಗೆ ಶುರು ಮಾಡಿ. ಸಿದ್ಧಾರ್ಥ, ಐ ಆಮ್ ಮಧು. ಅರುಣ್, ಕೆ. ಮಧು, ಶ್ರುತಿ, ದಿವ್ಯಾ, ಕಾವ್ಯ, ಐ ಆಮ್ ಗಾಯತ್ರಿ, ಐ ಆಮ್ ಯಾಮಿನಿ. ಆದಿ. ಈಗ ಪಾಠ ಶುರು ಮಾಡೋಣವಾ? ಹಲೋ. ಹಾಯ್. ಯಾಕ್ರಿ ಹೆದರ್ಕೊಂಡ್ರ? ಇಲ್ಲ ಸರ್, ರೌಡಿಗಳೇನೋ ಅನ್ಕೊಂಡೆ. ಏನ್ರಿ, ನಾವು ರೌಡಿಗಳ ತರ ಕಾಣ್ತೀವ? ಇಲ್ಲ ಸರ್. ಮತ್ತೆ ಸಾಮಾನ್ಯ ಮನುಷ್ಯರ ತರ ಕಾಣ್ತೀರಾ. ಥ್ಯಾಂಕ್ ಗಾಡ್, ನಾನೆಲ್ಲೋ ಟೆರರಿಸ್ಟ್ ಅಂತೀರಾ ಅನ್ಕೊಂಡೆ. ಅದ್ ಸರಿ, ಯಾರನ್ನ ಕಾಯ್ತಿದ್ದೀರಾ? ನನ್ ತಮ್ಮ ಬರ್ತೀನಿ ಎಂದಿದ್ದ, ಅದಕ್ಕೆ ವೇಟ್ ಮಾಡ್ತಾ ಇದೀನಿ. ಏನ್ರಿ, ಈಗಿನ ಕಾಲ ಸ್ಟೂಡೆಂಟ್ಸ್ ಬಗ್ಗೆ ಗೊತ್ತಿಲ್ವಾ? ಅವ್ನ್ ತಡವಾಗೆ ಬರೋದು. ಕಾಯೋದ್ ಬೇಡ, ಬನ್ನಿ ನಾನು ಡ್ರಾಪ್ ಮಾಡ್ತೀನಿ. ಓಕೆ. ತುಂಬಾ ಥ್ಯಾಂಕ್ಸ್ ಸರ್. ಯಾಕೆ ಇಲ್ಲಿವರೆಗೂ ಕರ್ಕೊಂಡ್ಬಂದು ಡ್ರಾಪ್ ಮಾಡಿದ್ದಕ್ಕ? ಒಂಟಿಯಾಗಿ ರಸ್ತೆಯಲ್ಲಿ ಎಲ್ಲಾದ್ರೂ ಹೆಣ್ ಕಂಡಿದ ತಕ್ಷಣ ಡ್ರಾಪ್ ಮಾಡ್ತಿರಲ್ಲ, ಅದಕ್ಕೆ. ಕಲ್ಚರ್ ಇರೋ ಯಾವುದೇ ವ್ಯಕ್ತಿ ಮಾಡೋ ಕೆಲಸನೇ ನಾನು ಮಾಡಿದ್ದು. ಖಂಡಿತ. ಆದ್ರೆ ಅವತ್ತು ನಿಮ್ ಹತ್ರ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಬರ್ಕೊಟ್ ಮೇಲೂ ನನ್ ತಮ್ಮ ಬಂದ್ ಕೇಳ್ದಾಗ ಪಿಕ್ ಪಾಕೆಟ್ ಕೇಸು ಅಂತ ಹೇಳಿದ್ರಲ್ಲ, ಅದು ಕಲ್ಚರಾ? ಅಫ್ಕೋರ್ಸ್. ಕಾರಣ ಏನು ಅಂತ ಕೇಳ್ಬೋದಾ? ಖಂಡಿತವಾಗ್ಲು. ಬೈ ಚಾನ್ಸ್ ಅವತ್ ನಾನು ನೀವು ಕಿರಣ್ ಶೆಟ್ಟಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ನಿಮ್ ತಮ್ಮ ಯಾಕೆ ಏನು ಅಂತ ಕಾರಣ ಕೇಳ್ತಾ ಇದ್ದ. ಆಗ ನಾನು ಸತ್ಯನ ಹೇಳಬೇಕಾಗಿತ್ತು. ಆಗೇನ್ ನಡೀತಾ ಇತ್ತು ಗೊತ್ತಾ? ಮಾರಣ ಹೋಮ. ಬಿಸಿ ರಕ್ತ ಇರೋ ನಿನ್ನ ತಮ್ಮ ಕಿರಣ್ ಶೆಟ್ಟಿ ಗ್ಯಾಂಗ್ನ ಹುಡ್ಕೊಂಡು ಹೋಗಿ ಅಟ್ಟಾಡಿಸ್ಕೊಂಡು ಕೊಚ್ಚಾಗ್ತಿದ್ದ. ಆಗ ನಾನು ನಿನ್ನ ತಮ್ಮನ್ನ ಅರೆಸ್ಟ್ ಮಾಡ್ಬೇಕಾಗಿತ್ತು. ಬೇಡ, ಇನ್ ಮುಂದೆ ಏನು ಹೇಳ್ಬೇಡಿ, ನಿಮ್ಮನ್ ಬೇಡ್ಕೋತೀನಿ. ಈಗ ಗೊತ್ತಾಯ್ತಾ ಅವತ್ ನಾನು ಯಾಕೆ ಸುಳ್ಳು ಹೇಳಿದೆ ಅಂತ? ಸುಳ್ಳು ಹೇಳೋದು ನನ್ನ ಕ್ಯಾರೆಕ್ಟರ್ ಆದ್ರೂ ಆದ್ರೆ ಹಿಂದೆ ಒಂದು ಸತ್ಯ ಇರುತ್ತೆ ಅನ್ನೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ಬರೀ ಥ್ಯಾಂಕ್ಸ್ ಅಷ್ಟೇನಾ? ಕಾಫಿ ಟೀ ಏನ್ ಕೊಡಲ್ವಾ? ಅಯ್ಯೋ, ನಿಮ್ಮನ್ ಒಳಗ್ ಕರೆಯೋದೇ ಮರ್ತ್ಬಿಟ್ಟೆ. ಒಳಗ್ ಬನ್ನಿ. ಇಟ್ಸ್ ಆಲ್ ರೈಟ್. ನಾನು ಎಲ್ಲೋ ಹೋಗ್ಬೇಕು, ಸುಮ್ಮನೆ ತಮಾಷೆ ಮಾಡಿದೆ. ಬರ್ತೀನಿ. ಬಾಯ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಕ್ಸ್ಕ್ಯೂಸ್ ಮೀ ಸರ್. ಮಧು, ಹಾ ಸರ್. ಏನ್ ವಿಷಯ? ಸರ್, ನೆನ್ನೆ ಹೇಳ್ಕೊಟ್ಟಿದ್ರಲ್ಲಿ ಒಂದ್ ಡೌಟ್ ಇದೆ ಸರ್. ಅಷ್ಟೇನಾ? ಯು ಡೂ ಒನ್ ಥಿಂಗ್, ಲಂಚ್ ಟೈಮಲ್ಲಿ ನನ್ನ ಸ್ಟಾಫ್ ರೂಮಿಗೆ ಬನ್ನಿ. ಏನ್ ಡೌಟ್ಸ್ ಇದ್ರು ಕ್ಲಿಯರ್ ಮಾಡ್ತೀನಿ. ಓಕೆ? ಓಕೆ, ಥ್ಯಾಂಕ್ ಯು ಇಟ್ಸ್ ಸರ್. ಆಲ್ ರೈಟ್. ಅವ್ರೇ ಹೊಡೆದೆ, ಅವ್ರೇನ್ ತಪ್ಪು ಮಾಡಿದ್ರು ಅಂತ ನಿಮ್ಮ ಹತ್ರ ಮಾತಾಡಿದ್ದಕ್ಕೆ. ಮಾತಾಡಿದ ತಕ್ಷಣ ಯಾರು ಏನಂತ ತಿಳ್ಕೊಂಡೆ ಹೊಡ್ಬಿಡದ? ಯಾರೇ ಮಾತಾಡಿದ್ರು ಅಣ್ಣ ಹೊಡಿಬೇಕು ಅಂತ ಹೇಳಿದಾರೆ ಮೇಡಮ್. ಹೊಡಿಬೇಕಾಗಿರೋದು ಪುಂಡ್ರು ಪೋಖ್ರಿಗಳಿಗೆ, ಅದು ಬಿಟ್ಟು ಪಾಠ ಮಾಡೋ ಲೆಕ್ಚರರ್ಗಲ್ಲ. ಸಾರಿ ಮೇಡಮ್. ಸಾರಿ ಕೇಳ್ಬೇಕಾಗಿರೋದು ನನಗಲ್ಲ, ಅವ್ರಿಗೆ. ಸಾರಿ ಸರ್. ತೊಲಗ್ರಿ. ಐ ಆಮ್ ಸಾರಿ. ಅವ್ರು ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ. ಇಟ್ಸ್ ಓಕೆ. ಕ್ಷಮೆನಾ? ಆ ಪದದ ಅರ್ಥನಾದ್ರೂ ನಿನ್ಗೆ ಗೊತ್ತಾ? ದುರಾಂಕಾರನೆ ಮೈ ತುಂಬಿಕೊಂಡು ಅದನ್ನೇ ಒತ್ಕೊಂಡು ಆಸ್ಕೊಂಡು ಮೆರಿತಾ ಇರೋ ನಿನಗೆ ಸಾರಿ ಕೇಳೋಕ್ಕೂ ಯೋಗ್ಯತೆ ಇಲ್ಲ. ನಿನ್ನ ದೊಡ್ಡ ಹೀರೋಯಿನು ನಿನ್ನ ಕಿಡ್ನಾಪ್ ಮಾಡ್ಬಿಡ್ತಾರಂತ ಬಾಡಿ ಗಾರ್ಡ್ ಬೇರೆ ಕೇಳಿ ನಿನಗೆ. ತಪ್ಪು ಅವಳದಲ್ಲ, ಸುಮ್ಮನಿರು. ಮತ್ತೆ ನಿಮ್ದ ಸರ್? ಯಾರೋ ಮಾಡಿದ ತಪ್ಪು ನೀವ್ಯಾಕೆ ಸರ್ ಶಿಕ್ಷೆ ಅನ್ಭವಿಸ್ಬೇಕು? ನೋಡೋ, ಕಾಲೇಜ್ಗೆ ನಗ್ನಗ್ತಾ ಬರ್ಬೇಕೇ ಹೊರತು ಗುಂಡಗಳನ್ನ ಕರ್ಕೊಂಬರೋದಾಗ್ಲಿ ಶ್ರೀಮಂತಿಗೆ ತೋರ್ಸಕ್ಕಾಗ್ಲಿ ಬರಬಾರ್ದು. ಆದಿ ಪ್ಲೀಸ್, ನನಗೆ ಸ್ವಲ್ಪನಾದ್ರೂ ಗೌರವ ಕೊಡೋದಾದ್ರೆ ಅಥವಾ ಗೌರವ ಇದ್ರೆ ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಸು. ಸರ್, ನೀವು ಇಷ್ಟು ಹೇಳ್ತಿದ್ದೀರಾ, ಇನ್ನೂ ಗುರಾಯಿಸ್ತಾವಳು ನೋಡಿ ಸರ್ ಅವಳು. ಪ್ಲೀಸ್, ಇಂಥವ್ರ ಮುಂದೆ ಮಾತಾಡಿದ್ರೆ ನಮಗೂ ಅಂಥ ಬುದ್ಧಿ ಬರುತ್ತೆ. ಮುಳ್ಳು ಅಂತ ಗೊತ್ತಾದ್ಮೇಲೆ ಅದರಿಂದ ದೂರ ಇರೋದೇ ಒಳ್ಳೇದು. ಕಮ್, ಎಕ್ಸ್ಕ್ಯೂಸ್ ಮೀ ಸರ್. ಏನೇ ಆದಿ ಪಕ್ಕದಲ್ಲಿದ್ದ ಅಂತ ಹೂವು ಮುಳ್ಳು ಅವಳ ಬದಲಿ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇದ್ದೆ. ಏನ್ ಸಮಾಚಾರ? ಸಾರಿ. ತಿನ್ನಕ್ಕೆ
ತಿನ್ನಕ್ಕೆ 2 ಹೊತ್ತು ಊಟ ಇಲ್ಲ, ಹಾಕೊಳಕ್ಕೆ 2 ಜೊತೆ ಬಟ್ಟೆ ಇಲ್ಲ, ಆದ್ರೂ ನಿಂಗೆ ಎಷ್ಟೇ ದುರಹಂಕಾರ. ಮಧು, ಎಮೋಷನಲ್ ಆಗಿ ಮಾತಾಡ್ಬಿಟ್ಟೆ. ಇನ್ನೊಂದ್ಸಲ ನನ್ ಬಗ್ಗೆ ಸಿಲ್ಲಿಯಾಗಿ ಮಾತಾಡೋದೇ ಆಗ್ಲಿ, ಕಾಮೆಂಟ್ಸ್ ಮಾಡೋದೇ ಆಗ್ಲಿ ಮಾಡ್ತೀಯೋ, ಮೈ ಮೇಲೆ ಬಟ್ಟೆ ಇರಲ್ಲ, ಮಾತಾಡೋಕೆ ನಾಲ್ಗೆ ಇರಲ್ಲ. ಹುಷಾರ್. ಬನ್ರ. ಏನೋ ಆವಾಜ್ ಆಗ್ದಂಗಿತ್ತು. ಹಾಗೇನಿಲ್ಲಪ್ಪ, ಯಾವ್ದೋ ನೋಟ್ಸ್ ಕೇಳ್ತಾ ಇದ್ಲು. ನೋಟ್ಸು ನಿನ್ನ ಹತ್ರ ಅವಳು ಸುಳ್ಳು ಹೇಳಿ ನಮ್ಸಕ್ ಪ್ರಯತ್ನ ಪಡ್ಬೇಡ. ಯಾರಿಗೆ ಮೈ ಮೇಲೆ ಬಟ್ಟೆ ನಾಲ್ಗೆ ಇರಲ್ವೋ ನಾನ್ ನೋಡ್ತೀನಿ. ಪ್ಲೀಸ್, ನಿನಗೆ ಮುಂಗೋಪ ಅಂತಾನೆ ನಾನು ನಿನಗೇನು ಹೇಳಲ್ಲ. ಈ ವಿಷಯವಾಗಿ ಅವಳ ಹತ್ರ ಮಾತಾಡ್ಬೇಡ. ಇದೇ ನಿಮ್ಗಳು ತಪ್ಪು. ಎದುರಿಸ್ತಾರೆ, ಎದುರ್ಕೊಂಡು ತೆಪ್ಪಗಿರ್ತೀರಾ. ಅದನ್ನೇ ಮಿಸ್ಯೂಸ್ ಮಾಡ್ಕೊಂಡು ಮತ್ತೆ ಮತ್ತೆ ಎದುರಿಸ್ತಾರೆ. ಗುರು, ನೀನು ಹೇಳ್ತಾನೆ ಇರ್ತೀಯ, ನಾವು ಕೇಳ್ತಾನೆ ಇರ್ತೀವಿ. ಹೋಗ್ಲಿ ಅದನ್ನೆಲ್ಲ ಬಿಡುಗರು. ಕ್ಯಾಂಟೀನಲ್ಲಿ ಬಟ್ರ್ ಟೀ ಖಾಲಿ ಆಗಿಲ್ಲ ಅಂತ ಕಾಯ್ತಾ ಇದೆ ಬಾಗುರು. ಮಾತೆತ್ತಿದ್ರೆ ಟೀ ಸಿಗರೇಟ್ ಇವು ಬಿಟ್ರೆ ಬೇರೆ ಏನು ಇರಲ್ವಾ ನಿಮ್ಗೆ? ಅಮ್ಮ ತಾಯಿ, ಆ ಸುಭಾಷ್ ಶಾಸ್ತ್ರಿ ಹೇಳಲ್ಲ ಚರೇ ನಮ್ ಕೈಲಿ ಕೇಳಕ್ಕಾಗಲ್ಲ. ಅದ್ರಲ್ಲಿ ನೀನ್ ಬೇರೆ ಕುಯ್ಬೇಡ. ಬುದ್ಧಿ ಹೇಳಿದ್ರೆ ಕುಯ್ಯೋದು ಅಂತೀರಾ? ಹೋಗ್ಲಿ ಬಿಡಿ, ಏನಾದ್ರೂ ಮಾಡ್ಕೊಳ್ಳಿ. ಸರಿ ಬನ್ನಿ ಹೋಗೋಣ. ಮಗ, ಆದಿದು ಜಾಸ್ತಿ ಆಯ್ತು. ಕಾಲೇಜಲ್ಲಿ ನಿಗರಾಡ್ ಮಿಂಚಾಕ್ ನೋಡ್ತಾ ಇದ್ದಾನೆ. ಹೌದು ಗುರು, ಹಿಂಗೆ ಬಿಟ್ರೆ ನಿನ್ನೆ ಮುಗಿಸ್ಬಿಡ್ತಾನೆ. ಅನ್ನೋಡು ಬರ್ತಾವನೆ. ಬರ್ಲಿ ಬರ್ಲಿ ಬರ್ಲಿ, ಬೇಕಂತಲೇ ಕೆರಳಿಸಿ ಬೇಜಾನ್ ಮಾಂಜ ಕೊಡ್ತೀನಿ, ನೋಡ್ತಾ ಇರಿ. ಬುದ್ಧಿದ್ದು ನೀನೆ, ಆವಾಜ್ ಆಗ್ತಿರೋದು ನೀನೆ. ಏನು ಇವತ್ತೇನ್ ಗಲಾಟೆ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡೆ ಬಂದಿದ್ಯಾ? ಏನ್ ಹಂಗ್ ಗುರಾಯಿಸ್ತಿದ್ಯಾ? ಏನ್ ಕಿಲಾಡಿನ ನೀನು? ಪಂಟರೇನೋ? ಹೊಡಿತ್ಯಾ? ಎತ್ತ ನೋಡೋಣ ಕೈ. ಕಾಲೇಜ್ ಅಂದ್ರೆ ಜ್ಞಾನ ನೀಡಿ ನಮ್ಮ ಭವಿಷ್ಯ ಬೆಳೆಸೋ ದೇವಸ್ಥಾನ. ಇಲ್ಲಿ ಸ್ನೇಹ ಪ್ರೀತಿ ಇರ್ಬೇಕೆ ಹೊರತು ದ್ವೇಷ, ಅಸೂಯೆ, ಅಹಂಕಾರ ಅಲ್ಲ. ಮರ್ಯಾದೆ ಇರ್ಲಿ. ಮರ್ಯಾದೆ ಬಗ್ಗೆ ನಿನ್ನಿಂದ ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಮಾತಿಗೆ ಮಾತು ಬೆಳೆಸ್ತಾ ಹೋದ್ರೆ ಅದರಿಂದ ಯಾರಿಗೂ ಪ್ರಯೋಜನ ಇಲ್ಲ. ದ್ವೇಷ ಬೆಳೆಯುತ್ತೆ. ದಯವಿಟ್ಟು ನನ್ ಮಾತು ಕೇಳು. ಬಾ, ಕಮ್ ಲೆಟ್ಸ್ ಗೋ. ಸರ್, ನೋಡಿದ್ರಾ ನಿಮ್ ಪ್ರೀತಿಯ ಶಿಷ್ಯ ಮಾಡಿರೋ ಹಲ್ಕ ಕೆಲ್ಸನ? ನನ್ನ ಪ್ರೀತಿಯ ಶಿಷ್ಯನ? ಯಾರು? ಏನ್ ಮಾಡ್ದ? ಬ್ರಿಲಿಯಂಟ್ ಸ್ಟೂಡೆಂಟು, ನಯಾವಿನಿಯ ಹೀರೋನು ಅಂತ ಹಾಡಿ ಹೊಗಳ್ತಾ ಇದ್ರಲ್ಲ, ಆ ಆದಿ. ಆದಿನ ಏನ್ ಮಾಡ್ದ? ಇನ್ನೇನ್ ಮಾಡಿದಾನೆ? ಎಲ್ಲ ಲೋಫರ್ಸ್ ತರ, ಥರ್ಡ್ ರೇಟ್ ತರ ನನ್ಗೆ ಲವ್ ಲೆಟರ್ ಬರ್ದಿದ್ದಾನೆ. ಆದಿ ಲವ್ ಲೆಟರ್ ಬರ್ದಿದಾನ? ನೋಡು, ಸುಳ್ಳು ಹೇಳಿದ್ರು ನಂಬೋ ಹಾಗೆ ಸುಳ್ಳು ಹೇಳು. ಸುಮ್ನೆ ಕೂತ್ಕೊಂಡ್ ಪಾಠ ಕೇಳು. ಅಂದ್ರೆ ನಾನ್ ಸುಳ್ಳು ಹೇಳ್ತಾ ಇದೀನಿ ಅಂತ ನಿಮ್ ಮಾತಿನ ಅರ್ಥ? ಅದನ್ನ ಬಾಯ್ ಬಿಟ್ಟಿರ್ಲಕ್ಕ. ಆದಿ ಎಂತಾನಂತ ಇಡೀ ಕಾಲೇಜಿಗೆ ಗೊತ್ತು. ಸರ್, ಯಾವ ಹುಡುಗಿನೂ ಒಬ್ಬ ಹುಡುಗ ಲವ್ ಲೆಟರ್ ಬರ್ದ ಅಂತ ಸುಮ್ನೆ ಯಾರು ಹೇಳಲ್ಲ ಸರ್. ಈಗೇನ್ ವಿಚಾರಿಸ್ತೀರಾ ಇಲ್ಲ ಪ್ರಿನ್ಸಿಪಲ್ ಹತ್ರ ಹೋಗಿ? ಆದಿನೇ ಬರ್ದಿದ್ದಾನೆ ಅಂತ ನನಗಂತೂ ನಂಬಿಕೆ ಇಲ್ಲ. ಆದ್ರೂ ನಿನ್ನ ಸಮಾಧಾನಕ್ಕೋಸ್ಕರ ನಾನು ಅವನ್ನ ವಿಚಾರಿಸ್ತೀನಿ. ಆದಿ ಸರ್, ಮಧುಗ್ ನೀನ್ ಲವ್ ಲೆಟರ್ ಬರ್ದ್ಯಾ? ಆದಿ, ನಾನ್ ನಿನ್ನೆ ಕೇಳ್ತಾ ಇರೋದು. ಹೌದು ಸರ್, ನಾನೇ ಬರ್ದಿದ್ದು. ನೋಡಿದ್ರ ಸರ್, ನಿಮ್ಮ ಪ್ರೀತಿಯ ವಿದ್ಯಾರ್ಥಿ ಮಾಡಿರೋ ಘನಂದಾರಿ ಕೆಲ್ಸನ? ಯಾರ್ಯಾರ ಮನ್ಸಲ್ಲಿ ಎಂತೆಂತ ಬ್ಯಾಡ್ ಥಿಂಕಿಂಗ್ ಇರುತ್ತೋ ಯಾರಿಗ್ ಗೊತ್ತಿರುತ್ತೆ. ಆದಿ, ಇದ್ ನಿನಗ್ ಸರಿ ಅನ್ಸುತ್ತಾ? ಕಾಲೇಜ್ನಲ್ಲಿರೋ ಕೆಲವು ಒಳ್ಳೆ ಸ್ಟೂಡೆಂಟ್ಸ್ಗಳಲ್ಲಿ ನೀನು ಒಬ್ಬ ಅಂತ ಅಂದ್ಕೊಂಡಿದ್ದೆ. ಆದ್ರೆ ನೀನು ಒಬ್ಬ ಥರ್ಡ್ ಗ್ರೇಡೆಡ್ ಪರ್ಸನ್ ಅಂತ ತೋರಿಸ್ಬಿಟ್ಟಿಲ್ಲ. ಛೇ, ನನಗೆ ಗೊತ್ತಿರೋ ಹಾಗೆ ಇದು ನಿನ್ನ ಮೊದಲನೇ ತಪ್ಪು ಅಂತ ತಿಳ್ಕೊಂಡಿದ್ದೀನಿ. ಅದಕ್ಕೆ ಈ ಸಾರಿ ಸುಮ್ಮನೆ ಬಿಡ್ತಾ ಇದ್ದೀನಿ. ಮೊದಲು ಅವಳ ಹತ್ರ ಸಾರಿ ಕೇಳು. ಸರ್, ನಾಚಿಕೆ ಆಗ್ತಾ ಇದೆಯಾ ಅಥವಾ ಅವಮಾನ ಆಗ್ತಾ ಇದೆಯಾ? ಇದೆಲ್ಲ ಇಂಥ ಕೆಲಸ ಮಾಡೋದಕ್ಕೆ ಮುಂಚೆ ಯೋಚನೆ ಮಾಡಬೇಕು. ಸಾರಿ ಕೇಳು ಅವಳ ಹತ್ರ. ಸಾರಿ ಕೇಳು ಅಂದೆ. ಸಾರಿ ಮಧು. ಇದೇ ಫಸ್ಟ್, ಇದೇ ಕೊನೆ. ಇನ್ನೊಂದ್ಸಲ ಇಂಥ ಇನ್ಸಿಡೆಂಟ್ಗಳು ರಿಪೀಟ್ ಆದ್ರೆ ನಿನ್ನ ಕಾಲೇಜಿಂದಾನೇ ಡಿಸ್ಮಿಸ್ ಮಾಡಿಸ್ತೀನಿ. ಕೂತ್ಕೋ.
ಏನೇ ನಾನ್ ನಿಂಗೆ ಲವ್ ಲೆಟರ್ ಬರದ್ನ? ಲವ್ ಲೆಟರ್ ಬರೋಷ್ಟು ಬ್ಯೂಟಿನಾ ನೀನು? ಎದೆ ಸೊಂಟ ಕಾಲ್ ಕಾಣಿಸೋ ಬಟ್ಟೆ ಹಾಕೊಂಡ್ಬಿಟ್ರೆ ನಿನ್ ಮಿಸ್ ಯೂನಿವರ್ಸ್ ಅನ್ಕೊಂಡ್ಬಿಟ್ಟಿದ್ಯಾ? ಹೆಣ್ಣಾಗಿದ್ರನೇ ಮರ್ಯಾದೆ. ಮಾಡರ್ನ್ ಡ್ರೆಸ್ ಹಾಕೊಂಡಿದ್ರೆ ನಾಳೆ ನಿನ್ಗೆ ಯಾರಾದ್ರೂ ಮೋಸ ಮಾಡ್ಬಿಟ್ಟು ಕೈಗೊಂದು ಪಾಪ ಕೊಟ್ಟು ಹೋಗ್ಬಿಡ್ತಾರೆ. ನಮ್ ದೇಶದಲ್ಲಿ ಹೆಣ್ಣನ್ನ ಪೂಜೆ ಮಾಡ್ತಾರೆ. ಅಂತ ಮಣ್ಣಲ್ಲಿ ಹುಟ್ಟಿದ್ಯಾ, ಹೆಣ್ಣಾಗಿ ನಡ್ಕೊಳ್ಳೋದು ಕಲ್ತ್ಕೋ. ಅಲ್ವೇ, ಒಂದು ಹೆಣ್ಣಾಗಿ ಕ್ಲಾಸ್ ಅಲ್ಲಿ ಲವ್ ಲೆಟರ್ ಬರ್ದ ಅಂತ ಹೇಳಿದ್ಯಲ್ಲ, ಅವಾಗ ನಿನಗೇನು ಅನ್ನಿಸ್ಲಿಲ್ವಾ? ಅವ್ನ್ ಬರೀದೇ ಇದ್ರೂನು ಬರ್ದೆ ಅಂತ ಯಾಕೆ ಒಪ್ಕೊಂಡ ಗೊತ್ತಾ? ಸ್ಟೂಡೆಂಟ್ಸ್ ಎಲ್ರ ಮುಂದೆ ನಿನಗೆ ಅವಮಾನ ಆಗ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ. ಅದೇ ನೀನ್ ಇಂಥ ಕೆಲಸ ಮಾಡಿರಲ್ಲ ಅಂತ ನನಗೂ ಅನ್ನಿಸ್ತು. ಆದ್ರೆ ಸ್ವಲ್ಪ ದುಡುಕ್ಬಿಟ್ಟೆ. ಸಾರಿ ಸರ್. ನೀವ್ಯಾಕೆ ಸರ್ ಸರಿ ಕೇಳ್ತೀರಾ? ಇಟ್ಸ್ ಓಕೆ, ಬಾ. ಈ ಜಾಗ ತುಂಬಾ ಚೆನ್ನಾಗಿದೆ ಅಲ್ಲ? ನಾನು ಆಗಾಗ ಬರ್ತಾ ಇರ್ತೀನಿ ಇಲ್ಲಿ. ನಿಜ ಹೇಳ್ತಾ ಇದ್ದೀನಿ, ನನ್ನ ತಮ್ಮನ್ ಬಿಟ್ಟು ಈ ಊರ್ನಲ್ಲಿ ನಂಗೆ ಬೇರೆ ಯಾರೂ ಇಲ್ಲ. ಆ ರಾಕ್ಷಸರವ ತಟ್ಟಿಸ್ಕೊಂಬಂದಾಗ ನೀವು ಸಿಕ್ಕಿದ್ರಿ. ಆ ದೇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನೀವಷ್ಟೇ ಅಲ್ಲ, ನಾನು ಥ್ಯಾಂಕ್ಸ್ ಹೇಳಬೇಕು. ನನ್ನ ಜೀವನದಲ್ಲಿ ಒಂಟಿತನ ಫೀಲ್ ಆಗ್ತಾ ಇದ್ದೆ. ನೀವು ಸಿಕ್ಕಿದ ಮೇಲೆ ಆ ಒಂಟಿತನ ದೂರ ಆಗ್ತಾ ಇದೆ ಅನ್ಸುತ್ತೆ. ಅದನ್ನೇ ಹೇಳಬೇಕು ಅಂತಲೇ ನಾನು ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು. ನಿಮ್ಮ ಮಾತಿನ ಅರ್ಥ? ಯಾವ ಗಳಿಗೆಯಲ್ಲಿ ಯಾರ ಮೇಲೆ ಪ್ರೀತಿ ಹುಟ್ಟುತ್ತೆ ಅಂತ ಯಾರೂ ಹೇಳಕ್ಕಾಗದೇ ಇರೋಂಥ ವಿಷಯ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನಾನು ನಿಮ್ಮನ್ನ ನನ್ನ ಬಹಳ ಸಂಗಾತಿ ಮಾಡ್ಕೊಳ್ಳೋಣ ಅಂತ. ನನಗೂ ಅಭ್ಯಂತರ ಏನೂ ಇಲ್ಲ. ಆದ್ರೆ ನನ್ನ ಮೇಲೊಂದು ದೊಡ್ಡ ಜವಾಬ್ದಾರಿನೇ ಇದೆ. ಚಿಕ್ಕ ವಯಸ್ಸಿನಲ್ಲೇ ಆಕ್ಸಿಡೆಂಟ್ ಅಲ್ಲಿ ತಂದೆ ತಾಯಿನ ಕಳ್ಕೊಂಡ್ವಿ. ತಾತನ ಆರೈಕೆಲೆ ಬೆಳೆದ್ವಿ. ಆದಿಗೆ ಅಪ್ಪ ಅಮ್ಮ ಅಕ್ಕ ತಮ್ಮ ಎಲ್ಲ ನಾನೇ. ಅವನಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ ಅವನ್ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೋವರೆಗೂ ನಾನು ನನ್ನ ಮದುವೆ ಸಂಸಾರದ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಅನ್ಕೊಂಡಿದ್ದೀನಿ. ನಿಮ್ ಜವಾಬ್ದಾರಿ ಕಳೆಯೋವರೆಗೂ ನಾನು ಕಾಯ್ತೀನಿ. ನೋಡ್ಗುರು, ನಿನ್ನ ಆಪೋಸಿಟ್ ಆಗಿ ಒಬ್ನು ಕೂಡ ನಾಮಿನೇಷನ್ ಮಾಡಿಲ್ಲ. ಈ ಕಾಲೇಜಲ್ಲಿ ನನ್ನ ವಿರುದ್ಧ ನಾಮಿನೇಷನ್ ಫೈಲ್ ಮಾಡೋಕೆ ಯಾವನಿಗೆ ಮೀಟರ್ ಇದೆಯೋ ಹೇಳ್ರು. ಹಾಗಾದ್ರೆ ಈ ಸಲ ನಮ್ ಕೇಕ್ರೆ ಪ್ರೆಸಿಡೆಂಟ್. ಅದನ್ನ ಬೇರೆ ಕಣಕ್ಕೆ ಹೇಳು. ನೋಡ್ತಾ ಇರಿ, ಈ ಸಾರಿ ಎಲೆಕ್ಷನ್ ಆದ್ಮೇಲೆ ಒಬ್ಬೊಬ್ರಿಗೆ ಹೇಗ್ ಹಾವಳಿ ಇಟ್ಟು ಹವಾ ಬನಾಯಿಸ್ತೀನಿ ಅಂತ. ನೋಡ್ರ, ಕೇಕೆ ಹಾವಳಿಯಿಂದ ನಾವು ಬಚಾವ್ಬೇಕಂದ್ರೆ ನಮ್ಗಿರೋದು ಒಂದೇ ದಾರಿ. ಏನು ಅದು? ಏನಿಲ್ಲಪ್ಪ, ನಮ್ಮಲ್ಲಿ ಯಾರಾದ್ರೂ ಒಬ್ಬ ಅವನ ವಿರುದ್ಧ ಎಲೆಕ್ಷನ್ ನಿಂತ್ಕೋಬೇಕು. ಸರಿಯಾಗಿ ಹೇಳ್ದೆ. ಹೇಳಿ ಕೇಳಿ ಅವನೊಬ್ಬ ರೌಡಿ. ನಾವೇನಾದ್ರೂ ಅಕಸ್ಮಾತ್ ಅವನ ಎದುರಿಗೆ ನಿಂತ್ಕೊಂಡ್ರೆ ಸುಮ್ನಿರ್ತಾನ? ಸಾಯಿಸ್ಬಿಡ್ತೀನಿ ನನ್ನ ಮಗನೇ. ನಾವ್ ಹಿಂಗ್ ಎದುರ್ಕೋತಾ ಇರೋದಕ್ಕೆ ಆ ನನ್ನ ಮಗ ಅಷ್ಟೊಂದು ಮೆರಿತಾ ಇರೋದು. ನನಗನ್ಸೋ ಪ್ರಕಾರ ಆಪೋಸಿಟ್ ಕ್ಯಾಂಡಿಡೇಟ್ ಆದಿನೇ ಸರಿ. ವೆರಿ ಗುಡ್ ಐಡಿಯಾ. ಏನಪ್ಪ ಅದು ಗುಡ್ ಐಡಿಯಾ? ಏನಿಲ್ಲ ಅದಿ, ಈ ಸಲ ಎಲೆಕ್ಷನ್ಗೆ ನಿನ್ನನ್ನೇ ನಿಲ್ಲಿಸ್ಬೇಕು ಅಂತ ನಾವೆಲ್ಲ ಪ್ಲಾನ್ ಮಾಡಿದ್ದೀವಿ. ನನಗೂ ಪಾಲಿಟಿಕ್ಸ್ಗೂ ಬಾರಿ ದೂರ. ನೀವ್ಯಾರಾದ್ರೂ ನಿಂತ್ಕೊಳ್ಳಿ, ನಾನ್ ಸಪೋರ್ಟ್ ಮಾಡ್ತೇನೆ. ನೀನ್ ಯಾಕೆ ನಿಂತ್ಕೋಬಾರ್ದು? ನಿಂತ್ಕೊಳ್ಳಮ್ಮ. ನೀನ್ ನಿಂತ್ಕೋ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ನೀವೆಲ್ಲ ಸಪೋರ್ಟ್ ಮಾಡೋ ಹಾಗಿದ್ರೆ ನಾನು ನಿಂತ್ಕೊಳ್ತೀನಿ. ಚಲೋ. ಸರ್, ವಾಟ್ ಇಸ್ ದಿಸ್ ಸರ್? ಅದೇ ಆಗಿರೋ ಇನ್ಸಿಡೆಂಟ್ ಬಗ್ಗೆ ನನಗೂ ಬೇಜಾರಿದೆ. ಆದ್ರೆ ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ರೆ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಿದೆ ತಾನೆ? ಅಲ್ಲ ಸರ್, ನೀವು ಕಾಕಿ ಹಾಕೊಂಡ್ರೆ ಪೊಲೀಸ್ ಆಫೀಸರು ಅಥವಾ ಕಾವಿ ತೋಟರ ಸನ್ಯಾಸಿನೋ? ಅದೇ ಮೈಂಡ್ ಯೋರ್ ಲ್ಯಾಂಗ್ವೇಜ್. ಅಲ್ಲ ಸರ್, ಕಣ್ಮುಂದೆ ಹಾಕ್ತಾರ ಅನೇನ ದಂಡ್ಸೋದ್ ಬಿಟ್ಟು ಆ ಕಳ್ಳನ್ ಮಕ್ಕಳನ್ನ ಒದ್ದು ಒಳಗಾಕದ್ ಬಿಟ್ಬಿಟ್ಟು ಕತೆ ಹೇಳ್ತಿದ್ರಲ್ಲ ಸರ್. ಎಮೋಷನಲ್ ಆಗಿ ಮಾತಾಡೋದಕ್ಕೆ ನನಗೂ ಬರುತ್ತೆ.
ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಹಲೋ ಅಣ್ಣ, ನಾನಣ್ಣ ಒಂಟೆ ಮಾತಾಡ್ತಾ ಇರೋದು. ಕೇಕೆನ ಪೊಲೀಸ್ನವ್ರು ಅರೆಸ್ಟ್ ಮಾಡಿದ್ದಾರಣ್ಣ. ಯಾರವನು? ಯಾರೋ ಸೂರ್ಯಪ್ರಕಾಶ್ ಅಂತಣ್ಣ. ನಾನು ವಿಚಾರಿಸ್ಕೊತೀನಿ. ಮಿಸ್ಟರ್ ಸೂರ್ಯ. ಓ ಸರ್, ನೀವು ಇದಕ್ಕೇನ್ ಕಮ್ಮಿ ಇಲ್ಲ. ಫೋನ್ ರಿಸೀವ್ ಮಾಡಿ ಈ ಗೌರವ ತೋರಿಸ್ಬೇಕಿತ್ತು. ನೀವು ಫೋನ್ ಮಾಡಿದ್ರಾ? ಸಾರಿ ಸರ್, ಈ ಕಚಡ ನನ್ನ ಮಕ್ಕಳನ್ನ ಬಿಡಿಸೋದಕ್ಕೆ ಯಾರೋ ಕಂತ್ರಿ ನನ್ನ ಮಕ್ಕಳು ಫೋನ್ ಮಾಡಿದ್ದಾರೆ ಅನ್ಕೊಂಡೆ. ಏಯ್ ಸಾಹೇಬ್ರಿಗೆ ಕೂಲ್ ಡ್ರಿಂಕ್ ತಂದ್ಕೊಡೋ, ಸ್ವಲ್ಪ ಕೂಲ್ ಆಗ್ಲಿ. ಮಿಸ್ಟರ್ ಸೂರ್ಯ, ಆ ಕಾಲೇಜ್ ಸ್ಟೂಡೆಂಟ್ಸ್ ಇನ್ನೋಸೆಂಟ್ಸ್. ಸರ್, ನಿಜವಾದ ಇನ್ನೋಸೆಂಟು ಹಾಸ್ಪಿಟ್ಲಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ ಸರ್. ಇವ್ರು ಎಂತ ಅಫೆನ್ಸ್ ಮಾಡಿದಾರಂತ ಗೊತ್ತಿದ್ದು ಇವ್ರನ್ನ ಬಿಡ್ಲೇಬೇಕಾ ಸರ್? ಹುಡುಗರ ಮಧ್ಯೆ ಜಗಳ ಆಗೋದು ಸಾಮಾನ್ಯ. ಅದಕ್ಕೆ ಅಂತ ಸ್ಟೇಷನ್ ವರ್ಗೂ ಕರ್ಕೊಂಡು ಬರಬಾರ್ದು. ಬಿಟ್ಬಿಡಿ ಅವನ್ನ. ವಿದ್ಯಾರ್ಥಿಗಳನ್ನ ಎದುರಾಕೋಬಾರ್ದು. ರಿಲೀಸ್ ಹಿಮ್. ಅವ್ರು ಎಂತ ಸ್ಟೂಡೆಂಟ್ಸ್ ಅಂತ ಎಲ್ರಿಗೂ ಗೊತ್ತಿದೆ. ಅದೇನೇ ಬರಲಿ ನಾನು ಫೇಸ್ ಮಾಡ್ತೀನಿ. ನಿಮ್ಮನ್ನ ಬರೀ ಕೈಯಲ್ಲಿ ಕಳಿಸ್ತಾ ಇರೋದಕ್ಕೆ ಐ ಆಮ್ ಸಾರಿ, ಟೆರಿಬಲಿ ಸಾರಿ. ಈಗಾಗಲೇ FIR ಫೈಲ್ ಆಗಿದೆ. ಇನ್ಸ್ಪೆಕ್ಟರ್ ಸರ್, ಸಾಹೇಬ್ರಿಗೆ FIR ಫೈಲ್ ಕೊಡಿ. ಮಿಸ್ಟರ್ ಸೂರ್ಯ, ನೀವ್ ಏನೇ ಮಾಡಿದ್ರು ಹೇಗ್ ಬಿಡಿಸ್ಕೋಬೇಕು ಅಂತ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು. ಯುವರ್ ಆನರ್, ಅಪರಾಧಿ ಸ್ಥಾನದಲ್ಲಿ ನಿಂತಿರೋ ಕಲ್ಯಾಣ್ ಕುಮಾರ್ ಅವರು. ಮಾನ್ಯ PP ಅವರು ನನ್ನ ಕ್ಲೈಂಟ್ ನ ಅಪರಾಧಿ ಅಂತ ಕರೀತಿದ್ದಾರೆ. ಅಪರಾಧ ಸಾಬೀತಾಗೋಕ್ ಮುಂಚೆನೆ ಅಪರಾಧಿ ಅಂತ ಕರೆಯೋದು ತಪ್ಪು ಅಂತ ಮಾನ್ಯ PP ಅವರಿಗೆ ಗೊತ್ತಾಗ್ಲಿಲ್ವೇನೋ? ಅಪರಾಧಿ ಅಂತ ನಾನು ಕರೀತಿಲ್ಲ ಯುವರ್ ಆನರ್. ದೊರಕಿರೋ ಸಾಕ್ಷ್ಯಾಧಾರಗಳು ಪೊಲೀಸ್ FIR ನಲ್ಲಿ ಕಲ್ಯಾಣ್ ಕುಮಾರ್ ಅವರೇ ಅಪರಾಧಿ ಅಂತ ಸಾರಿ ಹೇಳ್ತಾ ಇದೆ. ಯುವರ್ ಆನರ್, ವಿದ್ಯಾರ್ಥಿಗಳಿಗೆ ವಿದ್ಯೆ ನೀಡಿ ದೇಶಕ್ಕೆ ಸತ್ಪ್ರಜೆಗಳು ನೀಡ್ತಕ್ಕಂಥ ವಿಶ್ವವಿದ್ಯಾನಿಲಯಗಳು ಇವತ್ತು ರಾಜಕೀಯ ಪುಡಾರಿಗಳನ್ನು ಸೃಷ್ಟಿ ಮಾಡತಕ್ಕಂಥ ವೇದಿಕೆ ಆಗ್ತಾ ಇದೆ ಅನ್ನೋದಕ್ಕೆ ಈ ಪ್ರಕರಣನೇ ಸಾಕ್ಷಿ. PP ಅವರೇ, ಸುತ್ತಿ ಬಳಸಿ ಮಾತಾಡಿ ಕೋರ್ಟ್ ಟೈಮ್ನ ವೇಸ್ಟ್ ಮಾಡಬೇಡಿ. ಏನೇ ಇದ್ರೂ ನೇರವಾಗಿ ವಾದ ಮಾಡಿ. ಎಸ್ ಯುವರ್ ಆನರ್. ಮೈ ಲಾರ್ಡ್, ಇವತ್ತಿನ ಪರಿಸ್ಥಿತಿಲಿ ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿಸೋದು ತುಂಬಾ ಸುಲಭ. ಹಾಗೆ ಪೊಲೀಸ್ನವರು FIR ಫೈಲ್ ಮಾಡುವಾಗ್ಲೂ ವೈಯಕ್ತಿಕವಾದ ಲಾಭ ದ್ವೇಷನ ಮನಸ್ಸಿನಲ್ಲಿ ಇಟ್ಕೊಂಡಿರದೆ ಮಾಡಿರೋಕ್ ಸಾಧ್ಯನಾ? ಮೈ ಲಾರ್ಡ್, ಸೂರ್ಯಪ್ರಕಾಶ್ ಅವರು ಆದಿ ಆಲಿಯಸ್ ಆದಿತ್ಯ ಅವರಿಗೆ ಬಾವಿ ಭಾವ. ಯುವರ್ ಆನರ್, ನನ್ನ ನಿರಪರಾಧಿ ಕಕ್ಷಿದಾರನ್ನ ಅಪರಾಧಿ ಅಂತ ಆರೋಪಿಸುತ್ತಿರೋರು ಆದಿ ಆಲಿಯಸ್ ಆದಿತ್ಯ. ಅವರಿಗೆ ಸಪೋರ್ಟ್ ಮಾಡಿ ಕಂಪ್ಲೇಂಟ್ ತಗೊಂಡಿರೋದು ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್. ನೀವು ಅದೇನೇ ಹೇಳಬೇಕು ಅಂತಿದ್ರು ಅರ್ಥವಾಗೋಗಿ ಹೇಳಿ. ಅಂದ್ರೆ ಆದಿ ಅವರ ಅಕ್ಕ ಸೌಮ್ಯ ಅವ್ರನ್ನ ಈ ಸೂರ್ಯಪ್ರಕಾಶ್ ಅವರು ಪ್ರೀತಿಸ್ತಿದ್ದಾರೆ. ಹಾಗೆ ಆ ಸೌಮ್ಯ ಅವರ ಜೊತೆ ಸಪ್ತಪತಿ ತುಳಿದು ಸುಂದರವಾದ ಜೀವನ ನಡೆಸಬೇಕು ಅಂತ ಆಸೆ ಪಟ್ಟಿದ್ರು, ಈಗಲೂ ಪಡ್ತಾ ಇದ್ದಾರೆ. ಸೌಮ್ಯ ಮತ್ತು ಸೂರ್ಯಪ್ರಕಾಶರ ಮದುವೆಗೆ ಸೌಮ್ಯರ ತಮ್ಮ ಆದಿ ಅವರ ಒಪ್ಪಿಗೆ ಬೇಕಾಗಿತ್ತು. ಅವ್ರ ಒಪ್ಪಿಗೆ ಪಡೆಯೋದಕ್ಕೋಸ್ಕರ ಕಲ್ಯಾಣ್ ಕುಮಾರ್ ಮೇಲೆ ಇಲ್ದೇ ಇರೋ ಆರೋಪ ಹೊರಿಸಿ FIR ಫೈಲ್ ಮಾಡಿ ಕೋರ್ಟಿಗೆ ಇಳಿದಿದ್ದಾರೆ ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್ ಅವರು. ನೋ ಮೈ ಲಾರ್ಡ್, ಇದೆಲ್ಲ ಸುಳ್ಳು. ಯುವರ್ ಆನರ್, ಇದೆಲ್ಲ ಕಟ್ಟುಕತೆ. ಮಿಸ್ಟರ್ ಸೂರ್ಯ ಅವರೇ, ನೀವು ಏನೇ ಹೇಳೋದಿದ್ರು ಕಟ್ಕಟಲ್ಲಿ ಬಂದು ಹೇಳಿ. ಯುವರ್ ಆನರ್, ಎಲ್ರೂ ಕರ್ತವ್ಯನ ಹೆಂಡತಿ ಅಂತ ಭಾವಿಸಿದ್ರೆ ನಾನು ತಾಯಿ ಅಂತ ಭಾವಿಸೋನು. ಪ್ರಪಂಚದಲ್ಲಿ ಎಷ್ಟೇ ಕೆಟ್ಟ ವ್ಯಕ್ತಿ ಆದ್ರೂ ಹೆಂಡತಿಗೆ ದ್ರೋಹ ಬಗೆದ್ರೂ ಬಗೆಬಹುದು, ತಾಯಿಗಲ್ಲ. ನನ್ನ ನಿಷ್ಠೆಗೆ ಪ್ರಾಮಾಣಿಕತೆಗೆ ಸಾಕ್ಷಿ ನಾನು ಇದುವರೆಗೂ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಟ್ಟ ಹೆಸರು ತಗೊಂಡಿಲ್ಲ ಅನ್ನೋದು. ಇದಕ್ಕಿಂತ ಹೆಚ್ಚಾಗಿ ನಾನೇನು ಹೇಳೋದಕ್ಕೂ ಇಷ್ಟಪಡೋದಿಲ್ಲ. ಮೈ ಲಾರ್ಡ್, ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್ ಅವರು ನಾನು ನಿಷ್ಠಾವಂತ ದಕ್ಷ ಅಧಿಕಾರಿ ಅಂತ ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ. ಅಪರಾಧ ಸಾಬೀತು ಮಾಡೋಕ್ ಬೇಕಾಗಿರೋದು ಸಾಕ್ಷಿ. ಮೈ ಲಾರ್ಡ್, ಸಿದ್ಧಾರ್ಥ ಅವರ ತಂದೆ ತಾಯಿ ಹೇಳಿಕೆ ಕೊಟ್ಟಿದ್ದಾರೆ. ಅವನಿಗಾಗಿರೋ ಗಾಯ ಆಸಿಡ್ನಿಂದ ಆಗಿದ್ದಲ್ಲ, ಸ್ಟವ್ ಬರ್ಸ್ನಿಂದ ಆಗಿದ್ದು ಅಂತ. ಅದಕ್ಕೆ ಸಂಬಂಧಪಟ್ಟ ಡಾಕ್ಟರ್ ರಿಪೋರ್ಟ್ಸ್ ಇಲ್ಲಿದೆ. ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿದ ಘನ ನ್ಯಾಯಾಲಯವು ಆರೋಪಿ ಸ್ಥಾನದಲ್ಲಿ ನಿಂತಿರುವ KK ಅಲಿಯಾಸ್ ಕಲ್ಯಾಣ್ ಕುಮಾರ್ ಅವರನ್ನು ನಿರಪರಾಧಿ ಎಂದು ಪರಿಗಣಿಸಿ ಬಿಡುಗಡೆ ಮಾಡಲಾಗಿದೆ. ಇದುವರೆಗೂ ನಿಷ್ಠೆ ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಸೂರ್ಯಪ್ರಕಾಶ್ ಅವರಿಗೆ ಮುಂದೆ ಇಂಥ ಅಚಾತುರ್ಯವನ್ನು ನಡೆಸದಂತೆ ನ್ಯಾಯಾಲಯವು ಆದೇಶ ನೀಡಿದೆ. ಯಾಕಂಕಲ್ ಹೀಗೆ ಮಾಡಿದ್ರಿ? ಸಾಧು ಶೆಟ್ಟಿ ಕಡೆಯವ್ರು ಬಂದು ನಮ್ಮ ವಿರುದ್ಧ ಸಾಕ್ಷಿ ಹೇಳಿದ್ರೆ ನಿಮ್ಮ ಮಗನ ಕೊಲ್ತೀವಿ ಅಂತ ಎದುರಿಸಿದ್ರಪ್ಪ. ಹೋಗಿ ಈ ತರ ಭಯದಿಂದ ಬದುಕೋ ಬಂದು ಎಲ್ಲಾದ್ರೂ ಹೋಗಿ. ಅದೇ ಎಮೋಷನಲ್ ಆಗ್ಬೇಡ, ಇದು ಕೋರ್ಟ್.
ಯಾಕೆ ಸರ್ ಎಮೋಷನ್ ಆಗ್ಬಾರ್ದು? ಕೇಕೆ ಅಪರಾಧಿ ಆಗಿದ್ರು ನಿರಪರಾಧಿ ಅಂತ ಇದೇ ಕೋರ್ಟ್ ಬಿಡುಗಡೆ ಮಾಡಿದೆ. ಅಂದ್ರೆ ನ್ಯಾಯಕ್ಕೆ ಬೆಲೆನೇ ಇಲ್ವಾ? ಸಮಾಧಾನ ಮಾಡ್ಕೊ. ಹೀಗಾಗುತ್ತೆ ಅಂತಾನೆ ಯಾರು ಕಂಪ್ಲೇಂಟ್ ಕೊಡ್ತಾ ಇರ್ಲಿಲ್ಲ. ಏನೋ ಕಿಸ್ತು ಬಿಡ್ತೀವಿ, ಶಿಕ್ಷೆ ಕೊಡ್ಸ್ಬಿಡ್ತೀವಿ ಅಂತ ಬಾವೊಬ್ಬ ಇದ ನಿಗರಾಡ್ತಾ ಇದ್ರಲ್ಲ, ಏನಾಯ್ತು? ಅವ್ರ ಕೈಲಿ ಏನೂ ಆಗಲ್ಲ. ವೇಸ್ಟ್ ಬಾಡಿಗಳು ಅಂತ ಅವ್ರಾಗ ಅವರೇ ಪ್ರೂವ್ ಮಾಡ್ಕೊಂಡ್ರು. ಅದೇ ಈ ಜಗಳ ಆಡೋ ಜಾಗನೂ ಅಲ್ಲ, ಪರಿಸ್ಥಿತಿನೂ ಅಲ್ಲ. ಟೈಮ್ ಬರುತ್ತೆ. ಈಗ ಗೊತ್ತಾಯ್ತೇನ್ರೋ, ವೈನು ವುಮನ್ನು ಕರೆನ್ಸಿ ಇದ್ರೆ ನ್ಯಾಯನ ಅನ್ಯಾಯ ಮಾಡ್ಬೋದು, ಅನ್ಯಾಯನ ನ್ಯಾಯ ಮಾಡ್ಬೋದು. ತಾಯಿ ಇಲ್ದೆ ನಾನು ಅನುಭವಿಸಿದ್ದನ್ನ ಇವನು ಅನುಭವಿಸ್ಬಾರ್ದು ಅಂತ ಪ್ರೀತಿಯಿಂದ ಬೆಳೆಸಿದ್ದು ನನ್ ತಪ್ಪು. ನಿಂತ್ಕೊಳ್ಳಲೆ. ಏನಕ್ಕ ಚಂಡಿ ಚಾಮುಂಡಿ ಆಗ್ಬಿಟ್ಟಿದ್ಯಾ? ಪಿತ್ತ ನೆತ್ತಿಗೇರಿದ್ಯಾ? ಪಿತ್ತ ನೆತ್ತಿಗೇರಿರೋದು ನನಗಲ್ಲ, ನಿನಗೆ. ಇವತ್ ನಿನಗ್ ಪಿತ್ತ ಇಳಿಸ್ತೀನಿ ನೋಡು. ಈಗ ಏನಾಯ್ತು ಅಂತ ಹೀಗ್ ರೇಗ್ತಾ ಇದ್ದೀರಾ? ಇವಳೊಬ್ಳು ಬಂದ್ಬಿಟ್ಲು. ರೇಗ್ದೆ ಇನ್ನೇನ್ ಮಾಡ್ಲಿ? ಅಕ್ಕ ಒಬ್ಳು ಕೆಲ್ಸ ಮುಗಿಸ್ಕೊಂಡು ಕಾಯ್ತಾ ಇರ್ತಾಳೇನೋ, ಪರಿಜ್ಞಾನ ಬೇಡ? ಈಗ ಬರ್ತಾನೆ ಆಗ ಬರ್ತಾನೆ ಅಂತ ಕಾದು ಕಾದು ಸುಸ್ತಾಗಿ ಕೊನೆಗೆ ಆಟೋ ಹಿಡ್ಕೊಂಡ್ ಬಂದೆ. ಮನೆಗ್ ಬಂದ್ಮೇಲೂ ಇವನ್ಗೆ ಕಾಯೋಗಾಗೋಯ್ತು. ನಿನ್ನ ಯಾರು ಕಾಯ ಅಂದವರು? ನನ್ನ ಕಾಯ ಬಂದು ನಿನ್ಗೊಂದ್ ಮದ್ವೆ ಆಗಿದ್ರೆ ನನ್ನ ಕಾಯ ತಪ್ತಿತ್ತು, ನಾನು ನೆಮ್ಮದಿಯಾಗಿರ್ಬೋದಾಯ್ತು. ನಿನಗೆ ಎಷ್ಟ್ ಸತಿನೋ ಹೇಳೋದು ನಾನ್ ಮದ್ವೆ ಆಗೋದು ನಿನ್ ಜೀವನದಲ್ಲಿ ಒಂದ್ ನೆಲೆ ಕಣ್ಮೇಲೆ ಅಂತ. ಅಲ್ಲಿವರೆಗೂ ಮದ್ವೆ ಇಲ್ಲ. ಇಲ್ಲ ಇಲ್ಲ ಅಂತಾನೆ ಎಲ್ಲ ಮಾಡ್ತಾರೆ ಈ ಕಾಲದ ಹುಡ್ಗಿರು. ಏನೇ ನಿನ್ ಮಾತಿನ ಅರ್ಥ? ಒಂದ್ಸಲ ಅಲ್ಲಿ ನೋಡಿ. ಬೆಕ್ಕು ಕಣ್ಮುಚ್ಕೊಂಡ್ ಹಾಲ್ ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿರುತ್ತೆ. ಏಯ್ ಸುಮ್ನಿರೆ, ಬನ್ನಿ ಕೂತ್ಕೋ ಬನ್ನಿ. ಅಯ್ಯೋ ಏನ್ ಇಷ್ಟೊಂದು ಫ್ಲಾಟ್ ಆಗಿ ಕರೀತಾ ಇದ್ದೀರಾ? ಸ್ವಲ್ಪ ಪ್ರೀತಿಯಿಂದ ಕರೀರಿ. ಓಕೆ ಓಕೆ, ಈ ಸಂತೋಷದಲ್ಲಿ ಎಲ್ರಿಗೂ ಊಟ ಇಲ್ಲೇನಾ? ಒಂದ್ ಅರ್ಧ ಗಂಟೆ ರೆಡಿ ಮಾಡ್ಬಿಡ್ತೀನಿ. ಬಾಬಾ ಬನ್ನಿ ಬಾಬಾ. ಡಿಯರ್ ಸ್ಟೂಡೆಂಟ್ಸ್, ಕಾಲೇಜು ಅನ್ನೋದು ವಿದ್ಯೆ ನೀಡೋ ದೇವಾಲಯ ಆಗ್ಬೇಕೆ ಹೊರತು ಕಟುಕರ ಕಸಾಯಖಾನೆ ಅಲ್ಲ. ಏನ್ ಗುರು ಏನ ಕೊಯ್ತಾವನೆ? ಇಂದಿನ ವಿದ್ಯಾರ್ಥಿಗಳೇ ಭವಿಷ್ಯದ ತಾರೆಗಳು. ಅದೇ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಪ್ರೀತಿ, ಸ್ನೇಹ, ಮಾನವೀಯತೆ ತುಂಬಿರ್ಬೇಕೆ ಹೊರತು ಅಸೂಯೆ, ದ್ವೇಷ, ರೋಷ ಅಲ್ಲ. ಇದೆಲ್ಲ ನಿಮ್ ಮನ್ಸಲ್ಲಿ ಯಾಕೆ ತುಂಬಿದೆ ಅಂದ್ರೆ ಈ ಕಾಲೇಜ್ ಯೂನಿಯನ್ ಎಲೆಕ್ಷನ್. ಅಂದ್ರೆ ಎಲೆಕ್ಷನ್ ಬೇಡ ಅಂತ ನಿಮ್ ಮಾತಿನ ಅರ್ಥ? ಅರ್ಥಕ್ಕೆ ಅನರ್ಥ ಕಲ್ಪಿಸ್ಕೋಬೇಡಿ ಅಂತ ಎಷ್ಟಲ್ಲ ಹೇಳೋದು. ನಾನು ಹೇಳೋದೇನಂದ್ರೆ ಎಲೆಕ್ಷನ್ ಬದಲಿಗೆ ಅವಿರೋಧವಾಗಿ ಆಯ್ಕೆ ಮಾಡೋಣ ಅಂತ. ಆದ್ರೆ ಇದುವರೆಗೂ ಬರೀ ಹುಡುಗರೇ ಆಯ್ಕೆ ಆಗ್ತಿದ್ರು. ಈ ವರ್ಷದಿಂದ ಹುಡುಗಿರನ್ನು ಆಯ್ಕೆ ಮಾಡೋಣ ಅಂತ. ಏನ್ ನಿಮ್ಮ ಅಭಿಪ್ರಾಯ? ಮಾಡ್ಬೋದು ಸರ್, ನಾವೆಲ್ಲ ಮದುವೆ ಸಪೋರ್ಟ್ ಮಾಡೋಣ. ನೀವೆಲ್ಲ ಸೈಲೆಂಟ್ ಆಗಿರೋದು ನೋಡಿದ್ರೆ ಎಲ್ರೂ ಒಪ್ಕೊಂಡಿದ್ದೀರಾ ಅನ್ಸುತ್ತೆ. ಹಾಗಾದ್ರೆ ಅಭ್ಯರ್ಥಿನ ಆಯ್ಕೆ ಮಾಡೋಣವಾ? ಸರ್, ಆ ಜವಾಬ್ದಾರಿನೂ ನಾವು ನಿಮ್ಗೆ ಬಿಡ್ತೀವಿ. ಯಾಕಂದ್ರೆ ನಮ್ಗೆ ಯಾರು ಒಳ್ಳೆ ಅಭ್ಯರ್ಥಿ ಅನ್ನೋದು ನಮ್ಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿರುತ್ತೆ. ಹೌದು 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 ಸರ್. ಓಕೆ ಓಕೆ, ಇದಕ್ಕೆ ನಿಂದೇನು ಅಭ್ಯಂತರ ಇಲ್ಲ ಅಲ್ವಾ ಕೇಕೆ? ಎಲ್ರು ಒಪ್ಕೊಂಡ್ಮೇಲೆ ನಂದೇನು ಅಭ್ಯಂತರ ಇಲ್ಲ. ಓಕೆ ಗುಡ್. ಹಾಗಾದ್ರೆ ವಿದ್ಯಾರ್ಥಿಗಳ ನಾಯಕಿ ಕುಮಾರಿ ಯಾಮಿನಿ. ಥ್ಯಾಂಕ್ ಯು. ಒಬ್ರು ಕ್ಯಾಬಿನೆಟ್ ಮಿನಿಸ್ಟ್ರು, ಇನ್ನೊಬ್ರು ಅಂಡರ್ ವರ್ಲ್ಡ್ ಡಾನ್. ಇಂತ ಬ್ಯಾಕ್ ಗ್ರೌಂಡ್ ಇರೋ ನನಗಿಂತ ಅವಳೇ ದೊಡ್ಡೋಳ? ಅಯ್ಯೋ, ಇದು ಕಾರಣ ರಮಾನಂದ್ ಪೈ ಅಮ್ಮ. ಪೈ ಒಬ್ನೇ ಅಲ್ಲ, ಜೊತೆಗೆ ಆ ಆದಿನ ಸೇರ್ಕೊಂಡ್ ಮಾಡಿರೋ ಪ್ರೀ ಪ್ಲಾನ್ ಇದು. ಆದಿ 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 ಅವನಿಂದ ದೊಡ್ಡ ಪಟ್ರ ಕಿಲಾಡಿನ ಯಾವನ್ ಸೊಪ್ಪಡಿದೆ ಅಂತ ಅವನಿಗೆ ನಿಗಾಡ್ತಾವನೆ. ಮೇಲೆ ಕೆಳಗೆ ಹಿಂದೆ ಮುಂದೆ ಎಲ್ಲ ಕುಯ್ ಡೀಲ್ ಮಾಡ್ಬಿಡ್ತೀನಿ ಅಂತ ಹೇಳ ಅವನಿಗೆ. ಅಷ್ಟೊಂದು ಸುಲಭ ಅಲ್ಲ ಸಾಧು. ಅವ್ರ ಹಿಂದೆ ಗಾಡ್ ಫಾದರ್ ತರ ಸೂರ್ಯ ಇದ್ದಾನೆ. ಅಯ್ಯೋ, ಇವಳು ನೋಡು ಒಳ್ಳೆ ಮಂಗಳಗೂರಿ ರಥ ಮನೆ ಕೂತಿದ್ಯಲ್ಲೇ. ನಾನೇನ್ ಮಾಡ್ದೆ? ನನ್ನನ್ ರೇಗ್ತಾ ಇದೆಯಲ್ಲ ನೀನು. ಅಯ್ಯೋ ಚಿನ್ನ, ಎಲ್ಲೋದ್ರು ಅವರಿಬ್ರು ಒಳ್ಳೆ ಹಳಸೋಗಿರೋ ಮೆಣಸಿಕಾಯಿ ಬಜ್ಜಿ ತರ ಸಿಗ್ತಾರಲ್ಲೋ. ಇವತ್ ಕಾಲೇಜು, ನಾಳೆ ವರ್ಲ್ಡು, ನಾಡಿದ್ದು MLA. ಹಿಂಗೆ ಆದ್ರೆ ನಾನು ನಿಮ್ಮ ಅಕ್ಕ ಬಜ್ಜಿ 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 ಅಂತ ಮಾಡ್ಬೇಕಾಯ್ತದೆ ಫುಟ್ಪಾತಲ್ಲಿ. ಅಯ್ಯೋ, ಹಾಗೆಲ್ಲ ಹೇಳ್ಬೇಡಿ ಸ್ವಾಮಿ ನೀವು. ನಾವು ನಿಮ್ಮನ್ನ CM ಕುರ್ಚಲ್ಲಿ ನೋಡ್ಬೇಕು ಅಂತ ಎಷ್ಟೋ ಆಸೆ ಇಟ್ಕೊಂಡಿದೀವಿ. ಇದಿರಿ ಇದಿರಿ ಇದಿರಿ, ಅದಕ್ಕೆ ನಮ್ಮದು ಜಾಗಕ್ಕೆ ಅದ್ಯಾವಳನ್ನ ಕಿತ್ತೋದವಳ ತಗೊಂಡ್ ಕೂರ್ಸಿರೋದು. ಅದ್ ಯಾವ ದೊಡ್ಡ ತಲೆ ಹೋಗೋ ವಿಚಾರ ಅಂತ ನೀವ್ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದೀರಾ? ನಾವು ಕೊಡೋ ಟ್ರೀಟು ಕರೆಕ್ಟ್ ಆಗಿ ಕೊಟ್ರೆ ಅವಳಾಗೆ ರಾಜೀನಾಮೆ ಕೊಟ್ಟು ಕೆಳಗಿಳಿತಾಳೆ.
ಕರೆದು ಸಿಗರೇಟ್ ಸೆಟ್ಟ ಕೂತಿದ್ಯಲ್ಲ, ನಾಚಿಕೆ ಆಗಲ್ಲ ನಿಗೆ? ಮೀಸೆ ಹೊತ್ಕೊಂಡು ನಾನ್ ಗಂಡ್ಸು ಅಂತ ಬಾಯ್ ಬಡ್ಕೊಳ್ಳೋದಲ್ಲ, ಆ ಗಂಡಸ್ತನನ ಪ್ರೂವ್ ಮಾಡ್ಬೇಕು. ಅದೇ ನಿಜವಾದ ಗಂಡಸಿನ ಲಕ್ಷಣ. ಅದ್ ಬಿಟ್ಟು 9 ಕೈ ಕಟ್ಕೊಂಡು ಕೂತಿದ್ಯಲ್ಲ, ಶೇಮ್ ಆಗಲ್ವಾ ನಿಗೆ? ಈಗ ನಾನ್ ಹೇಳೋದನ್ನ ನೀನ್ ಕೇಳಿದ್ರೆ ನೀನ್ ಅನ್ಭವಿಸ್ತಾ ಇರೋ ನೋವನ್ನ ಅವಳು ಅನ್ಭವಿಸ್ತಾಳೆ. ಬಾಯ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನ್ ವಿಷಯ ಸರ್? ಮನುಷ್ಯನಾಗಿದ್ರು ಮನುಷ್ಯತ್ವ ಮರೆತು ಮಾಡಬಾರ್ದು ಕೆಲಸ ಕೈ ಹಾಕಿದ್ದೆ. ದಯವಿಟ್ಟು ನನ್ನ ಕ್ಷಮಿಸಿ ಸರ್, ಪ್ಲೀಸ್. ಕ್ಷಮಿಸೋದಕ್ಕೆ ನಾನು ಯಾರು? ನಿನ್ನಿಂದ ನೋವಾಗಿರೋದು, ಅವಮಾನ ಅನುಭವಿಸಿರೋದು ಯಾಮಿನಿ. ಮೊದಲು ಅವಳ ಹತ್ರ ಕ್ಷಮೆ ಕೇಳು. ನಿನ್ ಮುಂದೆ ನಿಂತ್ಕೊಂಡು ಮಾತಾಡೋದಿರ್ಲಿ, ನಿನಗೆ ಮುಖ ತೋರಿಸೋ ಯೋಗ್ಯತೆನೂ ನನಗಿಲ್ಲ. ನೀ ನನ್ನ ಕ್ಷಮಿಸಿ ಮನುಷ್ಯನಾಗಿ ಬದುಕೋದಾಗ ಒಂದು ಅವಕಾಶ ಮಾಡಿಕೊಟ್ರೆ. ತಪ್ಪು ಮಾಡೋದು ಸಹಜ, ತಿದ್ದು ನಡೆಯೋನೆ ಮನುಜ ಅಂತ ದೊಡ್ಡೋರೇ ಹೇಳಿರುವಾಗ ಬದಲಾಗ್ತೀನಿ ಒಂದ್ ಅವಕಾಶ ಕೊಡಿ ಅಂತ ಕೇಳೋ ನಿಮ್ಮನ್ನ ಕ್ಷಮಿಸ್ತಾ ಇದ್ರೆ ಆ ದೇವ್ರು ನನ್ನ ಕ್ಷಮಿಸಲ್ಲ. ಆಗಿದ್ದೆಲ್ಲ ಆಗೋಯ್ತು, ಇನ್ಮೇಲೆ ಇಂಥ ವಿಚಾರಗಳು ನಿನ್ ಮನ್ಸಲ್ಲಿ ಬರಬಾರ್ದು. ಓಕೆ, ಲೆಟ್ಸ್ ಬಿ ಗುಡ್ ಫ್ರೆಂಡ್ಸ್. ಗುಡ್. ಇಂಥ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ನಮ್ಮ ಕಾಲೇಜಲ್ಲಿ ಇರಲಿ ಅಂತ ತುಂಬಾ ದಿವಸದಿಂದ ಆಸೆ ಪಟ್ಟಿದ್ದೆ. ಅದು ಇವತ್ತು ಸಾಧ್ಯ ಆಯ್ತು. ಅದಕ್ಕೆ ಕಾರಣ ನಮ್ಮ ರಮಾನಂದ್ ಸರ್. ಇಂಥವ್ರು ಒಬ್ಬೊಬ್ರು ಒಂದೊಂದು ಕಾಲೇಜಲ್ಲಿ ಇದ್ರು ನಮ್ಮ ದೇಶದ ಭವಿಷ್ಯ ಉಜ್ವಲವಾಗುತ್ತೆ. ಏನು ಸನ್ಮಾನ್ಯ ಅಳಿಯಂದ್ರು ಟಿವಿನಲ್ಲಿ ಕಳೆದೋಗಿದ್ದೀರಾ? ನಾನು VIP ಅಲ್ವಾ? ಯಾ ನನ್ನ ಮಗ ನಿನ್ನ VIP ಎಂದಿದ್ದು? ಅಲ್ಲಲ್ಲ, ನೀನು VIP ಅಲ್ಲ ಅಂತ ನನ್ನ ಮಗ ಯಾರು ಅಂತ. ಹಂಗಾದ್ರೆ ನಾನು ನ್ಯಾಷನಲ್ ಫ್ಲಾಗ್ ಹಾರಿಸ್ಬೋದು ಅಲ್ವಾ? ಫ್ಲಾಗ್ ಬಾವುಟ. ಅಳಿ ಅಂದ್ರೆ ನಮ್ದು ಪ್ರಜಾಪ್ರಭುತ್ವ ರಾಷ್ಟ್ರ, ದೇಶ. ಇಲ್ಲಿ ಯಾರು ಏನ್ ಬೇಕಾದ್ರೂ ಮಾಡಬಹುದು. ಹಂಗಾದ್ರೆ ನನಗೂ ಒಂದ್ಸಲ ನ್ಯಾಷನಲ್ ಫ್ಲಾಗ್ ಹಾರಿಸ್ಬೇಕು ಅಂತ ಆಸೆ ಆಯ್ತಾಯ್ತಲ್ಲ. ಅಯ್ಯೋಯ್ಯೋಯ್ಯೋಯ್ಯೋಯ್ಯೋ, ಬಸ್ರಿ ಹೆಂಗ್ಸು ಕೆಮ್ಮಣ್ ಮುಕ್ಬೇಕು ಅನ್ನೋ ತರ ಕೇಳ್ತಾ ಇದೀರಲ್ಲ ಅಳಿ ಅಂದ್ರೆ. ವಡ್ರ ಚಪ್ಪಾಳೆ ವಡ್ರ. ಹಳಿ ಅಂದ್ರೆ ಇವತ್ತು ಇಂಡಿಯಾದ ಇಂಡಿಪೆಂಡೆಂಟ್ ಡೇ ದಿವಸ ನ್ಯಾಷನಲ್ ಫ್ಲಾಗ್ ಗಳನ್ನೆಲ್ಲ ಹಾರಿಸ್ತಾ ಇರೋದು ನಿನ್ನಂತ ರೌಡಿಗಳು, ನನ್ನಂತ ಮೂರು ಬಿಟ್ಟು ಕಿತ್ತೋಗಿ ಭ್ರಷ್ಟ ಎದ್ದಿರೋ ಮಂತ್ರಿಗಳು. ಅಂತದ್ರಲ್ಲಿ ಯಾರು ಬಿಡ್ರಿ, ಅದೇನ್ ಮಹಾ. ನಾನು ಆಬ್ಸೆಂಟು, ನೀವು ಪ್ರೆಸೆಂಟು. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಸ್ವಾತಂತ್ರ್ಯೋತ್ಸವದ ಶುಭ ಸಂದರ್ಭದಲ್ಲಿ ಫ್ಲಾಗ್ ಹಾಯಿಸ್ಟ್ ಮಾಡಕ್ಕೆ ಶ್ರೀ ಸಾಧು ಶೆಟ್ಟಿ ಅವರು ಅತಿಥಿಗಳಾಗಿ ಆಗಮಿಸಿದ್ದಾರೆ. ಸಾಧು ಶೆಟ್ಟಿ ಅವರು ಇವತ್ತಿನ ಧ್ವಜಾರೋಹಣ ಕಾರ್ಯಕ್ರಮವನ್ನ ನೆರವೇರಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಐ ಆಮ್ ಸಾರಿ ಸರ್. ಒಬ್ಬ ರಾಷ್ಟ್ರ ನಾಯಕ, ಫ್ರೀಡಮ್ ಫೈಟರ್, ಸಮಾಜ ಸೇವಕ ಭಕ್ತಿಯಿಂದ ಹಾರಿಸಬೇಕಾಗಿರೋ ಈ ನಮ್ಮ ನ್ಯಾಷನಲ್ ಫ್ಲಾಗ್ ನ ಒಬ್ಬ ಕ್ರಿಮಿನಲ್, ದೇಶದ್ರೋಹಿ, ಅಂಡರ್ವರ್ಲ್ಡ್ ಡಾನ್ ಹಾರಿಸೋದಕ್ಕೆ ನಾವ್ ಯಾರು ಒಪ್ಪಲ್ಲ. ಈ ಪವಿತ್ರವಾದ ನ್ಯಾಷನಲ್ ಫ್ಲಾಗ್ ನ ಮುಟ್ಟೋದಕ್ಕೂ ಅವನ್ ಯೋಗ್ಯತೆ ಇಲ್ಲ. ಅಂಥದ್ರಲ್ಲಿ ಅವನ್ ಕೈಲಿ ಈ ಫ್ಲಾಗ್ ನ ಹಾಯ್ಸ್ ಮಾಡಿಸ್ತಾ ಇದ್ದೀರಲ್ಲ, ನೀವು ಒಬ್ಬ ಇಂಡಿಯನ್. ಯಾಮಿನಿ, ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ. ಸರ್, ಮನ್ಸಿಗೆ ಬಂದ ಹಾಗೆ ಬಿಹೇವ್ ಮಾಡ್ತಾರೋದ್ ನೀವು. ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡ್ತಾರೋದ್ ನೀವು. ಯಾರ ನೀನು? ಏನು ಬಾಯಿಗೆ ಬಂದಂಗೆಲ್ಲ ಕಿರ್ಚಾಡ್ತಾ ಇದ್ಯಾ? ನಾನು ಯಾರು ಗೊತ್ತಾ? ಸಾಧು ಶೆಟ್ಟಿ. ಅದು ಗೊತ್ತಿರೋದಕ್ಕೆ ನಿನ್ನಂಥ ಕ್ರಿಮಿನಲ್ ಕೈಯಲ್ಲಿ ಧ್ವಜ ಹಾರಿಸೋದಕ್ಕೆ ಅಡ್ಡಿ ಮಾಡ್ತಾ ಇರೋದು. ಎಂತೆಂಥ ಪಂಡ್ರುಗಳು, ಕಿಲಾಡಿಗಳೆಲ್ಲ ನನ್ನ ಎದುರುಗಡೆ ನಿಂತ್ಕೊಂಡು ಮಾತಾಡಕ್ಕೆ ಹೆದರ್ಕೋತಾರೆ. ಅಂಥದ್ರಲ್ಲಿ ನೀನ್ ನನಗ ಆವಾಸ್ ಆಗ್ತೀಯ? ಅದಿ ಏನ್ ಮಾಡ್ತಾ ಇದೀಯಾ? ಇದೇನು ಕಾಲೇಜು ಅಥವಾ ರೌಡಿಗಳ ಅಡ್ಡನೋ? ಕಾಲೇಜ್ನ ರೌಡಿಗಳು ಅಡ್ಡ ಮಾಡ್ತಾರ ನೀವು ಸರ್. ಅದಿ ಇದ್ರ ಪರಿಣಾಮ ನೆಟ್ಗಿರಲ್ಲ. ಇದು ವಿದ್ಯಾದೇವತೆ ನೆಲೆಸಿರೋ ಪವಿತ್ರವಾದ ದೇವಸ್ಥಾನ. ನಿನ್ನಂತ ರೌಡಿ ಕ್ರಿಮಿನಲ್ಸ್ ಗಳ ನೆರಳು ಸಹ ಇಲ್ಲಿ ಬೀಳಬಾರ್ದು. ಔಟ್, ಗೆಟ್ ಔಟ್. ಮಿಸ್ಟರ್ ಪೈ, ಏನ್ ಮಾಡ್ತಾ ಇದ್ದೀರಾ? ನನ್ನ ಕರ್ತವ್ಯನ. ನೀವು ಮಾಡ್ಬೇಕಾಗಿದ್ದ ಕೆಲಸನ ಅವ್ರು ಮಾಡ್ತಾ ಇದಾರೆ ಸರ್. ಮಾತೆತ್ರ ವಿದ್ಯಾರ್ಥಿಗಳು ನನ್ನ ಮಕ್ಕಳು ಅಂತಿದ್ರಲ್ಲ, ನಿಮ್ ಮಗಳ ಸ್ತರ್ಗ ಕೈ ಹಾಕ್ತಿದ್ರೆ ನಿಂತ್ಕೊಂಡು ನೋಡ್ತಿದ್ರಲ್ಲ, ನೀವೊಬ್ರು ಪ್ರಿನ್ಸಿಪಲ್. ಅವನಿಷ್ಟ ಆದ್ರೆ ಮನೆ ಕರ್ಕೊಂಡು ಊಟ ಹಾಕಿ ಸತ್ಕಾರ ಮಾಡಿ. ಅದು ಬಿಟ್ಟು ನಮ್ ಕಾಲೇಜಲ್ಲಿ ಇಂಥ ಕ್ರಿಮಿನಲ್ಸ್ ಧ್ವಜ ಹಾರ್ಸಕ್ ನಾವ್ ಯಾರು ಒಪ್ಪೋದಿಲ್ಲ. ನಿಗಾಡ್ತಾ ಇದ್ದೀರಾ?
ಕತ್ತರಿಸಾಕ್ಬಿಡ್ತೀನಿ. ಟೈಮ್ ಬರುತ್ತೆ. ಸರ್, ಏನೋ ಎಮೋಷನ್ ಆಗಿ ಮಾತಾಡ್ಬಿಟ್ಟೆ, ಕ್ಷಮಿಸ್ಬಿಡಿ. ಇಟ್ಸ್ ಓಕೆ ಆದಿ. ಸರ್, ಫ್ಲಾಗ್ ಹಾಯ್ಸ್ಟಿಂಗ್ ಅದಿನೇನ್ ಕೇಳ್ತೀಯ ಆದಿ? ಮಿಸ್ಟರ್ ಪೈ ಇದಾರಲ್ಲ, ಅವ್ರಿಗೆಲ್ಲ ಮಾಡಿಸ್ಬಿಡೋಣ. ಏನಂತಾರ ಸ್ಟೂಡೆಂಟ್ಸ್? ಸರ್ ಬನ್ನಿ ಸರ್. ಬಂದೂಕು ಹೊಡ್ಕೊಂಡು ನಿಂತಿರೋದ್ ನೋಡು ಲೇ. ಎಲ್ಲ ನೀವು ಹೊಡ್ಕೊಂಡು ಸತ್ತೋಗ್ರು. ಇವ್ನ್ ನೋಡಿ ತಲೆ ಬುಳ್ಸ್ಕೊಂಡು ನಿಂತು ನಿನ್ನ. ಅಳಿಯಂದ್ರೆ ನೀವೇನು ಯೋಚನೆ ಮಾಡ್ಬೇಡಿ. ನಿಮ್ಗೆ ಅವಮಾನ ಮಾಡ್ದನ್ನ ಪ್ರಮೋಷನ್ ಕೊಡೋ ನೆಪದಲ್ಲಿ ಮಂಗಳೂರು ಬೀಚ್ಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ. ನನ್ನ ಮಗ ಸುನಾಮಿ ಬಂದು ಸತ್ತೋಗ್ಬೇಕು. ರೇ ಸಾಕು, ಸುಮ್ಮನೆ ಇರಿ. ಮೈ ಮೇಲೆ ಖಾದಿ ಬಂದ ತಕ್ಷಣ ನಮ್ಮನ್ನೆಲ್ಲ ಓಟ್ ಹಾಕೋ ಬಕ್ರಗಳು ಅನ್ಕೊಂಡ್ಬಿಟ್ರ ಆಶ್ವಾಸನೆ ಕೊಡಕ್ಕೆ. ಅಳಿಯಂದ್ರೆ ಮಂಡಲ್ ಪಂಚಾಯತಿ ಆಫೀಸ್ ಮೇಲೆ ಬಾವುಟ ಆರ್ಸೋದಿಂದ ಹಿಡಿದು ಡೆಲ್ಲಿ ಕೆಂಪುಕೋಟೆ ಮೇಲೆ ಬಾವುಟ ಆರ್ಸೋವರೆಗೂ ನನ್ನ ಮಗ ಸಾಚುವಾಗ ಅವನು ಹೇಳಿ ಟೋಟಲ್ ಕ್ರಿಮಿನಲ್ಸ್. ಯಾರ್ಯಾರ ಮನೆ ಹೊಡೆದವ್ರು, ಯಾರ್ಯಾರ ತಲೆ ಎಷ್ಟು ಹೊಡೆದವ್ರು ಅಂತದ್ರಲ್ಲಿ ನಮ್ಮ ಅಳಿಯಂದ್ರೆ ಯಾಕೆ ಬಾವುಟ ಆರ್ಸ್ಬಾರ್ದು ಏನ್ರ? ಯೋ ಮುಚ್ಕೊಂಡಿರಕ್ಕೆ ಏನ್ ತಗೋತಿಯ ಈಗ? 4 ಲಾರ್ಜ್ ವಿಸ್ಕಿ 1 ಡಜನ್ ಮೆಣಸಿನಕಾಯಿ. ನಾಚಿಕೆಟ್ ಜನ್ಮಕ್ಕೆ ನಾನು ಇಲ್ಲಿ ಕುದೀತಾ ಇದ್ದೀನಿ. ಸಮಯ ಸಂದರ್ಭ ನೋಡ್ದೆ ಮಾತಾಡಕ್ ಇದು ಅಸೆಂಬ್ಲಿನೂ ಅಲ್ಲ. ಇಲ್ಲಿ ನಮ್ಮ ಮುಖ ಕ್ಯಾಕರ್ ಸುಗ್ಯಕ್ ವಿರೋಧ ಪಕ್ಷದವರು ಇಲ್ಲ. ಕ್ಯಾಕರ್ ಸುಗ್ಯಕ್ ವಿರೋಧ ಪಕ್ಷದವ್ರು ಯಾಕೆ ಬೇಕು ಹೇಳಿ ಅಂದ್ರೆ, ಅದಕ್ಕಿಂತ ವೈನಾಗಿ ನೀವೇ ಉಗಿದು ಮೇಟ್ ತಗೊಂಡ್ ರಪ 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 ನೋಡಿತಿದ್ದೀರಲ್ಲ, ಸಾಲದೆ ಹೇಳಿ ಅಂದ್ರೆ. ಅರ್ಥ ಓ ಹಂಗ ಅರ್ಥ ಆಯ್ತು ಬಿಡಿ. ಮಗಳೇ ಮಗಳೇ, ಈಗ ನೀನು ಏನ್ ಮಾಡ್ಬೇಕು ಅಂತಿದ್ದೀಯಾ? ಮಾಡೋಕೆ ಇನ್ನೇನ್ ಉಳಿದಿದೆ? ಭೂಗತ ದೊರೆ ಅಂಡರ್ವರ್ಲ್ಡ್ ಡಾನ್ ಅಂತೆಲ್ಲ ಮೆರಿತಾ ಇದ್ದೆ. ನಿನ್ ಜಮಾನ ಮುಗೀತು. ನಮ್ಮಪ್ಪ ಬಜ್ಜಿ ಮಾಡ್ದಾಗೆ ನೀನು ಮಾರು. ಕರೆಕ್ಟ್ ಆಗಿ ಹೇಳ್ದೆ ಮಗಳೇ. ತಂದೆಗೆ ತಕ್ಕ ಮಗಳು. ಕುಲಕಸಬ್ನ ನಾವು ಬಿಡಕ್ಕಾಯ್ತದೆ. ಬೇಕಾದ್ರೆ ಅಳಿಯಂದ್ರೆ ನೀವು ಬಜ್ಜಿ ಮಾಡಿ. ಅಯ್ಯೋ ಓಲಿ ಬಿಡಿ ಹೇಳಿ ಅಂದ್ರೆ ನೀವೇ ಹಂಗೆ ದೂರಾಸ್ಮನ್ಗಳ ತರ ದಿಟ್ಟಿಸ್ಕೊಂಡು ನೋಡ್ತೀರಾ. ಆಮೇಲೆ ನಾವು ಪಾರ್ವಾಳ ತರ ಸುಟ್ಗಿಟ್ಟು ಹೋಗ್ಬಿಟ್ಟೆವು. ಓಲಿ ಬಿಡಿ, ನೀವೇನ ಕೆಲಸ ಮಾಡಬೇಡಿ. ಕಣ್ಣಲ್ಲಿ ಗುರಾಯಿಸೋದಲ್ಲ, ಕಣ್ಣು ಮುಚ್ಚಿ ತೆಗಿಯೋದ್ರೊಳಗೆ ಏನಾಗುತ್ತೆ ಅಂತ. ನನಗೆ ನ್ಯಾಷನಲ್ ಫ್ಲಾಗ್ ಹಾರಿಸುವಂತ ಯೋಗ್ಯತೆ ಇಲ್ವಾ? ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟು ಮಹಾತ್ಮನ್ನೇ ಹುತಾತ್ಮ ಮಾಡಿದಂತ ದೇಶ ಇದು. ನೀನು ಒಂಥರ ಹುತಾತ್ಮನೇ. ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಅಳ್ತಿದ್ದೇನೆ, ಮಾಡೋದ್ ಮಾಡ್ಬಿಟ್ಟು ನಾಚಿಕೆ ಆಗಲ್ಲ ನಿಂಗೆ ಅಳಕ್ಕೆ? ಆದಿ, ನೀನ್ ಸ್ವಲ್ಪ ಶಾಂತವಾಗಿರ್ಬಾರ್ದಾ? ಶಾಂತಿ ಶಾಂತಿ ಶಾಂತಿ, ನನ್ನ ಮಗನ್ ಬಿಟ್ಟು ಶಾಂತಿ 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 ಅಂತ ಹೇಳಿ ನಮ್ಮ ರಮಣನ್ ಸರ್ ಸಮಾಧಿ ಆಗ್ಬಿಟ್ರು. ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತಾ? ಅವ್ರನ್ನೆಲ್ಲ ಅದೇ ಎಲ್ಲ ಕೆಲ್ಸಕ್ಕೂ ಒಂದು ಟೈಮ್ ಅಂತ ಇರುತ್ತೆ. ಆ ಟೈಮಲ್ಲೇ ಆ ಕೆಲಸ ಮಾಡಬೇಕು. ಈಗ ನೀನು ಮಾಡ್ಬೇಕಾಗಿರೋ ಕೆಲಸ ಬೇರೆ ಇದೆ. ಬಾ, ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಸೌಮ್ಯ ಬಂದೆ. ರೆಡಿನಾ? ಅಕ್ಕ ಅಕ್ಕ, ಟೆಲಿಗ್ರಾಮ್ ಬಂದಿದೆ. ತಾತಂಗ್ ಹುಷಾರಿಲ್ವಂತೆ. ಯಾಕೆ ಯೋಚನೆ ಮಾಡ್ತೀರ? ಬನ್ನಿ ಹೋಗೋಣ. ಏನೋ ಆದಿ ಕಾಲೇಜ್ ಕಡೆ ಬರಲ್ಲ? ಹೌದು ಗುರು, ಊರಲ್ಲಿ ಅವ್ರ ತಾತ ವಗೇಸ್ಕಳ ಕಾರ್ಯಕ್ರಮದಲ್ಲಿದ್ದಾನೆ, ಅದಕ್ಕೆ ಊರಿಗೆ ಹೋಗೋನೆ. ಅವನ್ ಇಲ್ದೇ ಇರೋ ಈ ಟೈಮ್ನ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಆ ಯಾಮಿನಿ ಕೊಬ್ನ ಇಳಿಸ್ಬೋದು. ಇದು ರೈಟ್ ಟೈಮ್.
ಅವಳಾಗವಳೆ ನಮ್ಮ ಹತ್ರ ಬರೋ ಹಾಗೆ ಮಾಡ್ಕೋಬೇಕು. ಆ ಥರ ಸ್ಕೆಚ್ ಹಾಕು. ಏಯ್ ಬರೋ ಜುಟೋ, ಏನೋ ನಿನ್ನ ಹೆಸರು? ಬಸವರಾಜ ಸಿದ್ದರಾಜ ಪಾಟೀಲ್ ಅಂತ ಹೇಳ್ರಿ. ಏನ್ ಇಷ್ಟು ಉದ್ದ ಇದೆ ನಿನ್ನ ಹೆಸರು? ಅದಕ್ಕೆ ಯಾಕೆ ಬೇಸರ ಮಾಡ್ಕೋತೀರಿ? ಪಾಟೀಲ್ ಅಂತ ಶಾರ್ಟ ಕರೀರಿ. ಯಾವ ಊರ್ರಿ ಅಪ್ಪ ನಿಮ್ದು? ಚಂದ್ರಗುತ್ತೀರಿ. ಇನ್ನ ಅಲ್ಲೇ ಬೆತ್ಲೆ ಸೇವೆ ನಡೀತಿದೆ. ಶ್ರೀಶಕ್ತಿ ಅವರು ಹೋರಾಟ ಮಾಡಿ ಬೆತ್ಲೆ ಸೇವೆನ ಬಂದ್ ಮಾಡ್ಬಿಟ್ಟಾರಿ. ಇಲ್ ಮಾಡ್ಲಿಲ್ವಲ್ರಿ? ಅಂದ್ರೆ ಇಲ್ಲೂ ಬೆತ್ಲೆ ಸೇವೆ ಮಾಡ್ತಾರೇನ್ರಿ? ಈಗ ಬೆತ್ಲೆ ಮಾಡ್ತೀವ್ರಿ. ಯಾರಿಗ್ರಿ? ನಿನ್ನೆ ಪಾಟೀಲ? ಇಲ್ರಿ, ನಾವ್ ಒಪ್ಪಂಗಿಲ್ರಿ. ನೀನ್ ಒಪ್ಪಿದ್ರು ಒಪ್ಪದೆ ಹೋದ್ರು ನಾವು ಡಿಸೈಡ್ ಮಾಡಿದ್ದಾಯ್ತು. ನೀನ್ ಬೆತ್ಲೆ ಆಗ್ಲೇಬೇಕು. ಏನ್ರಿ ನೀವು ಒಬ್ಬರು ಹೆಣ್ಮಗಳಾಗಿ ಗಂಡಸಿನ ಬಟ್ಟೆ ಬಿಚ್ಚು ಅಂತ ಹೇಳ್ತಿರಲ್ಲ, ಅಸಹ್ಯ ಆಗಲ್ವೇನ್ರಿ? ಅಸಹ್ಯನಾ? ಏನ್ ಹಾಗಂದ್ರೆ? ಏನ್ ನೋಡ್ತಾ ಇದೀರಾ? ಶುರು ಹಚ್ಕೊಳ್ಳಿ. ಏನು ಏನ್ ನಡೀತಾ ಇದೆ ಇಲ್ಲಿ? ಇಟ್ಸ್ ನನ್ ಆಫ್ ಯೋರ್ ಬಿಸ್ನೆಸ್. ನಾಚಿಕೆ ಆಗ್ಬೇಕು ಇಂಥ ಕೆಲಸ ಮಾಡೋದಕ್ಕೆ. ಗಂಡಾದ್ರೇನು ಹೆಣ್ಣಾದ್ರೇನು ಎಲ್ರಿಗೂ ಮಾನ ಮರ್ಯಾದೆ ಮುಖ್ಯ. ಅಕಸ್ಮಾತ್ ನಿನ್ನೆ ಬೆತ್ಲೆ ಮಾಡಿದ್ರೆ ಹೇಗನ್ಸುತ್ತೆ? ಹಾ, ನನ್ನೇ ಬೆತ್ಲೆ ಮಾಡ್ತೀಯಾ? ಆ ಕೆಲಸ ನಾನ್ ನಿನಗೆ ಮಾಡ್ತೀನಿ. ಆವಾಗ ಹೇಗಿರುತ್ತೆ ಅಂತ ನೀನೇ ಅನ್ಭವಿಸು. ನಿನ್ನ ಸುಂದರವಾದ ದೇಹ ನೋಡಿ ಎಲ್ರು ಎಂಜಾಯ್ ಮಾಡ್ತಾರೆ. ಏನಾಯ್ತು ಯಾಮಿನಿ? ಹೊರಗಡೆ ಕೇಕೆ ಮತ್ತೆ ಮಧು ಒಬ್ಬ ಸ್ಟೂಡೆಂಟ್ ಬಟ್ಟೆ ಬಿಚ್ಚಿ ರ್ಯಾಗ್ ಮಾಡ್ತಾ ಇದ್ರು. ಯಾಕೆ ಹೀಗ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ದಕ್ಕೆ ನನ್ ಬಟ್ಟೆ ಬಿಚ್ಚಕ್ ಬಂದ್ರು. ಒಳ್ಳೆ ಚಾನ್ಸು ಅನ್ಭವಿಸು. ಯಾವನಾದ್ರೂ ಬಾಗಿಲ್ ತೆಗ್ದು ಹೀರೋ ಗೀರಾಗೋ ಟ್ರೈ ಮಾಡಿದ್ರು ಒಬ್ಬೊಬ್ಬನ್ನು ಅಟ್ಟಾಡ್ಸ್ಕೊಂಡು ಬೋಟಿ ತೆಗ್ಬಿಡ್ತೀನಿ. ಬನ್ರೋ. ಆದಿಂಗ್ ಮಾಡು. ನಾಟ್ಯ ಚಮಳ ಬರ್ತಾ ಇದ್ಯೋ? ಹುಟ್ಟು ಸಾವು ಎರಡು ಜೀವನದಲ್ಲಿ ಕಾಮನ್. ಸತ್ತೋರ್ ಬಗ್ಗೆ ಯೋಚನೆ ಮಾಡ್ತಾ ಜೀವನ ಪೂರ್ತಿ ದುಃಖ ಪಡೋದ್ರಲ್ಲಿ ಅರ್ಥ ಇಲ್ಲ. ಹುಟ್ಟು ಸಂತೋಷ ತಂದ್ರೆ ಸಾವು ದುಃಖ ತರುತ್ತೆ. ಎರಡನ್ನೂ ಹೊಂದ್ಕೊಂಡೋಗೋದೇ ಜೀವನ. ಹೇಳಿ, ಊಟ ಮಾಡೋಣ. ಹಲೋ, ಎಲ್ರು ಯಾವ ರೂಮಲ್ಲೋ? ಇದೇ ರೂಮ್ ಕಣ, ಅದು ಇದೇ ರೂಮ್. ಯಾಮಿನಿ, ಏನಾಯ್ತು? ಯಾರು ಮಾಡಿದ್ದು? ನಿಂತ್ಕೋ ಯಾಮಿನಿ. ಯಾಮಿನಿ, ನನ್ನ ಮಾತು ಕೇಳು. ನಿಂತ್ಕೋ ಯಾಮಿನಿ. ಯಾಮಿನಿ, ಏನ್ ನಿಂಗೆ ತಲೆಗೆ ಕೆಟ್ಟೋಗಿದ್ಯಾ? ಈಗೇನಾಯ್ತು? ಯಾಕೆ ಸಾಯ್ಬೇಕು? ಯಾಕೆ ಸಾಯ್ಕ್ ಬಂದೆ? ಇನ್ನೇನ್ ಮಾಡ್ಲೋ? ಒಬ್ಬ ಹೆಣ್ಣಿಗೆ ಮಾನ ಮರ್ಯಾದೆನೆ ಮುಖ್ಯ ಅಲ್ವಾ? ಅಂಥದ್ರಲ್ಲಿ ಇಡೀ ಕಾಲೇಜ್ ಸ್ಟೂಡೆಂಟ್ಸ್ ಮುಂದೆ ಬೆತ್ಲೆ ಮಾಡಿದ ಒಬ್ಬ ಹುಡುಗನ ಜೊತೆ ರೂಮಲ್ಲಿ ಕೂಡ ಹಾಕಿದ್ರಲ್ಲ, ಇದಕ್ಕಿಂತ ಅವಮಾನ ಬೇಕೇನೋ? ಹಾಗಂತ ಸೂಸೈಡ್ ಮಾಡ್ಕೊಂಡ್ಬಿಟ್ರೆ ನಿನ್ಗಾಗಿರೋ ಅವಮಾನ ಎಲ್ಲ ಸರಿ ಹೋಗ್ಬಿಡುತ್ತಾ? ಸರಿ ಹೋಗುತ್ತೋ ಬಿಡುತ್ತೋ, ಇಂಥ ಅವಮಾನ ಆದ್ಮೇಲೆ ನಾನ್ ಬದುಕಿರ್ಬಾರ್ದು. ಸತ್ತು ಏನ್ ಸಾಧಿಸ್ಬೇಕು? ಬದುಕಿದ್ ಏನ್ ಸಾಧಿಸ್ಬೇಕು? ಸಾಧಿಸ್ಬೇಕು. ಎಲ್ಲಾ ಸಮಸ್ಯೆಗಳಿಗೂ ಸಾವೊಂದೇ ಪರಿಹಾರ ಆಗಿದ್ರೆ ಪ್ರಪಂಚದಲ್ಲಿ ಯಾರು ಬದುಕಿರ್ತಾ ಇರ್ಲಿಲ್ಲ. ಅವಮಾನನೇ ಸನ್ಮಾನ ಅನ್ಕೊಂಡು ಮನ್ಸಲ್ಲಿ ಸಾಧಿಸೋ ಛಲ ತುಂಬಿಕೊಂಡಿರ್ಬೇಕು. ಅವಳು ಒಂದು ಹೆಣ್ಣಾಗಿ ಅಷ್ಟು ಜನ ಎದುರಲ್ಲಿ ನಿನ್ನ ಈ ರೀತಿ ಬೆತ್ತಲೆ ಮಾಡಲ್ಲ, ಅವಳಿಗೂ ಹೀಗಾಗತ್ತೆ. ಹಾಗೇ ಆಗತ್ತೆ. ಅದನ್ನ ನಾನ್ ಮಾಡ್ತೀನಿ. ಅದನ್ನ ನೋಡಕ್ಕಾದ್ರೂ ನೀನ್ ಜೀವಂತವಾಗಿರ್ಬೇಕು.
ಹಲೋ. ಒಂದು ನಿಮಿಷ ಅಣ್ಣ, ಫೋನ್. ಹಲೋ ಅಣ್ಣ, ಆದಿ ನಮ್ಮನ್ನೆಲ್ಲ ಹೊಡೆದ್ಬಿಟ್ಟು ಅದಕ್ಕೆ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟಣ. ಹೌದಣ್ಣ? ಹಲೋ ಹಲೋ, ACP ಹೇಯೋ. ಏಯ್, ನಾನು ಸಾಧು ಮಾತಾಡ್ತಾ ಇದ್ದೀನಿ. ಏನ್ ಸಾಧು, ಏನ್ ವಿಷಯ? ಅಲ್ಲಿ ಆದಿ ಮಧುನ ಕಿಡ್ನಾಪ್ ಮಾಡ್ಕೊಂಡಿದ್ದೆ, ನಮ್ಮ ಹುಡುಗನೆಲ್ಲ ಹೊಡೆದಾಕ್ಬಿಟ್ಟು. ಹೌದಾ ಸಾಧು, ಯಾವಾಗ? ಇಮಿಡಿಯೇಟ್ ಆಗಿ ಆಕ್ಷನ್ ತಗೋ. ಆಯ್ತು ಸಾಧು, ಖಂಡಿತ ಆಕ್ಷನ್ ತಗೋತೀನಿ, ಡೋಂಟ್ ವರಿ. ಈ ಸಾಧು ಶೆಟ್ಟಿ ಮುಖ ನೋಡೋದಕ್ಕೆ ಬೆಂಗಳೂರಲ್ಲಿ ಯಾವ ನನ್ನ ಮಗನಿಗೂ ಮೀಟಿಲ್ಲ. ಅದರಲ್ಲಿ ನಾನು ಮದುವೆ ಆಗೋ ಹುಡುಗಿನೇ ಕಿಡ್ನಾಪ್ ಮಾಡೋಷ್ಟಿಲ್ಲ ನನ್ನ ಮಗನಿಗೆ. ಏನ್ ಮಾಡೋದು? ನನ್ನ ಎದುರಿಗೆ ಫೇಸ್ ಟು ಫೇಸ್ ಬಂದು ಲಡಾಕ್ ಮಾಡಿದ್ರು ಬಿಟ್ಬಿಡ್ತಿದ್ದೆ. ಆದ್ರೆ ಅವನು ನನ್ನ ದಿಲ್ಗೆ ಜಿಗರ್ಗೆ ಕೈ ಹಾಕ್ಬಿಟ್ಟಿದ್ದಾನೆ. ಇನ್ನ ಅವನು ಬದುಕಿರ್ಬಾರ್ದು, ಇರಬಾರ್ದು. ಅವನೆಲ್ಲೇ ಸಿಕ್ಕಿದ್ರು ಅಟ್ಟಾಡ್ಕೊಂಡು ಗೊತ್ತಾಗ್ಬೇಕು. ಇನ್ಯಾವತ್ತೂ ಅವನ ಹೆಸರು ಸಾಧು ಶೆಟ್ಟಿ ಎದುರುಗಡೆ ಬರಬಾರ್ದು. ಬರೋ. ಹಲೋ ಸರ್, ಆದಿ ಮತ್ತೆ ಅವ್ರ ಫ್ರೆಂಡ್ಸು ಮಧುನ್ ಕಿಡ್ನಾಪ್ ಮಾಡಿದ್ದಾರೆ ಸರ್. ಸರ್, ಆ ಸಾಧು ಶೆಟ್ಟಿ ಟಾರ್ಗೆಟ್ ಸೌಮ್ಯ ಮೇಡಮ್ ಮೇಲಿದೆ ಸರ್. ಓ ನೋ. ಸ್ಟೂಪಿಡ್, ಎಂತ ಕೆಲಸ ಮಾಡ್ಬಿಟ್ಟ? ಆ ಕೈಕೆಯಿಂದ ಶ್ರೀರಾಮಚಂದ್ರ ವನವಾಸ ಮಾಡಿದ್ರೆ ನಾವು ಇವಳಿಂದ ಕಾಡ್ವಾಸ ಮಾಡಂಗಾಯ್ತು. ಅಪ್ಪ, ಕೆಲ್ಸಕ್ಕೆ ಬರ್ತಿರೋ ಮಾತು ಮಾತಾಡಿ ಸಕ್ಕತ್ತಾಗಿ ಮಾತಾಡ್ತೀರಾ. ಬೆಳಗ್ಗೆ ತಿಂದು ಬಂದಿರೋದ್ರು. ಹಸ್ವಾಗ್ತಾ ಇದ್ಯಾ? ಅದಕ್ಕೆ ಪ್ರಿಪೇರ್ ಆಗಿ ಬಂದಿದ್ದೀನಿ. ಶಾಕ್ ಆಗ್ತಾ ಇದ್ಯಾ? ನನಗ್ ಮೊದ್ಲೇ ಗೊತ್ತಿತ್ತು ನೀವ್ ನನ್ನ ಕಿಡ್ನಾಪ್ ಮಾಡ್ತೀರಾ, ನಿಮ್ ಜೊತೆ ಒಂದ್ ವಾರ ಇರ್ಬೇಕಾಗತ್ತೆ ಅಂತ. ಅದಕ್ಕೆ ಈ ಸೆಟಪ್ ಎಲ್ಲ. ಬರೀ ತಿನ್ನೋದಿಕ್ ಮಾತ್ರ ಅಲ್ಲ, ಹಾಸ್ಕೊಳಕ್ಕೆ ಹೊದ್ಕೊಳಕ್ಕೆ ಎಲ್ಲ ತಂದಿದ್ದೀನಿ. ಗುರು, ಏನಿದೆ ಗುರು? ಏಯ್, ನಿನ್ನ ಅರೇಂಜ್ಮೆಂಟ್ಸ್ ನೋಡಿದ್ರೆ ನಿನ್ನ ನಾವು ಕಿಡ್ನಾಪ್ ಮಾಡೋದು ಅಥವಾ ನಮ್ಮನ್ನ ನೀನ್ ಕಿಡ್ನಾಪ್ ಮಾಡೋದು ಅಂತ ಫುಲ್ ಕನ್ಫ್ಯೂಸ್ ಆಗ್ತದೆ. ಏನ್ ಸಮಾಚಾರ? ನೀನ್ ಹಾಗೆ ಅನ್ಕೊಂಡ್ರು ನಾನ್ ನಿಮ್ ಜೊತೆ ಇರೋದ್ ಸತ್ಯ ತಾನೆ? ಗುರು, ಇವಳು ಬಿಹೇವಿಯರು, ಪ್ಲಾನು, ಮಾತಾಡೋ ಸ್ಟೈಲು ಇದನ್ನೆಲ್ಲ ನೋಡಿದ್ರೆ ನಮ್ಮನ್ನ ಯಾವ್ದಾದ್ರು ಮಠ ಗಿಟ ಸೇರಿಸ್ಬಿಡ್ತಾಳ ಅಥವಾ ಯಾವ್ದಾದ್ರು ಕೇಸ್ ಗೀಸಲ್ಲಿ ಫಿಟ್ ಮಾಡ್ಬಿಡ್ತಾಳ ಅಂತ ಭಯ ಆಗ್ತಿದೆ ಗುರು. ಆದಿ ಅಂತ ದಿಲ್ಲಿರೋ ಗಂಡಸು ಜೊತೆಲಿರ್ಬೇಕಾದ್ರೆ ಮೀಟರ್ ಆಫ್ ಆಗುತ್ತೆ ಅನ್ನಕ್ ನಾಚಿಕೆ ಆಗಲ್ಲ? ಏನು ಬೇದನ ಐಸ್ ಇಡ್ತಿದ್ಯಾ? ಐಸು ಇಡ್ತಾ ಇಲ್ಲ, ಮರನೂ ಹತ್ತಿಸ್ತಾ ಇಲ್ಲ. ನಿನಗಿರೋ ದಿಲ್ನ ಓಪನ್ ಆಗಿ ಹೇಳ್ತಾ ಇದೀನಿ. ಏನ್ ನಿನ್ ಇಂಟೆನ್ಷನ್? 5 ಜನ ಹುಡುಗರ ಜೊತೆಯಲ್ಲಿ ಒಂಟಿ ಹುಡುಗಿ, ಅದು ಈ ಕಾಡ್ ಮಧ್ಯದಲ್ಲಿ ಇದೆಯಾ? ನಾವೇನಾದ್ರೂ ಹೆಚ್ಚು ಕಮ್ಮಿ ಮಾಡ್ತೀವಿ ಅಂತ ಒಂದ್ ಚೂರಾದ್ರೂ ಭಯ ಇಲ್ವಾ ನಿನ್ಗೆ? ಇಲ್ಲ, ಯಾಕೆಂದ್ರೆ ನಾನು ಮನುಷ್ಯರ ಜೊತೆಲಿದ್ದೀನಿ, ಅದ್ರಲ್ಲೂ ನಿನ್ನಂತ ಮಾನವೀಯತೆ ತುಂಬಿರೋರ್ ಜೊತೆಲಿದ್ದೀನಿ. ಅದು ಇದು ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡ, ಕನ್ಫ್ಯೂಸ್ ಮಾಡಬೇಡ. ಡೈರೆಕ್ಟ್ ಆಗಿ ಕೇಳ್ತಾ ಇದೀನಿ, ಡೈರೆಕ್ಟ್ ಆಗಿ ಉತ್ತರ ಕೊಡು. ಏನ್ ನಿನ್ ಇಂಟೆನ್ಷನ್? ಬಿಕಾಸ್ ಐ ಮೀನ್ ಲವ್. ಏನ ಲವ್ವಾ? ಯಾರ ಮೇಲೆ? ನಿನ್ ಮೇಲೆ. ನಾನ್ ಪ್ರೀತಿಸ್ತಾ ಇರೋದು ನಿನ್ನೆ. ಬಣ್ಣದ ನಾಟಕ ಆಡಿ ತಪ್ಕೊಳ್ಳೋ ಸ್ಕೆಚ್ ಹಾಕ್ಬೇಡ, ಅಡ್ಡಡ್ಡ ಮಲಗಿಸ್ಬಿಡ್ತೀನಿ. ಕೆಚ್ಚು ಇಲ್ಲ, ನಾಟಕನೂ ಇಲ್ಲ. ನಿನ್ನ ಮನ್ಸಾರಿ ಪ್ರೀತಿಸ್ತಾ ಇದ್ದೀನಿ ಆದಿ. ಏಯ್ ನಾಟ್ಯ ರಾಣಿ, ನಿನ್ ನಾಟಕ ನಂಬಿ ನಮ್ ರಮಣನ್ ಸಾರು ಬೀದಿ ಹೆಣ ಆದ್ರು. ಆ ಹುಡುಗಿ ಯಾಮಿನಿ, ಆ ಹುಡುಗ ರೂಮಲ್ಲಿ ಕೊಳೆಯಂಗಾಯ್ತು. ಬೆನ್ನಿಂದಿರೋ ದುಶ್ಮನ್ನ ನಂಬೋದು, ಕಣ್ಮುಂದಿರೋ ದೋಸ್ತಿನ ನಂಬಾರ್ದು ಅಂತ ಗಾದೆನೇ ಇದೆ. ಅಂಡರ್ ವರ್ಲ್ಡು, ಪೊಲಿಟಿಕಲ್ ಸಪೋರ್ಟು, ಜೊತೆಗೆ ದುಡ್ಡಿನ ಮದದಲ್ಲಿ ಮೆರಿತಾ ಇರೋ ನಿನ್ನ ನಾನ್ ನಂಬೇಕಾ? ನಂಬೇಕು ಆದಿ, ನಂಬೇಕು. ಸಿನ್ಸಿಯರ್ ಆಗಿ ಪ್ರೀತಿಸೋ ಯಾವ ಹುಡುಗಿನೂ ಸುಳ್ಳು ಹೇಳಲ್ಲ. ನೀನ್ ಸತ್ಯನೇ ಹೇಳ್ತಾ ಇದೀಯ ಅಂತ ನಾವ್ ಹೇಗ್ ನಂಬೋದು? ನಂಬಿಕೆನ ಎದೆ ಬಗ್ದು ತೋರ್ಸಕ್ಕಾಗಲ್ಲ. ಆದಿ ಹೇಳ್ದಾಗೆ ನನ್ನ ಹತ್ರ ದುಡ್ಡು, ಬಂಗ್ಲೆ, ಪವರ್ ಇರ್ಬೋದು, ಆದ್ರೆ ನೆಮ್ಮದಿ ಇಲ್ಲ. ಆ ಮನೇಲಿ ನಾನು ಸಂತೋಷವಾಗಿ ಬದುಕಕ್ಕಾಗ್ತಿಲ್ಲ. ನೀನ್ ನಂಬೇಕು ಆದಿ, ನಂಬಲೇಬೇಕು. ಈ ನತದೃಷ್ಟು ಜೀವನದಲ್ಲಿ ನಡೆದಿರೋ ಸತ್ಯ ಘಟನೆಗಳನ್ನ ಹೇಳ್ತೀನಿ ಕೇಳು. ಬಜ್ಜಿ ಮಾರ್ತಾ ಇದ್ ನಮ್ಮಪ್ಪನ್ಗೆ ಮೊದ್ಲಿಂದನೂ ರಾಜಕೀಯದ ಹುಚ್ಚು. ಅದಕ್ಕಾಗಿ ಏನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧ ಆಗಿದ್ದ. ಕಾರ್ಪೊರೇಷನ್ ಎಲೆಕ್ಷನ್ಗೆ ಟಿಕೆಟ್ ಟ್ರೈ ಮಾಡ್ತಿರೋವಾಗ ಸೌಂದರ್ಯವತಿಯಾದ ನನ್ನ ತಾಯಿ ಮೇಲೆ ಆ ಪಾರ್ಟಿ ಅಧ್ಯಕ್ಷ ಒಬ್ಬ ಕಣ್ಣಿಟ್ಟಿದ್ದ. ರಾಜಕೀಯ ಆಕಾಂಕ್ಷಿಯಾದ ನಮ್ಮಪ್ಪ ನನ್ನ ತಾಯಿನ ಅವನ್ಗೊಪ್ಸೋದಕ್ಕೆ ರೆಡಿ ಆದ. ಆದ್ರೆ
ಭಾರತೀಯ ಸಂಸ್ಕೃತಿಯ ಪ್ರತಿರೂಪವಾದ ನನ್ನ ತಾಯಿಗೆ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಸ್ಥಿತಿ ಬಂತು. ಆದ್ರೂ ಪಾರ್ಟಿ ಟಿಕೆಟ್ ತಗೊಂಡ್ ನಮ್ಮಪ್ಪ ಎಲೆಕ್ಷನ್ ಅಲ್ಲಿ ಸೋತ. ಆ ದ್ವೇಷನೇ ಮನ್ಸಲ್ಲಿ ಇಟ್ಕೊಂಡು ಗೆದ್ದವನ್ ಪ್ರಾಣ ತೆಗಿಯಕ್ ಹೋಗಿ ಜೈಲ್ ಪಾಲಾದ. ಗಂಡನ್ ಬಿಟ್ ಬಂದು ಬಜ್ಜಿ ಅಂಗಡಿ ಎದುರಿಗೆ ತರಕಾರಿ ಮಾರ್ತಿದ್ದ ತಾಯಮ್ಮ ನಮ್ಮ ಅಪ್ಪನ ಸಹವಾಸಕ್ ಬಿದ್ಲು. ಅವ್ರ ಕಾಸ ತಮ್ಮ ಸಾಧುಗೆ ಮೊದಲಿಂದಲೂ ನನ್ ಮೇಲೆ ಕಣ್ಣಿತ್ತು. ಅದಾಗ್ಲೇ ನಮ್ಮಪ್ಪ ಜೈಲ್ ಪಾಲಾಗಿದ್ದ. ಸಮಯ ಉಪಯೋಗಿಸ್ಕೊಂಡು ಓಹೋ ಬಾಮ್ಮ ತಾಯಮ್ಮ, ಏನು ಬಸವಯ್ಯನ ಮನೆ ಭಾಗ್ಯಲಕ್ಷ್ಮಿ ಸಾಧು ಮನೆವರೆಗೂ ಬಂದಿರೋದು? ನಿನಗ್ ಗೊತ್ತಿಲ್ದೇನೆ ಇರೋದಾ? ನಮ್ಮ ಯಜಮಾನ್ರನ್ನ ಪೊಲೀಸ್ನವರು ಬರೀ ಇಟ್ಕೊಂಡಿರೋದಕ್ಕೆ ಇಷ್ಟೊಂದು ಪ್ರೀತಿ ತೋರಿಸಿ ಬಾಯಿ ತುಂಬಾ ಯಜಮಾನ ಅಂತ ಕರಿತಾ ಇದೆಯಲ್ಲ. ಅಕಸ್ಮಾತ್ ಏನಾದ್ರು ತಾಳಿ ಕಟ್ಬಿಟ್ಟಿದ್ರೆ ಮನೆ ದೇವ್ರು ಅಂತ ತಲೆ ಮೇಲೆ ಹೊತ್ಕೊಂಡು ಮೆರವಣಿಗೆನೆ ಮಾಡಿಸ್ಬಿಟ್ಟಿದ್ದೇನೋ. ನೋಡ್ಲಾ, ನೊಂದಿರೋ ಮನ್ಸ್ಗೆ ಮತ್ತೆ ನೋವು ಕೊಡ್ಬೇಡ. ನಾನ್ ಕಟ್ಕೊಂಡಿರೋಳು ಇಟ್ಕೊಂಡಿರೋಳು ಹೆಣ್ಣಿನ ಮನ್ಸು ಬೆಣ್ಣೆ ಇದ್ದಂಗ್ ಕಣ್ಲ. ಸರಿ ಬಿಡು, ಬೆಣ್ಣೆ ಮುಂದೆ ಬೆಂಕಿ ಇಟ್ರೆ ಕರಗದೆ ಇರ್ತದ? ಕರ್ಗೋಗ್ಬಿಟ್ಟಿದ್ದೀನಿ ನಾನು. ಆದ್ರೆ ಈ ಸಾಧು ಟೇಕ್ ಅಂಡ್ ಗಿವ್ ಪಾಲಿಸಿ ಅವನು. ಅಕ್ಕ ತಮ್ಮ ಸೆಂಟಿಮೆಂಟು ಅದು ಇದು ಎಲ್ಲ ಸಾಧು ಹತ್ರ ಇಲ್ಲ. ನನಗೆ ಬೇಕಾಗಿರೋದನ್ನ ನೀನು ಕೊಟ್ರೆ ನಿನಗೆ ಬೇಕಾಗಿರೋದನ್ನ ನಾನು ಮಾಡ್ಕೊಡ್ತೀನಿ. ಅಂದ್ರೆ ನನಗೇನು ಬೇಕು ಅಂತ ನಿನಗೂ ಚೆನ್ನಾಗಿ ಗೊತ್ತು. ನಿನ್ನೂ ಅಕ್ಕ ಅಕ್ಕ ಅಂತ ಕರೆದು ಬೇಜಾರಾಗಿದೆ. ಅತ್ತೆ ಅಂತ ಕರಿಬೇಕು ಅಂತ ಆಸೆ. ನನ್ ಸೌತಿ ಮಗಳನ್ನ ನಿಂಗೆ ಗಂಟ್ ಹಾಕ್ತೀನಿ. ಆದ್ರೆ ಇದೇ ಮಾತನ್ನ ಆ ಬಸವಯ್ಯನ ಕೈಲಿ ಹೇಳಿಸ್ಬಿಡು. ನಿನ್ ಮಗಳನ್ನ ನನಗ್ ಮದ್ವೆ ಮಾಡ್ಕೊಟ್ರೆ ಜೈಲಿಂದ ಬಿಡಿಸ್ತೀನಿ ಅಂತ ಅಪ್ಪನ ನಂಬಿಸಿ ಒಪ್ಪಿಗೆ ತಗೊಂಡ. ಹಾಗೆ ಸಿಟ್ಟಿಂಗ್ MLA ಒಬ್ಬನ ನಮ್ಮಪ್ಪನ ಬೈ ಎಲೆಕ್ಷನ್ ಅಲ್ಲಿ ನಿಲ್ಸಿ ಗೆಲ್ಲಿಸ್ದ. ಎಲೆಕ್ಷನ್ ಆಯ್ತು, ರಿಸಲ್ಟ್ ಬಂದಿದ್ದು ಆಯ್ತು, ನಿನ್ನ ಜೈಲಿಂದ ಬಚಾವ್ ಮಾಡಿಸಿದ್ದು ಆಯ್ತು. ಮುಂದೆ ಅವನನ್ನೆಲ್ಲ ಕೇಳ್ತೀಯ ನೀನು? ನೀನೇ ಒಂದ್ ಡೇಟ್ ಫಿಕ್ಸ್ ಮಾಡು, ನಾನ್ ಬಂದ್ ದಾರ ಏರ್ಕೊಡ್ತೀನಿ. ಅವ್ರಿಬ್ರು ಏನ್ ಹೇಳ್ತಾ ಇದಾರೆ ಪಾಪ? ನಿಮ್ ತಾಯವನ್ ಸತ್ವಾಗ್ಲೂ ಸತ್ಯ. ನೋ ನೋ, ನನಗೂ ಆಸೆ ಇದೆ, ಆಕಾಂಕ್ಷೆಗಳಿದೆ. ನನ್ನ ಭವಿಷ್ಯದ ಬಗ್ಗೆ 100 ಕನ್ಸುಗಳಿವೆ. ನನ್ನ ಪರ್ಸನಲ್ ಲೈಫ್ ಅಲ್ಲಿ ಇಂಟರ್ಫಿಯರ್ ಆಗೋದಕ್ಕೆ ಯಾರಿಗೂ ರೈಟ್ಸ್ ಇಲ್ಲ. ಆಹಾ, ನನ್ನ ಪುಟ್ಟ ಮುದ್ದು ಬಂಗಾರು, ಬಾರ 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 ಇಲ್ಲಿ ನೋಡ. ಚಿಕ್ಕ ವಯಸ್ಸಿನ ನಾನು ನಿಂಗೆ ಏನಾದ್ರು ಕೊರತೆ ಮಾಡಿದ್ದೀನ? ನೀನ್ ಕೇಳಿದ್ದಿಲ್ಲ ನನ್ ಕೊಡ್ಸಿಲ್ವಾ? ಈಗ ನಾನು ಕೇಳ್ತಾ ಇದ್ದೀನಿ, ನೀನ್ ಇದಕ್ಕೆ ಒಪ್ಕೋಬೇಕಮ್ಮ. ಒಪ್ಕೊ ಅಂತ ಎಷ್ಟು ಸುಲಭವಾಗಿ ಹೇಳ್ಬಿಟ್ರಿ ಪಾಪ. ಅಷ್ಟು ಈಸಿಯಾಗಿ ಒಪ್ಕೊಳ್ಳೋಕೆ ಫುಟ್ಪಾತ್ ಮೇಲೆ ಬಜ್ಜಿ ಮಾರೋ ತರನಾ? ಬೊಜ್ಜಿನ ವೆಂಕಟೇಶ ಈಸ್ಪುರ ಏನಯ್ಯ ಇದು? ನೋಡೇ ಇವಳು ಮಾತ್ ಬೇರೆ ಕಲ್ತ್ಬಿಟ್ಲಲ್ಲ ಇವಳು. ಏ, ನಾನ್ ಸಾಧುಗ್ ಮಾತ್ ಕೊಟ್ಟಿದ್ದೀನಿ, ಬಾಯಿ ಮುಚ್ಕೊಂಡು ಒಪ್ಕೊ ಅಷ್ಟೇ. ಕೊಟ್ ಮಾತ್ರ ಉಳಿಸ್ಕೊಂಡು ಅದೇ ತರ ನಡೆಯೋದಿಕ್ಕೆ ನೀನೇನು ಶ್ರೀರಾಮಚಂದ್ರನ ಅಥವಾ ಹರಿಶ್ಚಂದ್ರನ? ಉಳಿಸ್ಕೊಳ್ಳಿಲ್ಲ ಅಂದ್ರೆ ಅಪ್ಪ ಮಗಳಿಬ್ರು ಡೀಲ್ ಆಗಿ ಹೋಗ್ತೀರಾ? ಒಪ್ಕೊಂಬಿಡು. ಹ್ಞೂ ಕಣ, ನೋಡೋ ತಗೊಂಡು ಡುಮ್ ಅನ್ಸ್ಬಿಡ್ತಾರೆ. ಹ್ಞೂ ಅನ್ನ. ಓಕೆ ಪಾಪ, ಆದ್ರೆ ಒಂದ್ ಕಂಡೀಷನ್. ಅದೇನ್ ಕಂಡೀಷನ್ ಅಂತ ಹೇಳು? ಆಕಾಶದಲ್ಲಿ ಹಾರ್ತಾ ತಾಳಿ ಕಟ್ಬೇಕಾ, ಇಲ್ಲ ನೀರಲ್ಲಿ ತೇಲ್ತಾ ತಾಳಿ ಕಟ್ಬೇಕಾ, ಇಲ್ಲ ಯಾವ್ದಾದ್ರು ದೊಡ್ಡ ಸ್ಟಾರ್ ಹೋಟ್ಲಲ್ಲಿ ಬೊಂಬಾಟ್ ಪಾರ್ಟಿ ಮಾಡಿ ತಾಳಿ ಕಟ್ಬೇಕಾ? ಅದ್ಯಾವ್ದು ಬೇಡ. ನಾನ್ ಓದ್ಬೇಕು, ಡಿಗ್ರಿ ತಗೋಬೇಕು, ಆಮೇಲೆ ಮದ್ವೆ. ಅದೆಲ್ಲಾಗಲ್ಲ. ಕಾಲೇಜಲ್ಲಿ ಓದ್ತೀನಿ ಅಂತ ಯಾವನ್ ಜೊತೆ ರೋಡೋಗ್ಬಿಟ್ರೆ? ನಿಂಗ ಅವಳ ಮೇಲೆ ಅನುಮಾನ ಇದ್ರೆ ಎಂಗೇಜ್ಮೆಂಟ್ ಮಾಡ್ಕೋ. ಆಗ ನಿನ್ನ ಆಸೆನೂ ಈಡೇರುತ್ತೆ, ಅವಳು ಓದ್ಬೇಕನ್ನೋ ಆಸೆನೂ ಪೂರೈಸುತ್ತೆ. ಏನಂತ್ಯಾ? ನಮ್ಮಪ್ಪ ಅವನ ಸ್ವಾರ್ಥಕ್ಕೋಸ್ಕರ ನನ್ನನ್ನು ಬಲಿ ಕೊಟ್ಟ. ಹಾಗಂತ ಅವನನ್ನ ಮದ್ವೆ ಮಾಡ್ಕೊಂಡು ಆ ಹಿಂಸೆಲಿ ಬದುಕಕ್ಕಾಗ್ತಿರ್ಲಿಲ್ಲ. ನನ್ನ ಕಾಪಾಡೋಕೆ ಒಬ್ಬ ಗಂಡಸು ಸಿಕ್ಕೇ ಸಿಗ್ತಾನೆ ಅನ್ನೋ ನಂಬಿಕೆ ನನಗಿತ್ತು. ಆ ನಂಬಿಕೆ ಸುಳ್ಳಾಗ್ಲಿಲ್ಲ. ನೀನ್ ಸಿಕ್ಕಿದ್ಯಾ? ಆದ್ರೆ ನಾನು ಯಾರ ಜೊತೆನೂ ಮಾತಾಡಬಾರ್ದು ಅಂತ ಬಾಡಿಗಾರ್ಡ್ಸ್ನ ಇಟ್ಟಿದ್ರು. ಸಾಲದಕ್ಕೆ ಕೇಕೆ ನನಗೆ ಕಾಲೇಜ್ನಲ್ಲಿ ಕಾವಲಾಗಿದ್ದ. ಅದಕ್ಕೆ ಇಷ್ಟೆಲ್ಲ ನಾಟಕ ಮಾಡ್ಬೇಕಾಯ್ತು. ಇದರಿಂದ ನಿಮ್ಗೆ ಹರ್ಟ್ ಆಯ್ತು, ಯಾಮಿನಿಗೂ ಕೂಡ ಅವಮಾನ ಆಯ್ತು. ಅದ್ ನನಗೆ ಚೆನ್ನಾಗ್ ಗೊತ್ತು. ಈ ಕಣ್ಣ ಮುಚ್ಚಲೆ ಆಟದಲ್ಲಿ ಪಾಪ ಆ ರಮ್ಮನ ಸರ್ದು ಪ್ರಾಣನೇ ಹೋಯ್ತು. ಪ್ಲೀಸ್ ಪ್ಲೀಸ್ ಅವರಿಂದ ನನ್ನ ಕಾಪಾಡ್ತೀಯಾ? ನನ್ನ ಸ್ವಾರ್ಥಕ್ಕೋಸ್ಕರ ನಿನಗೆ ಎಷ್ಟೊಂದು ಅನ್ಯಾಯ ಅವಮಾನ ಆಗಿದೆ. ಅದನ್ನೆಲ್ಲ ಮರೆತು ನೀ ನನಗೆ ಸಹಾಯ ಮಾಡಲ್ಲ ಅಂತ ನನಗೆ ಗೊತ್ತು. ಆದ್ರೂ ಒಂದ್ಸಲ ಕೇಳ್ಬೇಕಾಗಿತ್ತು, ಕೇಳಿದ್ದೀನಿ. ಸರಿ ಬಿಡು, ನನ್ನ ದಾರಿ ನಾನು ನೋಡ್ಕೋತೀನಿ. ಸಹಾಯ ಕೇಳ್ಕೊಂಡು ದುಶ್ಮನ್ ಬರಲಿ ದೋಸ್ತಿ ಬರಲಿ, ಸಹಾಯ ಮಾಡೋದು ಕನ್ನಡಿಗರ ಗುಣ. ಅಂಥದ್ರಲ್ಲಿ ನೀನೊಂದು ಹೆಣ್ಣು, ಸಹಾಯ ಕೇಳಿದ್ಯಾ, ಸಹಾಯ ಮಾಡಲ್ಲ ಅಂತೀನ? ಅಂದ್ರೆ
ನೀವು ನನ್ನ ಕ್ಷಮಿಸಿದ್ದೀರಾ? ಕ್ಷಮಿಸೋ ಅಷ್ಟು ನಾನು ದೊಡ್ಡ ಮನುಷ್ಯ ಅಲ್ಲ. ಇಷ್ಟಕ್ಕೂ ನೀನ್ ಇದೆಲ್ಲ ಮಾಡಿದ್ದು ನಿನ್ ರಕ್ಷಣೆಗೋಸ್ಕರ ತಾನೆ? ಐ ಲವ್ ಯು ಆದಿ. ನಡು ಬೀದಿಲಿ ನಿಂತ್ಕೊಂಡು ಈಗ ಮಾಡ್ತಿದ್ಯಲ್ಲ, ನಿಂಗೆ ಯಾರು ಅಕ್ಕ ತಂಗಿರಿಲ್ವೇ? ಯಾವಳಾದ್ರೂ ಸೌಂಡ್ ಗಿವ್ ಮಾಡಿದ್ರೆ ಅಡ್ಡಡ್ಡ ಉದ್ದುದ ಕತ್ತರಿಸಾಕ್ತೀನಿ. ನಾನೇನು ಮಾಡ್ಬೇಡ. ಅದೇ ಬಿಡ್ಬೇಡ ಅವನ್ನ. ಹೆಣ್ಣನ್ ಕೂದಿಸೋ ಇಂಥ ಮಣ್ಣಲ್ಲಿ ಹೆಣ್ಣು ಅವಮಾನ ಮಾಡೋ ಇಂಥ ರಾಕ್ಷಸರನ್ನ ಬಿಡ್ಬೇಡ. ನನಗಾಗಿದ್ದ ಅವಮಾನ ಇನ್ಯಾವ ಹೆಣ್ಗೂ ಆಗ್ಬಾರ್ದು. ರೌಡಿಸಮ್ ಅನ್ನೋ ಪದನ ಇಲ್ದೇ ಇರೋ ಹಾಗೆ ಮಾಡು. ಸರ್ವನಾಶ ಮಾಡು ಕತ್ತರಿಸೋನ್ನ. ಇಂಥ ಒಂದು ದಿನಕ್ಕಾಗಿ ನಾನು ಕಾಯ್ತಾ ಇದ್ದೆ. ಇಷ್ಟು ದಿವಸ ನನ್ನ ಕಣ್ಣು ಮುಂದೆ ಏನೇ ಅನ್ಯಾಯ ನಡೆದ್ರು ಕಣ್ಣು ಮುಚ್ಕೊಂಡು ಕರ್ತವ್ಯಕ್ಕೆ ದ್ರೋಹ ಬಗಿತಾ ಇದ್ದೀನಿ ಅನಿಸಿದ್ರು ವಿಧಿ ಇಲ್ಲದೆ ಸುಮ್ಮನೆ ಪೊಲೀಸ್ ಆಗಿ ನಾನು ಮಾಡಬೇಕಾದ ಕೆಲಸನ ನೀನು ಮಾಡಿ ಇನ್ನೂ ನಿನ್ನಿಂದ ಇಂಥ ಸಮಾಜ ಪೀಡಿತರು ಸಾಯ್ಬೇಕಾಗಿದೆ. ಅದಕ್ಕಾಗಿ ನಾನು, ನನ್ನ ಕಾಕಿ, ನನ್ನ ಪವರ್ ನಿನ್ನ ಪ್ರೊಟೆಕ್ಷನ್ಗಿರುತ್ತೆ. ಇದನ್ನೆಲ್ಲ ನಾನು ನೋಡ್ಕೋತೀನಿ. ನೀನು ಹೋಗು. ನೀನು ಹೋಗು. ಹೋಗು. ಏನು ನೋಡ್ತಾ ಇದ್ದೀರಾ? ಸತ್ತಿರೋದು ನಿಮ್ಮ ಅಣ್ಣನೂ ಅಲ್ಲ, ತಮ್ಮನೂ ಅಲ್ಲ, ಸಮಾಜ ದ್ರೋಹಿಗಳು, ರೌಡಿಗಳು. ಇನ್ನೂ ಏನು ನೋಡ್ತಾ ಇದ್ದೀರಾ? ಹೋಗಿ ಕೆಲಸ ನೋಡಿ. ಸೌಮ್ಯ, ಆಗಿದ್ದೆಲ್ಲ ಮರೆತು ಸಮಾಧಾನವಾಗಿರು. ಹೇಗೆ ಮರೆತು ಸಮಾಧಾನವಾಗಿರ್ಲಿ? ಹಾಡ್ ಹಗ್ಲಲ್ಲಿ ಅದು ನಡು ಬೀದಿಲಿ ನನ್ನನ್ನ ಆಟ ಆಡ್ಸಿದ್ರಲ್ಲ, ಅದನ್ನೆಲ್ಲ ಹೇಗ್ ಮರೀಲಿ? ಯಾವುದೇ ಹೆಣ್ಗೂ ಈ ರೀತಿ ಎಲ್ಲ ಆಡಿದ್ರೆ ಹೇಗ್ ಮರೆಯಕ್ ಸಾಧ್ಯ? ಮರೀದೆ ಇನ್ನೇನು ಮಾಡಕ್ಕಾಗುತ್ತೆ ಹೇಳು? ಕಳೆದೋಗಿ ದಿನಗಳನ್ನ ನೆನಪಿಸ್ಕೊಂಡು ಕೊರಗೋದು ದಡ್ಡತನ. ಮುಂದೆ ಬರೋ ಕಷ್ಟಗಳನ್ನ ಕಲ್ಪಿಸ್ಕೊಂಡು ಚಿಂತೆ ಮಾಡೋದು ಮೂರ್ಖತನ. ಇವತ್ತಿನ ಈ ಕ್ಷಣಕ್ಕೆ ಬದುಕೋದಷ್ಟೇ ಜಾಣತನ ಅನ್ಸ್ಕೊಳ್ಳೋದು. ಇಷ್ಟಕ್ಕೆಲ್ಲ ನಾನೇ ಕಾರಣ. ದಯವಿಟ್ಟು ನನ್ನ ಕ್ಷಮಿಸಿ. ನಾನು ತಪ್ಪು ಮಾಡಿದ್ದೀನಿ. ನೀವೇನೇ ಶಿಕ್ಷೆ ಕೊಟ್ಟರು ನಾನು ಅದನ್ನು ಅನುಭವಿಸ್ತೀನಿ. ನಿನಗೆ ಶಿಕ್ಷೆ ಕೊಟ್ಟ ತಕ್ಷಣ ನನಗಾದ ಅವಮಾನ ಸರಿ ಹೋಗುತ್ತಾ? ಅದಕ್ಕೆ ಹೇಳಿದ್ದು ಪಾಸ್ಟ್ ಇಸ್ ಪಾಸ್ಟ್. ಆಗಿದ್ದೆಲ್ಲ ಮರ್ತು ಬಿಡು ಅಂತ. ಎಲ್ಲ ನಗು ನಗು. ಅದೇ you're under arrest.
ಎಕ್ಸ್ಕ್ಯೂಸ್ ಮಿ ಸರ್, ಯಾವ ಕೇಸ್ ಮೇಲೆ ಅವನ್ನ ಅರೆಸ್ಟ್ ಮಾಡ್ತಾ ಇದ್ದೀರಾ? ಅದನ್ನ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಕೇಳೋ ಅವಶ್ಯಕತೆ ನಮಗಿದೆ. ಹೌದು, ಅವ್ರನ್ನ ಯಾವ ಕೇಸ್ ಮೇಲೆ ಅರೆಸ್ಟ್ ಮಾಡ್ತಾ ಇದ್ದೀರಾ? ನಿಮ್ಮನ್ನ ಕಿಡ್ನಾಪ್ ಮಾಡಿದ್ದಕ್ಕೆ. ನಾನ್ ಕಿಡ್ನಾಪ್ ಆಗಿರೋ ವಿಷಯ ನನಗೇ ಗೊತ್ತಿಲ್ಲ. ಆದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಗೊತ್ತಾಗಿ ಅಮಾಯಕರನ್ನ ಅರೆಸ್ಟ್ ಮಾಡಕ್ ಬಂದಿದ್ದೀರಲ್ಲ, ನಿಮ್ಗೆ ಏನ್ ಹೇಳ್ಬೇಕು? ಮಧು, ACP ಸಾಹೇಬ್ರೆ, ಸುಮ್ನೆ ಅರ್ಚಾಡಿ ಕೂಗಾಡಿ ಸೀನ್ ಕ್ರಿಯೇಟ್ ಮಾಡಬೇಡಿ. ನಾವು ನಿಮ್ಮಾಗೆ ತಪ್ಪು ತಿಳ್ಕೊಂಡು ಆದಿ ಮತ್ತು ಅವನ ಫ್ರೆಂಡ್ಸ್ ನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ವಿ. ಆದ್ರೆ ಮಧು ಅವ್ರ ಜೊತೆ ಸಂತೋಷವಾಗಿ ಕಾಲ ಕಳೀತಾ ಇದ್ಲು. ನಾನು ಇದನ್ನ ಕತೆ ಕಟ್ಟಿ ಹೇಳ್ತಾ ಇದ್ದೀನಿ ಅಂತ BP ರೈಸ್ ಮಾಡ್ಕೊಂಡ್ರು. ಆಮೇಲೆ ಬ್ಲಡ್ ಶುಗರ್ ಬಂದು ಹಾರ್ಟ್ ಅಟ್ಯಾಕ್ ಬರುತ್ತೆ. ನಾನೇ ಸ್ವಇಚ್ಛೆಯಿಂದ ಹೋಗಿದ್ದೆ ಅಂತ ಮಧು ಬರ್ಕೊಟ್ಟಾರೆ. ಯಾಕೇನಾಯ್ತು? ಓಹ್ ಸಾರಿ ACP ಅವರೇ, ಯಾಕೆ ಸೈಲೆಂಟ್ ಆಗೋದ್ರಿ? ನಿಮ್ ಸೈಲೆಂಟ್ಗೆ ಒಂದ್ ಶಾಕಿಂಗ್ ನ್ಯೂಸ್ ಹೇಳ. ಆದಿ ನಾನು ಒಬ್ರನ್ನೊಬ್ರನ್ನ ಪ್ರೀತಿಸ್ತಾ ಇದೀವಿ. ಆದಿನ್ ಪ್ರೀತಿಸಿ ಸಾಧು ಜೊತೆ ಹೇಗ್ ಮದ್ವೆ ಆಗ್ತಾಳೆ ಅಂತ ಯೋಚನೆ ಮಾಡ್ತಾ ಇದೀರಾ ಅಲ್ವಾ? ಆದ್ರೆ ನನ್ ಮದ್ವೆ ಸಾಧು ಜೊತೆ ಅಲ್ಲ, ಆದಿ ಜೊತೆ. ನಮ್ಮಿಬ್ರು ಮದ್ವೆ ತಡೆಯಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ತಪ್ಪು ಮಾಡ್ತಾ ಇದೀಯ ಆದಿ. ಅವಳೊಬ್ಳು ಮಿನಿಸ್ಟರ್ ಮಗಳು. ಮಿನಿಸ್ಟರ್ ಮಗಳಾದ ತಕ್ಷಣ ಆಕೆ ಇಷ್ಟವಾದವ್ರನ್ನ ಪ್ರೀತಿಸಬಾರ್ದ, ಮದುವೆ ಆಗ್ಬಾರ್ದ? ನಿಮ್ಗೊಂದ್ ವಿಷಯ ಗೊತ್ತಾ? ನಾನು ಮೈನರ್ ಅಲ್ಲ, ಮೇಜರ್. ಮೇಜರ್ ಆಗಿರೋರು ಅವ್ರ ಜೀವನ ನಿರ್ಧಾರಗಳನ್ನ ಅವರೇ ತಗೋಬಹುದು ಅಂತ ನೀವು ಪೂಜಿಸೋ, ಸಾರಿ, ನಾವು ಗೌರವಿಸೋ ಕಾನೂನೇ ಹೇಳುತ್ತೆ. ಗೊತ್ತಾ ACP ಅವರೇ? ಗೊತ್ತು. ಈ ವಿಷಯ ಕೇಳಿ ತಲೆ ಬಿಸಿ ಆಗಿರುತ್ತೆ. ಹೋಗ್ತಾ ಕೂಲ್ ಡ್ರಿಂಕ್ಸ್ ಬಿಟ್ಕೊಂಡೋಗಿ. ಲೇ ಪ್ರಭಾಕರ, ಬರೀ ಮಿನಿಸ್ಟ್ರಿಗೆ ಸೆಲ್ಯೂಟ್ ಹೊಡ್ಕೊಂಡಿದ್ರೆ ಸಾಲದು ಕಣೋ. ನಮ್ಮನೆ ಭಾಗ್ಯ ಜೊತೆ ಕೇಳ್ತಾಳೆ, ನಮ್ಮ ಸಾಧು ಬೆಳಗೋ ಬಂಗಾರ ಜ್ಯೋತಿ ಎಲ್ಲೋ? ಏಯ್, ಅವಯ್ಯ ಆಗ್ಲಿಂದ ಬಾಯ್ ಬಾಯ್ ಬಡ್ಕೊತಾವನೆ, ಸುಮ್ಮನೆ ನಿಂತಿದ್ಯಲ್ಲ, ಅದೇನಾಯ್ತನ್ ಬಾಯ್ ಬಿಟ್ಟು ಬಗ್ಲು. ಅವಳು ಆದಿನ ಪ್ರೀತಿಸ್ತಿದ್ದಾಳಂತೆ, ಅದಕ್ಕೆ ಅವನ್ನೇ ಮದುವೆ ಆಗ್ತಾಳಂತೆ. ಯಾರ ಬಗ್ಗೆ ಮಾತಾಡ್ತಾ ಇದ್ಯಾ? ಒಂದೇ ಡಿಚ್ಚಿ ಅಡ್ಡಾಟ ಮಲಗ್ಬಿಡ್ತೀಯ ಮುಂಚೂರು ನನ್ ಮಗನೇ. ಲೋ ಸಾಧು, ಇದ್ರು ಇರ್ಬೋದು ಕಣ್ಲಾ, ಬೆದೆಗ್ ಬಂದ್ ಕೂತ್ರೆ ವಯಸ್ಸಿಗೆ ಬಂದ್ ಹೆಣ್ಣು ಎರಡು ಒಂದೇ ಅಂತಾರೆ. ಅವಳು ನಂಬಕ್ಕಾಗಲ್ಲ ಕಣ್ಲಾ. ರೇ ತಾಯಮ್ನರೇ, ಏನ್ ಮಾತು ಅಂತ ಆಡ್ತಿರ್ರಿ? ಅವಳು ನನ್ನ ಮಗಳು, ಅವಳು ಮೈಲ್ ಹರಿತಿರೋದು ನನ್ ರಕ್ತ. ಬೋಂಡ ಬಜ್ಜಿದು. ಅದಕ್ಕೆ ನಾನು ಹೇಳ್ತಾ ಇರೋದು, ನೀನ್ ನನ್ನಿಂದ ಓಡ್ ಬಂದಂಗೆ ಅವಳು ಅವನಿಂದ ಓಡೋಗಿರ್ತಾಳೆ. ಅಯ್ಯ ನಿನ್ನ ಡೇ, ಎಲ್ಲೇ ಅವ್ರ ನನ್ನ ಬುಡಕ್ಕೆ ಬಿದ್ದಿರ್ ಬಿಡ್ತಿಯಲ್ಲೇ, ನಿನ್ನ ಹಂಗೆ ಎಣ್ಣೆ ಹಾಕಣಕ್ಕೆ ಗೋಳಿಸ್ಬಿಡ್ತೀನಿ ನಮ್ನ. ಮುಚ್ಕೊಂಡಿರ್ತೀರ ಸ್ವಲ್ಪ. ನನ್ನ ಪಾಡ್ ನನಗಾದ್ರೆ ನಿಮ್ಗೆ ನಿಮ್ದೇ ಆಗೋಗ್ಬಿಟ್ಟಿದೆ. ಅದಕ್ಕೆ ಚಿಂತೆ ಮಾಡ್ತೀಯಾ? ಊರ್ಗೊಬ್ಳೆ ಪದ್ಮಾವತಿನ, ಮಧು ಇಲ್ಲಾಂದ್ರೆ ಬಿಂದು, ಬಿಂದು ಇಲ್ಲಾಂದ್ರೆ ಸಿಂಧು, ಅವಳು ಇಲ್ಲಾಂದ್ರೆ ಇನ್ನೊಂದು. ಆಗಲ್ಲ. ಇಷ್ಟ ದಿವಸ ಅವಳಿಗೋಸ್ಕರ ಕಾದಿದ್ದೀನಿ, ಅವಳು ನನಗೆ ಬೇಕೇ ಬೇಕು. ಒಂದ್ ರಾತ್ರಿ ಮನೆಯಿಂದ ಆಚೆ ಇದ್ದೋಳು ಹಂಗೆ ಇರ್ತಾಳೆ ಅಂತ ಯಾವ ಗ್ಯಾರಂಟಿ? ಅಲ್ಲಿ ಇಲ್ಲಿ ಹೆಚ್ಚು ಕಮ್ಮಿ ಆಗಿ ಆ ಲೆಪ್ ಕಟ್ಟಿ ಮೊಸರಾಗಿದ್ರೆ ಇನ್ನೊಂದ್ಸಲ ಅವಳ ಬಗ್ಗೆ ಹಿಂಗ್ ಮಾತಾಡಿದ್ರೆ ಸಾಯ್ಸು. ಇವಳನ್ನ ಫಸ್ಟ್ ಸಾಯಿಸ್ಬಿಡಿ ಅವಳ. ಸಾಯ್ಸು. ಏಯ್ ಬಸವಯ್ಯ, ಅವಳೇನಾದ್ರೂ ನನ್ ಕೈ ತಪ್ಪ ಹೋಗ್ಬೇಕು, ನಿನ್ ಕತೆ ಅಷ್ಟೇ. ನನ್ ಬಜ್ಜಿ ಮೇಲಾಣೆ ಮಧು. ಮಧು, ನಿನ್ನ ಆತಂಕ ಏನು ಅಂತ ನಿನ್ ಕಣ್ ನೋಡಿದ್ರೆ ಗೊತ್ತಾಗತ್ತೆ. ನೋಡು, ಒಂದ್ ಹೆಣ್ಣಿನ ಮನ್ಸಿನ ಪರಿಸ್ಥಿತಿನ ಇನ್ನೊಂದ್ ಹೆಣ್ಣೆ ಅರ್ಥ ಮಾಡ್ಕೊಳ್ಳೋದಕ್ ಸಾಧ್ಯ. ನೀನ್ ಧೈರ್ಯವಾಗಿರು. ಮಧು, ಈ ಮನೆಗೆ ಸೊಸೆಯಾಗಿ ಬರೋ ನೀನು ಯಾವಾಗ್ಲೂ ನಗ್ನಗ್ತಾ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅಳ್ಬೇಡ, ಕಣ್ಣೋರ್ಸ್ಕೊ. ಬಾ, ಕೂತ್ಕೋ. ನೋಡಾದಿ, ಹುಷಾರಾಗಿ ಹೋಗ್ಬಿಟ್ಬಿಟ್ ಬಾ. ಅಕ್ಕ, ನಿನ್ನ ಆಶೀರ್ವಾದ ಇರೋದು ಯಾರಿಗೇನೂ ಆಗಲ್ಲ. ಬರ್ಲಕ್ಕ? ಹೋಗ್ಬಿಟ್ ಬಾ. ಹೆಂಗೋದಳ ಹಂಗೆ ಬಂದಿದ್ಯೋ ಅಥವಾ ಏನಾದ್ರೂ ಕಳ್ಕೊಂಡ್ ಬಂದಿದ್ಯೋ? ಅವಳೇನ್ ಬಗ್ಲಲ್ಲಿ ಬಂಗಾರ ತುಂಬ್ಕೊಂಡು ಹೋಗಿಲ್ಲ ಕಳ್ಕೊಂಬರಕ್ಕೆ. ಮಗಳು ಬಂದ್ಲೊಂದ್ ಸಂತೋಷ ಪಡೋದ್ ಬಿಟ್ಟು ಒಳ್ಳೆ ಸಿಡಕ್ ಮರ ಸಿಂಗರ ಒಂಥರ ಉರ್ಕತ್ಕೆಲ್ಲ ಯಾಕೆ? ಹೌದೌದು, ಅವಳು ತೀರ್ಥಯಾತ್ರೆಗೆ ಹೋಗಿ ಬಂದಿದ್ದಾಳೆ. ಕಾಲ್ ತೊಳೆದ ಆರ್ತಿ ಎತ್ತು ಮನೆ ಒಳಗಡೆ ಸೇರ್ಸ್ಕೊಳ್ಳಿ. ಅವಳು ಯಾವನ್ ಜೊತೆನೋ ಇಡೀ ರಾತ್ರಿ ಇದ್ದು ಬಂದಿದ್ದಾಳೆ. ಹಲೋ ಮಿಸ್ಟರ್, ಯಾವನ್ ಜೊತೆ ಅಲ್ಲ, ನನ್ ಮದ್ವೆ ಆಗೋನ್ ಜೊತೆಲಿ. ಏನಂತೆ? ಹೆಂಗಸ ಮೇಲೆ ಕೈ ಮಾಡೋದು ಗಂಡಸ ಲಕ್ಷಣ ಅಲ್ಲ. ಹೇಯ್,
ನನ್ನ ವಿಷಯದ ಬಗ್ಗೆ ಮಾತಾಡಕ್ಕೆ ಎಷ್ಟೋ ಮೀಟರ್ ನಿನಗೆ? ಯಾಕೆ ಡೌಟಾ? ನಿನ್ನ ಅಡ್ಡದಲ್ಲೇ ಬಂದು ನಿಂತಿದ್ದೀನಿ. ನಾನು ದಿಲ್ಲು ಮೀಟ್ರ್ ಎಷ್ಟು ಅಂತ ಈಗಾಗಲೇ ಗೊತ್ತಾಗಿರ್ಬೇಕಲ್ಲ. ಚೋಟದ್ದಲ್ಲ ಹಂಗ್ ಹಿಡ್ಕೊಂಡು ಅವ್ರವ್ರನ್ನ ಅಟ್ಟಾಡ್ಸ್ಕೊಂಡು ಕೊಚ್ಚಾಕ್ಬಿಟ್ರೆ ಬಜಾರಲ್ಲಿ ನೀನು ಡಾನು ಪಂಟ್ರು ಅಂತ ಹೇಳ್ಕೊಂಡು ಸಿಕ್ದವ್ರಿಗೆ ಧಮ್ಕಿ ಹಾಕೊಂಡು ರೋಲ್ ಕಾಲ್ ಮಾಡ್ತಾ ಇರೋದು ನೀನು, ನಾನಲ್ಲ. ಅವಳು ಹೇಗ್ ಬಂದಿದ್ಲೋ ಹಾಗೆ ಕರ್ಕೊಂಡ್ ಬಂದಿದ್ದೀನಿ. ನಾನ್ ಬಂದಿರೋದು ನಮ್ಮ ಮಾವನ್ ಮನೆಗೆ, ಅದು ಬಾವಿ ಹಳೆನಾಗಿ. ನನಗೆ ಗೊತ್ತಿತ್ತು ನೀನೇನಪ್ಪ ನಿಜವಾದ ಗಂಡ್ಸು. ನೀನ್ ಹಂಗೆಲ್ಲ ದುಡ್ಕಿರಲ್ಲ, ನನ್ನ ಮಗಳಿಗೆ ಏನಾಗಿರಲ್ಲ. ಅಯ್ಯ ನೀನ್ ಯಾಕೆ ಗುರಾಯಿಸ್ತೀಯಾ? ಇರೋದ್ನ ಹೇಳ್ದೆ ಅಷ್ಟೇ ಮಾವ. ಇರೋದ್ನ ಇದ್ದಾಗ ಹೇಳಿದ್ರೆ ಕೆಲವ್ರಿಗೆ ಎಲ್ಲೆಲ್ಲೋ ಉರಿತದಂತೆ. ಬರ್ಲಾ ಡಾರ್ಲಿಂಗ್? ಬಾಯ್. ಬಾಯ್ ಆದಿ. ಏನೋ ಬಜ್ಜಿ ಬಸವಯ್ಯ, ನನ್ನ ಎದುರಿಗೆ ಆ ಫುಟ್ಪಾತ್ ನನ್ನ ಮಗನ ಹೊಗಳಿದ್ದು ಅಲ್ದೆ ಟಾಟಾ ಬೇರೆ ಮಾಡ್ತೀಯಾ? ಬಿಡ. ಏ ಸಾಧು, ನಿನ್ನಂತ ರೌಡಿ ಪರೋಡಿ ಅನ್ನಿಸ್ಕೊಂಡವ್ಗೆ ಅವ್ನು ಬೆದರ್ಸ್ಬಿಟ್ಟು ಹೋದ. ಇನ್ ಇವನೇನ್ ಮಾಡ್ತಾನೆ? ಮೂರು ಬಿಟ್ಟು ಮೂದೇವಿ. ಕರೆಕ್ಟ್ ಆಗಿ ಹೇಳ್ದೆ ಅಮ್ಮ, ಕರೆಕ್ಟ್ ಆಗಿ ಹೇಳ್ದೆ. ಹೌದು ಸಾಧು, ಆವೇಶ ಪಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಕೂಲ್ ಡೌನ್. ಸಾಧು, ನನ್ನ ಮಾತು ಕೇಳು. ನಿಂಗೆ ಆತರ ಜಾಸ್ತಿ. ಆತರ ಬಿದ್ದು ಗೋತ್ರ ಕಳ್ಕೊಂತೀಯ ನೋಡು. ACP ಹೇಳೋದು 100% ಸತ್ಯ. ಮೊದಲು ಸ್ಕೆಚ್ಚು, ಆಮೇಲೆ ಮಚ್ಚು. ನನ್ನ ಮಾತು ಕೇಳ ನಂಬು ರಜ. ರೇಸಿಪೆ ಹೇಳ್ರಿ ಅವನಿಗೆ. ಬನ್ನಿ ಸಾಧು. ಹೋಗು ಬನ್ನಿ ಸಾಧು. ಹೋಗು ಬನ್ನಿ. ಹೋಗು. ಇಷ್ಟೊತ್ತಲ್ಲಿ ಒಬ್ಳೆ ಏನ್ ಮಾಡ್ತಾ ಇದೆಯಾ ಇಲ್ಲಿ? ಅದು ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಾ ಇದ್ದೆ. ಟೈಮ್ ಎಷ್ಟಾಯ್ತು ಅಂತ ನೋಡ್ಲಿಲ್ಲ. ಬಾಬಾ ಕೂತ್ಕೋ. ಸೂರ್ಯ, ನೀವೇನ್ ಮಾಡಿದ್ದು? ಕರ್ತವ್ಯ ಸರ್. ಅಮಾಯಕರನ್ನ ಬೀದಿ ನಾಯಿ ತರ ಕೊಲ್ಲೋದು ನಿಮ್ ಕರ್ತವ್ಯನಾ? ಹೌದು ಸರ್. ಸೂರ್ಯ, ದಿಸ್ ಇಸ್ ಟೂ ಮಚ್. ನೀನು ಲಿಮಿಟ್ ಮೀರ್ತಾ ಇದೀಯಾ. ಕಾಕಿ ಹಾಕಿ ಲಿಮಿಟ್ ಮೀರಿ ಸಾಧು ಶೆಟ್ಟಿ ಬಿಸಾಕೋ ಮೂಳೆಗೆ ಜೊಳ್ಳು ಸುರಿಸ್ತಾ ಇರೋ ನಾಯಿಗಳು ಬೇರೆಯವರಿದ್ದಾರೆ ಸರ್, ನಾನಲ್ಲ. ಮೈಂಡ್ ಯುವರ್ ಲ್ಯಾಂಗ್ವೇಜ್. ನಾನು ಮತ್ತೆ ನನ್ನ ಭಾಷೆ ಕಂಟ್ರೋಲ್ ಅಲ್ಲಿ ಇರ್ಬೇಕು ಅಂದ್ರೆ ನನ್ನ ಕರ್ತವ್ಯ ಮಾಡೋದಕ್ಕೆ ಬಿಡಿ ಸರ್. ಇಲ್ಲ ಅಂದ್ರೆ ಅಷ್ಟೇ. ಹುಷಾರ್. ಇಡೀ ಡಿಪಾರ್ಟ್ಮೆಂಟ್ ನ ಕಂಟ್ರೋಲ್ ಮಾಡ್ತಾ ಇದ್ರು, ಇವನ್ ಮಾತ್ರ ನಾನು ಕಂಟ್ರೋಲ್ ಸಿಗ್ತಾ ಇಲ್ಲ. ಯಾಕಂದ್ರೆ ಇವನು ಸೂರ್ಯ ಎಲ್ಲಾ ಗ್ರಹಗಳನ್ನು ಕಂಟ್ರೋಲ್ ಮಾಡುತ್ತೆ ಹೊರತು ಸೂರ್ಯ ಯಾರ ಕಂಟ್ರೋಲ್ಗೂ ಸಿಗೋದು. ಏನೇ ಮೈ ಕಾಣಂಗ್ ಬಟ್ಟೆ ಹಾಕೊಂಡು ಮಕ್ಕ ತುಂಬಾ ಬಣ್ಣ ಬಳ್ಕೊಂಡು ಏನ್ ಮೆರವಣಿಗೆ ಹೋಯ್ತಿದ್ಯಾ? ಮೆರವಣಿಗೆಗಾದ್ರೂ ಹೋಗ್ತೀನಿ, ನನ್ನ ಹೀರೋ ಜೊತೆ ಮರ ಸುತ್ತಕ್ಕಾದ್ರೂ ಹೋಗ್ತೀನಿ. ಅದನ್ನ ಕೇಳೋ ಅವಶ್ಯಕತೆ ನಿನಗಿಲ್ಲ. ಏನೇ ಕೊಬ್ಬ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ಯಲ್ಲ? ನಿಮ್ಮಪ್ಪನ್ ಮನೆ ಅನ್ನ ತಿಂದು ಕೊಬ್ಬಿಲ್ವಲ್ಲ, ಬಿಡು. ಎಷ್ಟು ದಿನ ಅಂತ ಮಾತಾಡ್ತೀಯಾ? ಮದ್ವೆ ಆಗೋವರ್ಗೂ ತಾನೇ. ಆಮೇಲೆ ಬರ್ತಾನೆ ನೀನ್ ಸೊಕ್ಕನ್ ಮುರಿಯೋಕೆ ನಮ್ ಸಾಧು. ನನ್ನ ಸೊಕ್ಕು ಮುರಿಯೋನು ಸಾಧು ಅಲ್ಲ, ಆದಿ. ಕನಸ್ ಕಾಣ್ತಾ ಇದ್ಯಾ? ಆದಿನೇ ನನ್ಸ್ ಮಾಡ್ತಾನೆ ಅಂತ ನಾನ್ ನಂಬಿದೀನಿ. ಯೋ, ಇದನ್ನೆಲ್ಲ ಕೇಳಿಸ್ಕೊಂಡು ಗೂಟ ಪಡ್ಕೊಂಡ್ ಕುಂತಿದ್ಯಲ್ಲ, ಅಂದಿ ತಿಂತಂಗ್ ತಿಂದು ದನ ಬೆಳೆದಂಗೆ ಮೈ ಬೆಳೆಸ್ಕೊಂಡ್ರೆ ಸಾಲ್ದು. ಬೆಳೆದ್ ಮಗ್ಳನ್ನ ಸ್ವಲ್ಪ ಅದ್ಬಸ್ತಲ್ಲಿ ಇಟ್ಕೋಬೇಕು. ಇದ್ಯಾಕೆ ಇವತ್ತು ಚಟ್ನಿಗೆ ಉಪ್ಪು ಜಾಸ್ತಿ ಹಾಕ್ಬಿಟ್ಟಿದ್ಯಾ? ನಿನ್ಗೆ ಯಾವಾಗ ನಾನು ತಿನ್ನೋದ್ರ ಮೇಲೆ ಕಣ್ಣು. ಹೋಗೆ, ನನಗೆ ಇವತ್ತು ಊಟನೇ ಬಿಡು, ಉಪವಾಸ. ಹೋಗೆ. ನನ್ ತಮ್ಮನ್ ಜೊತೆ ಎಂಗೇಜ್ಮೆಂಟ್ ಆಗಿ ಅವ್ನ್ ಯಾವನೇ ಆದಿ ಅಂತೆ ಅವನ್ ಜೊತೆ ಸುತ್ತಕ್ ಹೋಗ್ತಾಳಲ್ಲ. ಏನಮ್ಮ ಇವ್ ಹೇಳ್ತಿರೋದು? ನಿಜ ಪಪ್ಪ. ಅಯ್ಯೋ ನೋಡೆ, ಹೋಗಿ ಹೋಗಿ ದುಶ್ಮನ ಗಂಟಾಕತ್ತಳೆ. ಏಯ್, ಯಾಕೆ ಸಾಯೋವರೆಗೂ ಮುತ್ತೈದಾಗಿರ್ಬೇಕು ಅಂತ ಆಸೆ ಇಲ್ವ ನಿನಗೆ? ಅಯ್ಯೋ ಮಂಕೆ, ಅವನಿಗೆ ಮುಹೂರ್ತ ಪಿಕ್ಸ್ ಕಡಮೆ. ಇನ್ ಸ್ವಲ್ಪ ದಿವಸಕ್ಕೆ ಅವನು ಹೊಗೆ ಹಾಕತಾನೆ. ಹೊಗೆ ಶಂಕ ಚಕ್ರ ಬಾರಿಸ್ಕತಾನೆ. ಹೊಗೆ ಹಾಕಿಸ್ಕೊಳ್ಳೋದು, ಶಂಕ ಜಪ್ತೆ ಊದಿಸ್ಕೊಳ್ಳೋದು ಅವನಲ್ಲ, ನಿಮ್ ಸಾಧು. ಯೋ, ರೂಮಲ್ಲಿ ಕೂಡ ಕಯ್ಯ ತಾನಾಗೆ ದಾರಿಗೆ ಬರ್ತಾಳೆ. ಹಲೋ ಮಿನಿಸ್ಟರ್ ಬಜ್ಜಿ ಬಸವಯ್ಯ. ನಾನ್ ಮವಯ್ಯ, ಆದಿ ಮಾತಾಡ್ತಾ ಇರೋದು. ಏಕೆ ನನ್ ವಾಯ್ಸ್ ಕೇಳಿ ಕೈ ನಡುತ್ತಾ ಇದ್ಯಾ? ನನ್ಗೆ ಮೂರ್ತ ಇಟ್ಟು ಹೊಗೆ ಹಾಕ್ಸಕ್ ಸ್ಕೆಚ್ ಆಗ್ತಿದ್ದ? ಅದಕ್ಕಿಂತ ಮುಂಚೆ
ನನ್ನ ಮಾವನೇ ನಿಮ್ಮಿಬ್ಬರನ್ನ ಎತ್ಬಿಡ್ತೀನಿ. ಏನ ಫೋನ್ ನಲ್ಲಿ ಆ ಯಮ ಮಾತಾಡ್ತಿದ್ದಾನಾ? ಯಮನೇ ಆ ದಿನ ಹೇಳ್ತಾ ಇದೀನಿ ಕೇಳು. ಒಳಗ್ ಬಂದು ನಿಮ್ಮಿಬ್ರು ದರಿದ್ರ ಮುಖ ನೋಡಕ್ ನನ್ಗೆ ಇಷ್ಟ ಇಲ್ಲ. ನಾನು ಹೊರಗ್ ಕಾಯ್ತಾ ಇದ್ದೀನಿ. ನೀನಾಗೆ ಅವಳನ್ನ ಕಳಿಸಿದ್ರೆ ಸರಿ, ಇಲ್ಲ ಅಂದ್ರೆ ಅಯ್ಯೋ ಕಳಿಸ್ಕೊಡ್ತೀನಿ ತಂದೆ, ಕಳಿಸ್ಕೊಡ್ತೀನಿ. ನೀವ್ ಯಾಕೆ ಟೆನ್ಷನ್ ತಗೋತೀರಾ? ಇದ್ಯಾಕೆ ಹೊರಗಡೆ ನಿಂತ್ಕೊಂಡ್ಬಿಟ್ಟಿರ? ಸುನಾಮಿ ಗಿನಾಮಿ ಓದ್ಕೊಂಡ್ಬಿಟ್ರೆ ಗೊತ್ತೀರಿ ದಾಚಿಗೆ. ಅಲ್ಲೇ ಕಳಿಸ್ಕೊಡ್ತೀನಿ. ಅಲ್ಲೇ ಬಾಮ ಬದ್ಕೆ ಅಲ್ಲೆಲ್ಲ ಪ್ಯಾಲೇಸ್ ಅಲ್ಲಿ ಹೆಣ್ಮಕ್ಳು ಓಡಾಡ್ತಾರಲ್ಲ, ಹಂಗೆ ಹೋಗ್ಬಿಟ್ಟು ಸಿನಿಮಾ ಪಾರ್ಕ್ ಡೊಯೇಟು ಎಲ್ಲ ಮುಗಿಸ್ಕೊಂಡು ನೀನು ಬೇಕಾದ ಟೈಮ್ಗೆ ವಾಪಸ್ ಬರಮ್ಮ. ಅದೇ ಡಲ್ ಆಗಿದ್ಯಾ? ಹಿಂಗ್ ಹೋಗು. ಮೈ ಸ್ವೀಟ್ ಇದು ಬೇರೆ ಗೇಡು. ಬಾಯ್ ಚಿಕ್ಕಮ್ಮ. ಅಕ್ಕ ಅಕ್ಕ ಯಾಕೆ ಕೂತಿದ್ಯಾ? ಅಕ್ಕ ಏನಾಯ್ತು? ಯಾಕೆ ಈ ರೀತಿ ಇದೆಯಾ? ಆಗ್ಲಿಂದ ಪ್ರಕಾಶ್ ಮೊಬೈಲ್ ಟ್ರೈ ಮಾಡ್ತಾನೆ ಇದ್ದೀನಿ. ಅವ್ರು ಯಾಕೋ ಫೋನ್ ತೆಗಿತಾನೆ ಇಲ್ಲ. ಅಯ್ಯೋ ಅಷ್ಟೇನಾ? ಮೊದ್ಲೇ ಪೊಲೀಸ್ ಆಫೀಸರು, 106 ಕೇಸ್ಗಳಿರ್ತವೆ, ಅದರಲ್ಲೇ ಬ್ಯುಸಿ ಆಗಿರ್ತಾರೆ, ಅದಕ್ಕೆ ಫೋನ್ ಎತ್ತಿಲ್ಲ. ಇಲ್ಲ ಕಣೋ, ಅವ್ರು ಎಷ್ಟೇ ಬ್ಯುಸಿ ಆಗಿದ್ರು ಫೋನ್ನ ರಿಸೀವ್ ಮಾಡೋರು. ಆದ್ರೆ ಇವತ್ತು ಆನ್ಸರೇ ಮಾಡ್ತಾ ಇಲ್ಲ. ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಅಯ್ಯೋ ಅಕ್ಕ, ಇಲ್ದಿರೋ ವಿಷಯನ ಕಲ್ಪನೆ ಮಾಡ್ಕೊಂಡು ಟೆನ್ಷನ್ ಆಗ್ಬೇಡ ಅಂತ ಎಷ್ಟು ಸಲ ಹೇಳಿದೀನಿ. ಹಾಗಲ್ಲ ಕಣೋ. ಅಮ್ಮ ತಾಯಿ, ನಿನ್ಗೋಸ್ಕರ ನಾನೇ ಹೋಗಿ ನೋಡ್ಕೊಂಡ್ ಬರ್ತೀನಿ. ನಾನು ಬರ್ತೀನಿ. ನೀನು ಬರ್ತೀಯಾ? ಸರಿ ಬಾ, ಇಲ್ಲಿ ಕೂತ್ಕೊಂಡು ಇನ್ನೂ ಟೆನ್ಷನ್ ಮಾಡ್ಕೊಂತ್ಯಾ? ಬಾ. ಪ್ರಕಾಶ್. ಅರೆ ಸೌಮ್ಯ, ಆದಿ, ಏನ್ ಇಷ್ಟೊತ್ತಲ್ಲಿ? ಫೋನ್ ಮಾಡಿದ್ರೆ ರಿಸೀವೇ ಮಾಡ್ಲಿಲ್ವಲ್ಲ, ಯಾಕೆ? ಏನಾಯ್ತು? ಏನಿಲ್ಲ ಪ್ರಕಾಶ್, ಏನೂ ಇಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಾ, ಆದ್ರೆ ಏನೂ ಇದೆ ಅಂತ ನಿಮ್ ಕಣ್ಗಳು ನೋಡಿದ್ರೇನೆ ಗೊತ್ತಾಗತ್ತೆ. ಮನುಷ್ಯರಿಗೆ ಬೇಕಾದ್ರೆ ಮೋಸ ಮಾಡ್ಬೋದು, ಆದ್ರೆ ಮನ್ಸಿಗೆ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೋಡಿ ಪ್ರಕಾಶ್, ಆ ಫೋಟೋ ಯಾರ್ದು? ಕೂತ್ಕೊಳ್ಳಿ, ಕಾಫಿ ತರ್ತೀನಿ. ಪ್ರಕಾಶ್, ಇಷ್ಟು ಸಣ್ಣ ವಿಷಯನೂ ನನ್ನ ಜೊತೆ ಹಂಚ್ಕೋತಿಲ್ಲ ಅಂದಮೇಲೆ, ನಾಳೆ ಹಸೆಮಣೆ ಏರಿ ತಾಳಿ ಕಟ್ಟಿದ್ಮೇಲೆ ನಿಮ್ ಸುಖ ದುಃಖ ನೋವುಗಳನ್ನ ನನ್ನ ಜೊತೆ ಹಂಚ್ಕೋತಿರೋ ಅನ್ನೋ ನಂಬಿಕೆ ನನಗಿಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ನೋವಿದ್ದೇ ಇರುತ್ತೆ. ಅದನ್ನ ಒಳಗಡೆನೆ ಇಟ್ಕೊಂಡ್ರೆ ಜಾಸ್ತಿ ಆಗತ್ತೆ, ಅದನ್ನ ಇನ್ನೊಬ್ರ ಜೊತೆ ಹಂಚ್ಕೊಂಡ್ರೆ ಕಡಿಮೆ ಆಗತ್ತೆ. ಪ್ಲೀಸ್ ಹೇಳಿ, ಅವ್ರು ಯಾರು ಅಂತ? ನನ್ನ ತಮ್ಮ. ನಿಮ್ ತಮ್ಮನ? ಅವನು ಲಾಯರ್ ಆಗಿದ್ದ. ಏ ಚಂದ್ರು, ನಿನಗೆ ಇಷ್ಟವಾದ ಈರುಳ್ಳಿ ಸಾಂಬಾರ್ ಮಾಡಿಸಿದ್ದೀನಿ, ತಗೋ ಊಟ ಮಾಡು. ಏ ಚಂದ್ರು, ಯಾಕೋ ಏನಾಯ್ತು? ಏನಿಲ್ಲಣ್ಣ. ನೀನು ಏನಿಲ್ಲ ಅಂತ ಬಾಯಲ್ಲಿ ಹೇಳಿದ್ರೆ ಆಯ್ತಾ? ಏಯ್, ನಾನು ಎಷ್ಟು ಸಲ ಹೇಳಿದ್ದೀನಿ ನಿಂಗೆ, ಕೋರ್ಟ್ ವಿಷಯ ಮನೆಗೆ, ಮನೆ ವಿಷಯ ಕೋರ್ಟ್ಗೆ ತಗೊಂಡು ಹೋಗ್ಬೇಡ ಅಂತ. ಮನಸ್ಸೊಂದು ಕಡೆ, ಕೆಲಸ ಒಂದ್ ಕಡೆ ಮಾಡಿದ್ರೆ ಕರ್ತವ್ಯಕ್ಕೆ ನ್ಯಾಯ ಒದಗಿಸಕ್ ಆಗಲ್ಲ. ಈಗೇನು ನಾವು ನ್ಯಾಯ ದೊರಕಿಸ್ತಾ ಇದೀವಾ? ಕಣ್ಮುಂದೆನೆ ಅತ್ಯಾಚಾರ, ಭ್ರಷ್ಟಾಚಾರ, ಅಮಾನುಷ ಹತ್ಯೆಗಳಾಗ್ತಾ ಇದ್ರು, ಕೈ ಕಟ್ಕೊಂಡು ಸುಮ್ಮನೆ ಇದ್ದಾರೆ ನಮ್ ಜನ. ಚಂದ್ರು, ಎಷ್ಟೇ ಆದ್ರೂ ಬ್ರಿಟಿಷರ ಹತ್ರ ಗುಲಾಮರಾಗಿದ್ದಾರಲ್ವ ನಮ್ ಜನ. ಅಭ್ಯಾಸದ ಮೇಲೆ ರೌಡಿಸಮ್ಗೆ, ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ಗೆ ಗುಲಾಮರಾಗಿದ್ದಾರೆ. ಅದಿರ್ಲಿ, ಬಾಯ್ ಬಿಟ್ಟು ಏನಾಯ್ತು ಅಂತ ಹೇಳೋದು ಬಿಟ್ಟು ನೀನ್ ಯಾಕೆ ಎಮೋಷನಲ್ ಆಗಿ ಮಾತಾಡ್ತಾ ಇದೀಯಾ? ಮಾತಾಡ್ದೆ ಇನ್ನೇನ್ ಮಾಡ್ಲಿ? ಅಪರಾಧಿ ನಿರಪರಾಧಿ ಆಗಿದ್ದಾರೆ. ಅಪರಾಧಿಗೆ ಶಿಕ್ಷೆ ಕೊಡ್ಬೇಕಾದ್ರೆ ಸಾಕ್ಷಿ ಕೇಳುತ್ತೆ ಈ ಕಾನೂನು. ಅಪರಾಧಿ ಯಾರು ಅಂತ ಗೊತ್ತಿದ್ರು
ಸಾಕ್ಷಿ ಹೇಳಕ್ ಹೆದರ್ಕೋತಾರೆ ಈ ಜನ. ನಿನ್ನಿಂದ ನನ್ನಿಂದ ನ್ಯಾಯ ಕೊಡ್ಸಕ್ಕಾಗತ್ತಾ? ಕೋರ್ಟ್ ಹತ್ರ ಒಂದ್ ಹೆಂಗಸು ಒಂದ್ ಹುಡುಗಿ ಬಂದು ಕಾಲಿಡ್ಕೊಂಡ್ರು. ಯಾಕೆ ಅಂತ ಕೇಳಿದ್ರೆ ಆ ಮುಗ್ಧ ಹುಡುಗಿಗೆ ರೇಪ್ ಆಗಿತ್ತು. ಅದು ಹಾಡ್ ಹಗ್ಲಲ್ಲೇ 100 ಜನರ ಕಣ್ಮುಂದೆ. ಹಾಡ್ ಹಗ್ಲೆ ಅತ್ಯಾಚಾರ ನಡೆತಿದ್ರು. ನೋಡ್ಕೊಂಡು ಸುಮ್ನಿದ್ರಂತೆ. ಜನ ಹಾಳಾಗೋಗ್ಲಿ, ಪೊಲೀಸ್ನವ್ರು ಕಂಪ್ಲೇಂಟ್ ತಗೊಳದ್ ಬಿಟ್ಟು ಆ ಕಿರಣ್ ಶೆಟ್ಟಿ, ಅದೇ ಸಾಧು ಶೆಟ್ಟಿ ತಮ್ಮ, ನಿಮ್ಮನ್ನ ಸೇರಿ ಹರಿಶ್ಚಂದ್ರಘಟ್ಟಿಗೆ ಕಳಿಸ್ತಾನೆ ಅಂದ್ರಂತೆ. ಇಡಿಯಟ್ಸ್. ಯಾವ ಸ್ಟೇಷನ್ ಲಿಮಿಟ್ ಬರುತ್ತೆ ಅದು? ಶ್ರೀರಾಮ್ಪುರಂ. ಹಲೋ, ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನ್. ಅದು ಗೊತ್ತಿದ್ದೆ ಫೋನ್ ಮಾಡಿದ್ದು. ಏಕೆ ಗುಬ್ಬ ಪೊಲೀಸವ್ರ ಹತ್ರನ ಆಟನಾ? ಪೊಲೀಸ್ನವ್ರಂತ ಹೇಳ್ಕೊಂಡು ಮೈ ಮೇಲೆ ಕಾಕಿ, ಎದೆ ಮೇಲೆ ಸ್ಟಾರು, ನತ್ತಿ ಮೇಲೆ ಅಶೋಕ್ ಸ್ತಂಭ ಹಾಕೊಂಡು ಪೋಸ್ ಕೊಟ್ರೆ ಸಾಲದು. ಪೊಲೀಸ್ನವ್ರ ಪವರ್ ಏನು ಅಂತ ತೋರಿಸ್ಬೇಕು. ಯಾವನೇ ಏನೇನು? ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್. ಸರ್ ನಮಸ್ಕಾರ ಸರ್, ತಪ್ಪಾಯ್ತು ಸರ್. ಆ ತಪ್ಪು ಮತ್ತೆ ಆಗಬಾರ್ದು. ನೀನ್ ಪೋಸ್ಟಲ್ಲಿ ಉಳಿಬೇಕು ಅಂದ್ರೆ ಮೊದ್ಲು ಆ ಕಿರಣ್ ಶೆಟ್ಟಿನ ಅರೆಸ್ಟ್ ಮಾಡು. ಸರ್ ಹೇಳ್ದಷ್ಟು ಮಾಡ್ರಿ. ಸರ್ ನನಗೆ ಹೆಂಡತಿ ಮಕ್ಳು ಇದಾರಲ್ಲ ಸರ್. ನಿಮಗೆ ಹೆಂಡತಿ ಮಕ್ಳಿದಾರ್ರಿ, ಜನರಿಗೆ ಯಾರೇ ಇದಾರೆ ಪೊಲೀಸವ್ರನ್ನ ಬಿಟ್ರೆ. ಮೊದ್ಲು ಆ ಕಿರಣ್ ಶೆಟ್ಟಿನ ಅರೆಸ್ಟ್ ಮಾಡಿ, ಮುಂದಿಂದು ನಾನ್ ನೋಡ್ಕೋತೀನಿ. ಆಯ್ತು ಸರ್. ಏನೋ ಈಗ ಸಮಾಧಾನ ಆಯ್ತಾ? ಬಾ ಊಟ ಮಾಡೋಣ. ಹಲೋ ಅಣ್ಣ, ಚಿಕ್ಕಣ್ಣ ಅರೆಸ್ಟ್ ಮಾಡಿದ್ರಣ್ಣ. ಏನೋ? ಹೌದಣ್ಣ, ಶ್ರೀರಾಮ್ಪುರ SI ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರಣ್ಣ. ಹಲೋ SI ರಾಜೇಶಿಯರ್. ಬದುಕಕ್ಕೆ ಆಸೆ ಇಲ್ವಾ ಅಥವಾ ಕೊಡ್ತಾ ಇರೋ ಮಾಮೂಲ್ ಸಾಲ್ತಾ ಇಲ್ವಾ? ಮಾಮೂಲು ಕೊಡ್ತಾ ಇದ್ರು, ನಿಮಗೋಸ್ಕರ ಏನೆಲ್ಲ ಮಾಡಿಲ್ಲ? ಯಾವತ್ತಾದ್ರೂ ಮಾಮೂಲು ಕೇಳಿದಿನ? ಮತ್ತೆ ಯಾಕೆ ಅರೆಸ್ಟ್ ಮಾಡ್ದೆ? ಸೂರ್ಯಪ್ರಕಾಶ್ ಹೇಳಿದ್ರು, ಅದಕ್ಕೆ ಅರೆಸ್ಟ್ ಮಾಡಿದೆ. ಇಲ್ಲ ಅಂದ್ರೆ ಸಸ್ಪೆಂಡು ಅದು ಇದು ಅಂತ ಹೆದರ್ಸ್ತಾರೆ. ಎಂಜಲು ಮೂಳೆ ಬಿಸಾಕಿ ನಿನ್ನ ಈ ತರ ಇಟ್ಕೊಂಡಿರೋದು ನನ್ನ ತಮ್ಮನ್ನ ಡಿಪಾರ್ಟ್ಮೆಂಟ್ ಅವ್ರು ಯಾರು ಮುಟ್ಬಾರ್ದು ಅಂತ. ಈಗ ನೋಡಿದ್ರೆ ಅವನ ಯಾವನೋ ತಡಕ್ಲಾಂಡ್ ಇನ್ಸ್ಪೆಕ್ಟರ್ ನನ್ನ ತಮ್ಮನ್ನ ಎತ್ತಾಕೊಂಡು ಹೋಗವನೆ. ಆ SI ಸ್ಟೇಷನ್ ಚಿಂದಿ ಉಡಾಯಿಸಿ ನನ್ನ ತಮ್ಮನ್ನ ಎತ್ತಾಕೊಂಡ್ಬರ್ತೀನಿ. ಅದು ಕೂಲ್ ಡೌನ್. ನೀನ್ ಹೇಳ್ದಂಗೆ ನಾನು ಕೂಲ್ ಡೌನ್ ಆಗ್ಬಿಟ್ರೆ ಲಾಕಪ್ಪಲ್ಲ ನನ್ನ ಮಕ್ಳು ನನ್ನ ತಮ್ಮನ ವರ್ಕೆ ತೊಗೆ ಹಾಕ್ಬಿಡ್ತಾರೆ. ಆಮೇಲೆ ಶಂಕಾ ಜಾಗಟೆ ಊದ್ಬಿಟ್ಟು ನನ್ನ ತಮ್ಮನ ಹರಿಶ್ಚಂದ್ರ ಕಾಟಲ್ಲಿ ಮಲ್ಸ್ಬಿಡ್ಬೇಕಷ್ಟೇ. ಸಾಧು, ಹಂಗಾಗೋದಕ್ಕೆ ನಾನ್ ಬಿಡೋದಿಲ್ಲ. ಈಗ ಬಿಟ್ಟಿದ್ಯಲ್ಲಪ್ಪ, ಹಂಗೆ ತಾನೆ ಮುಂದಕ್ಕೂನು. ಅಲ್ಲಯ್ಯ, ಒಬ್ಬ ಸಿಂಗಲ್ ಸ್ಟಾರು ಈ ಸಾಧು ಶೆಟ್ಟಿ ತಮ್ಮನ ಮೈ ಮುಟ್ತಾನೆ ಅಂದ್ರೆ ಸಾಧು, ಅದಕ್ಕೆಲ್ಲ ಕಾರಣ ಇದ್ರ ಹಿಂದೆ ಸೂರ್ಯ ಇದ್ದಾನೆ. ಅವನ ನೀನು ಅವನೇ ನಿಂಗಿಂತ ಹೈಯರ್ ಆಫೀಸರ್ ಅನ್ನೋ ಹೇಳ್ತಾ ಇದ್ದಲ್ಲ. ಹೈಯರು ಲೋಯರು ಅಂತ ಅಲ್ಲ ಸಾಧು, ಸಿನ್ಸಿಯರು ಅಂತ. ಯಾಮಾರಿದ್ರೆ ತಗಲ್ ಹಾಕೊಳ್ಳೋರು ನಾವು. ತಗಲಾಕೋತೀವಿ ಅಂತ ತಪ್ಗಿರು ಅಂತ ಹೇಳ್ತೀಯ? ಅಲ್ಲಪ್ಪ, ತೆಪ್ಕಿರೋದು ಬೇಡ, ತಗಲಾಕೊಳ್ಳೋದು ಬೇಡ. ಪ್ಲಾನ್ ಮಾಡೋಣ. ಕಿರಣ್ಣ ಹೆಂಗ್ ಆಚೆ ತರಬೇಕು ಅಂತ ಪ್ಲಾನ್ ಮಾಡೋಣ. ಅದೇನ್ ಪ್ಲಾನ್ ಮಾಡ್ತಿರೋ ಏನ್ ಮಾಡ್ತಿರೋ ನನಗ್ ಗೊತ್ತಿಲ್ಲ. ನನ್ ತಮ್ಮನಿಗೇನಾದ್ರೂ ಆದ್ರೆ ಗೊತ್ತಲ್ಲ ಈ ಸಾಧು ಶೆಟ್ಟಿ ಅಂತ ಖರಾಬ್ ನನ್ನ ಮಗ ಅಂತ. ನೀನೆಂತ ಖರಾಬು ಅಂತ ಈ ಪ್ರಭಾಕರ್ಗಲ್ಲ, ಇಡೀ ಸ್ಟೇಟ್ಗೆ ಗೊತ್ತು. ಅದು ಗೊತ್ತಿದ್ದು ಅರೆಸ್ಟ್ ಮಾಡೋರೆ ಅಂತಂದ್ರೆ ಎಲ್ಲದಕ್ಕೂ ರೆಡಿ ಆಗೋರೆ. ಎಸ್, ಆ ಕೇಸನ್ನ ಹ್ಯಾಂಡ್ಲ್ ಮಾಡ್ತಿರೋದೆ ಸೂರ್ಯನ್ ತಮ್ಮ. ಅವನೆಂಥ ಬ್ರಿಲಿಯಂಟ್ ಲಾಯರ್ ಅಂತ ಎಲ್ರಿಗೂ ಗೊತ್ತಿರೋದೆ. ಅವನ್ ಆರ್ಗ್ಯೂ ಮಾಡಿರೋ ಕೇಸ್ ಒಂದು ಅವನು ಸೋತಿಲ್ಲ. ಅದಕ್ಕೆ ನಾನೊಂದು ಐಡಿಯಾ ಹೇಳ್ತೀನಿ, ಬನ್ನಿ ಇಲ್ಲಿ. ಮತ್ತೆ ಚಂದ್ರು, ನಾವೆಷ್ಟೇ ಬುದ್ಧಿವಂತಿಕೆಯಿಂದ ಪ್ಲಾನ್ ಮಾಡಿದ್ರು ಅವನು ಎಸ್ಕೇಪ್ ಆಗೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡೇ ಇರ್ತಾನೆ. ಹುಷಾರಾಗಿ. ಅವ್ರು ಎಂತ ಮಾಸ್ಟರ್ ಪ್ಲಾನ್ ಮಾಡಿದ್ರು ಕಾನೂನು ಕೈಯಿಂದ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಎನಿವೇ, ಆಲ್ ದ ಬೆಸ್ಟ್. ಆಯ್ತು. ನಾನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು ನನ್ನ ತಮ್ಮನ ಕೊಲೆನ ಕೊಲೆ ಅಂತ ನಿರೂಪಿಸಕ್ಕಾಗ್ಲಿಲ್ಲ. ಅವ್ರು ಅದನ್ನ ಆಕ್ಸಿಡೆಂಟ್ ಅಂತ ಪ್ರೂವ್ ಮಾಡ್ಬಿಟ್ರು. ನನ್ನ ತಮ್ಮ ಸದ್ ದಿವಸನೇ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟು ಅವ್ರನ್ನೆಲ್ಲ ಮುಗಿಸ್ಬೇಕು ಅಂತ ಅನ್ಸ್ಬಿಟ್ಟಿತ್ತು. ಆದ್ರೆ ಅದು ಬುದ್ಧಿವಂತಿಕೆ ಅಲ್ಲ ಅಂತ ಸುಮ್ಮನಾದೆ. ಅವ್ರು ಹೇಗೆ ಸಾಕ್ಷಿ ಆಧಾರಗಳಿಲ್ಲದೆ ಕಾನೂನಿಂದ ತಪ್ಪಿಸ್ಕೊಂಡ್ರು, ಅದೇ ರೀತಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ಕೊಂಡೆ ಅವ್ರನ್ನ ಮಟ್ಟ ಹಾಕ್ಬೇಕು ಅಂತ ಕಾಯ್ತಾ ಇದ್ದೆ. ಅವ್ರ ಅನ್ಯಾಯನ ಅಟ್ಟಹಾಸನ ಮಟ್ಟ ಹಾಕೋದಕ್ಕೆ ಒಬ್ಬ ಬಂದೇ ಬರ್ತಾನೆ ಅಂತ.
ಆಗ ನೀನ್ ನನಗೆ ಸಿಕ್ತೆ. ಅದಕ್ಕೆ ನಾನು ನಿನಗೆ ಸಪೋರ್ಟ್ ಮಾಡಿದೆ. ನೋಡು, ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ಆಫೀಸರ್ ನಿನ್ ಮೈ ಮುಡ್ದಾಗೆ ನಾನ್ ನೋಡ್ಕೋತೀನಿ. ಬುದ್ಧಿವಂತಿಕೆಯಿಂದ ಒಬ್ಬೊಬ್ಬರನ್ನೇ ಮುಗಿಸ್ಬಿಡು. ಎರಡು ಲಾರಿ ಹುಡುಗರನ್ನ ಕರ್ಕೊಂಡೋಗಿ ಎತ್ರಿ ಅವನ್ನ. ಜಾಸ್ತಿ ಆಯ್ತಾ ಒಂದು. ಹಫ್ತಾ ವಸೂಲಿ ಮಾಡಕ್ ಹೋದ್ರು ಆದಿ. ಲ್ಯಾಂಡ್ ಅಲ್ಲಿ, ಆಯಿಲ್ ಅಲ್ಲಿ, ಕೇಬಲ್ ಅಲ್ಲಿ, ಫೀಲ್ಡ್ ಅಲ್ಲಿ, ಪಿಚ್ ಅಲ್ಲಿ, ಆದಿ ಒಂದೇ ಫೀಲ್ಡ್ ಅಲ್ಲಿ ಇಬ್ಬಿಬ್ರು ಕಿಲಾಡಿಗಳ ಹವಾ ಮೇಂಟೈನ್ ಮಾಡ್ಕೊಂಡು ಬದುಕಕ್ಕಾಗಲ್ಲ. ಅವನಿರ್ಬೇಕು, ಇಲ್ಲ ನಾನಿರ್ಬೇಕು. ಆಳೆ ಅಂದ್ರೆ ಅಳದು ಸುರಿದು ಆಳೆತ್ರಕ್ಕೆ ಬೆಳಿಬೇಕಂತೆ. ನೀವು ಆತರ ಬಿದ್ದು ಯೋಚನೆ ಮಾಡ್ದೆ ನುಗ್ತಿದ್ದೀರಾ. ಒಂದ್ ಸ್ವಲ್ಪ ಯೋಚನೆ ಮಾಡಿ. ಬಚ್ಚ ಅವನು, ಅವನಿಗೆ ಎದುರ್ಕೊಂಡು ಇಷ್ಟೊಂದು ಬ್ಯಾಕ್ ಗ್ರೌಂಡ್ ಇರೋ ನಾನು ಮುದ್ರಕೊಂಡಿರ್ಬೇಕಾ? ಅವನಿಗೆ ಬ್ಯಾಕ್ ಗ್ರೌಂಡ್ ಇಲ್ದಿರ್ಬೋದು, ಆದ್ರೆ ಸೂರ್ಯಪ್ರಕಾಶ್ ಸಪೋರ್ಟ್ ಇರೋದಂತೂ ಸತ್ಯ. ಅದಕ್ಕೆ ಏನ್ ಮಾಡ್ಬೇಕು ಅಂತೀಯಾ? ಅದಕ್ಕೆ ನನ್ನ ಮಗಳು ಕೊಟ್ಟು ಮದ್ವೆ ಮಾಡ್ಬಿಡೋಣ ಅಂತ. ಅವ್ರಿಗೆ ಮದುವೆ ಮಾಡ್ಬಿಟ್ರೆ ಅವ್ರಿಬ್ರು ಶಾಪಿಂಗ್ ನಾನು ದೀಪ ಇಟ್ಕೊಂಡು ಹೋಗಲ್ಲ. ಹಂಗಲ್ಲ ಅಣ್ಣ ಹೇಳಿದ್ದು ಅವ್ರಿಬ್ಬರಿಗೂ ಆಸೆ ತೋರಿಸಿ ರಾಜಿ. ಆಯ್ತಣ್ಣ, ತಪ್ಪಾಯ್ತಣ್ಣ. ರಾಜಿ ಅನ್ನೋದು ಈ ಶೆಟ್ಟಿ ಜಾಯಮಾನದಲ್ಲೇ ಇಲ್ಲ. ಯೋ ಸಾಧು ಶೆಟ್ಟಿ, ನೀವ್ ಯಾಕೆ ರಾಜಿ ನಾಟಕ ಆಡ್ತೀರಾ? ಆ ನಾಟಕನ ನಾನು ಆಡ್ತೀನಿ. ಆದಿ 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 ನೋಡಪ್ಪ, ನನಗಿರೋದು ಒಬ್ಳೇ ಮಗಳಪ್ಪ. ಅವಳು ಸಂತೋಷನ ನಾನು ಸಂತೋಷ ಕಣಯ್ಯ. ಅವಳ ನಿನಗೆ ಕೊಟ್ಟು ಮದುವೆ ಮಾಡ್ತೀನಿ. ಬಾಪ ಬಾ, ನಾವಿಬ್ರು ವಿಳೆಲ್ಲ ಶಾಸ್ತ್ರ ಬದಲಾಯಿಸ್ಕೊಳ್ಳೋಣ ಅಂತ ಕರಿತೀನಿ ನಮ್ಮ ಅಡ್ಡಕ್ಕೆ. ಆಗ ನೀವು ಅವನಿಗೆ ಸುಣ್ಣದ ಬೊಟ್ಟಿಟ್ಟು ಯಾಮಾರಿಸಿ ಡೀಲ್ ಮಾಡ್ಬಿಡಿ. ಇದ್ರಲ್ಲಿ ಯಾವ್ದು ನಮ್ಮ ಕರಾಮ್ ಕೆಲಸ ಇಲ್ಲ. ಅಯ್ಯೋ ಬಜ್ಜಿ ಮಾಡೋ ಬಾಂಡ್ಲಿ ಮೇಲೆ ಆಣೆ ಕಣಪ್ಪ, ಇದ್ರಲ್ಲಿ ಯಾವ್ದೋಕನೂ ಇಲ್ಲ. ಈಗಿನ ಕಾಲದಲ್ಲಿ ಪಕ್ಕದಲ್ಲಿ ಮಲಗಿರೋ ಹೆಂಡತಿನೇ ಧೋಕಾ ಮಾಡ್ತಾಳೆ. ಹೇಳಿ ಕೇಳಿ ಇದು ಕಾಲ ದುನಿಯಾ. ಇಲ್ಲಿ ನಂಬಿಕೆಗೆ ಬೆಲೆನೂ ಇಲ್ಲ, ನಂಬಿಕೆ ಅನ್ನೋ ಪದಕ್ಕೆ ಅರ್ಥನೂ ಇಲ್ಲ. ನೀನು ಹೋಗ, ನಾನು ಮಾಡೋದು ಮಾಡೇ ಮಾಡ್ತೀನಿ. ಹೋಗು ಸಾಧು ಶೆಟ್ಟಿ, ಹೋಗ. ಯಾವ ನನಗೆ ಗನ್ ತೋರ್ಸೇನ? ಗನ್ನ ಬಜ್ಜಿ ನೋಡ್ ಮಾಡ್ರೆ ಮಾಡ್ಬಿಡ್ತೀನಿ. ಯಾವ ಹೆಂಗ್ ತರ್ತಾನೆ ಹಿಂಗ್ ಗನ್ನ? ಮತ್ತೆ ಭಯ ನಂಗೆ. ಆದಿ 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 ಎಲ್ಲಿ ನೋಡಿದ್ರು ಅವನ ಹೆಸರು ಮಿಂಚ ಇದೆ. ಇಷ್ಟೆಲ್ಲ ನಡೀತಾ ಇದ್ರು ನೀವು ನೋಡ್ಕೊಂಡು ಸುಮ್ಮನೆ ಇದ್ದೀರಾ. ಈಗ ನೀವು ಡಿಸೈಡ್ ಮಾಡಿ, ನಿಮ್ಗೆ ನಾನು ಬೇಕೋ ಅವ್ನು ಬೇಕೋ ಅಂತ. ಅಲ್ಲ, ನಾನು ಹೇಳೋದೇನಂತಂದ್ರೆ ಸುಮ್ನಿರೆ ಅಮ್ಮ, ನೀ ಹೇಳ್ಬಾ. ಹೇಳೋದೇನಿಲ್ಲ, ಅವನ್ ಎತ್ಬೇಕು ಅಷ್ಟೇ. ಎತ್ತಬೇಕು ತಾನೇ? ಎತ್ತ, ಯಾಕೆ ಚಿಂತೆ ಮಾಡಕತ್ತಿ? ನನಗ್ ನೀನು ಬೇಕು. ನಿನ್ನಿಂದಾನೇ ನಮ್ ಸರ್ಕಾರ ನಡಿಲಿಕ್ಕೆ ಹತ್ತತಿ. ಅಳಿಮಯ್ಯ ಎತ್ತು. ನೀ ಎತ್ತ, ನಾನದೀನಿ. ನೀ ಚಿಂತೆ ಮಾಡ್ಬೇಡ. ನೀ ಸುಮ್ಕಿರ, ನೀನ್ ಎತ್ತ. ಅಳಿ ಅಂದ್ರೆ ಎತ್ತಿ, ಎತ್ರಿ. ಹೇಳೋದು ಮಾತು ತಪ್ಪದೆ ಅಂದ್ರೆ ಗೊತ್ತಲ್ಲ ಸಾಧು ಏನಂತ. ನೀ ಸುಮ್ಕಿರ, ಎತ್ತಪ್ಪ ಎತ್ತ. ಇವನ್ ಕೈಲಿ ಎಲ್ಲ. ಈಗ ಹೇಳಪ್ಪ. ಸಾಹೇಬ್ರೆ, ಮತ್ತೆ ನಾನು ಏನ್ ಮಾಡ್ಲಿ? ಲೋತಮ್ಮ, ಬಹಳ ದಡ್ಡದಿ ನೀನು. ನಿನ್ನ ಮಗಳನ್ನ ಇಂತ ಕಿರಾತನ ಕೊಟ್ಟು ಮದುವೆ ಮಾಡಿದ್ರೆ ಆಕಿ ಬಾಳ ಏನಾಗ್ತದ ಗೊತ್ತೇನ? ಮತ್ತಿನ್ ಯಾರಿಗೆ ಕೊಡ್ಲಿ ಸ್ವಾಮಿ? ಆಕಿನ ಆದಿ ಕೊಟ್ಟು ಮದುವೆ ಮಾಡ. ನಾವು ರಾಜಕೀಯದವರು, ನಾವು ಉಳಿಬೇಕು. ನಮಗೆ ಪಕ್ಷ ಮುಖ್ಯ, ನಾವ್ ಬೆಳೆಯೋದ್ ಮುಖ್ಯ. ಮುಂದ ನಿನ್ ಮಂತ್ರಿ ಆಗ್ಬೇಕು ಬಡವ. ಜನ ಯಾರ ಕಡೆ ಅದಾರ ಹೇಳ? ನಿಮ್ ಕಡೆಗೆ ಅವ್ರೆ. ಅಷ್ಟೇ ಅಷ್ಟೇ. ಆದಿ ಕೊಟ್ಟು ನಿನ್ ಮಗಳ ಮದುವೆ ಮಾಡ ಫಸ್ಟ್. ಇವನ್ ಸಾಧು ಬಾರಿ ಕೆಟ್ಟವನ್ ಸ್ವಾಮಿ. ಅವನ್ ಚಿಂತಿ ಬಿಡು. ಅವನ ಕಮಿಷನರ್ ಬೇಡ, ACP ಬೇಡ, ಇನ್ಸ್ಪೆಕ್ಟರ್ ಬೇಡ, ನಮ್ PC ಹೊಡೆದಾಕ್ಬಿಡ್ತಾನ ಅವನ್ನ. ಅವ್ನ್ ಸಾಯ್ತಾನ. ಅವ್ನ್ ಸುದ್ದಿ ಬಿಡು. ಅವ್ನ್ ಸಾಯ್ತಾನಲ್ವಾ? ಗ್ಯಾರಂಟಿ ಸಾಯ್ತಾನವ. ಆಯ್ತು ಬಿಡ್ರಿ, ಹೆಂಗೋ ಮಾಡ್ತೀನಿ. ಅಲ್ಲ ಸ್ವಾಮಿ, ಅವ್ನ್ ನನ್ ಸಾಯಿಸ್ಬಿಡ್ತಾನ ಸ್ವಾಮಿ ಅವನು. ಅರೇ, ನಾನ್ ಬೆಳಿಬೇಕಲ್ಲ, MLA ಆಗ್ಬೇಕಲ್ವಾ? ಆಯ್ತು, ಆದಿ ಕೊಟ್ಟು ಮದುವೆ ಆಶೀರ್ವಾದ ಸ್ವಾಮಿ. ಆ ಸಾಧುಗೆ ಹೆಂಗೋ ಪಗ್ನವ ಹಾಕ್ಬಿಡ್ರಿ. ಬತ್ತಿ ಸ್ವಾಮಿ. ಕಂತ್ರಿ ನನ್ನ ಮಕ್ಳ, ಕೊನೆಗೂ ತೋರ್ಸ್ಬಿಟ್ರಲ್ಲ ನಿಮ್ ರಾಜಕೀಯದ ಬುದ್ಧಿನ. ತೋರಿಸ್ತೀನಿ ಸಾಧು ಏನಂತ. ಮಧುನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ನನ್ ಜೊತೆ ಸೇಫ್ ಆಗಿರ್ಲಿ ಅಂತ ಕರ್ಕೊಂಡು ಹೋಗ್ತಾ ಇದೀನಿ. ಅಳಿಂದ್ರೆ ಅಳಿಂದ್ರೆ ಅಳಿಂದ್ರೆ
ಆದಿ ಬಂದು ನಮ್ ಕಡೆಯವ್ರನ್ನೆಲ್ಲ ಹೊಡಿತಿದ್ದೇನಣ್ಣ. ಎಂಟೈರ್ ಸ್ಟೇಟ್ ಅಲ್ಲಿರೋ ರೌಡಿಗಳು ನನ್ನ ಶಿಷ್ಯಂದ್ರು ಎಲ್ಲ ಆಟದಲ್ಲಿದ್ದಾರೆ. ಐ ಯಾಕಂಡಿರೋ ನನಗೆ ಐ ಅವನಿಲ್ಲೇ ಎತ್ತು ಬಿಡ್ರೋ. ಅದ್ಯಾವನು ಬರ್ತಾನೆ ಇವಳನ್ನ ಬಿಡ್ಕೊಂಡು ಹೋಗಿ ನಾನು ನೋಡ್ತೀನಿ. ಐ ನಡ್ರ ಬೇಗ. ಬೇಗ ಬೇಗ ತಗೊಂಡಿನ. ಅವನು ಬಂದಿರೋಂಗಿದೆ. ಅವನು ಕಂಡು ಕಡೆ ಕತ್ತರಿಸಿ ಬಿಸಾಕಿ.
ಯೋರ್ ಆನರ್, ಪ್ರಪಂಚದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ನಮ್ದು. ಈ ದೇಶದ ಪ್ರತಿಯೊಬ್ಬ ಪ್ರಜೆನೂ ಯೂನಿಫಾರ್ಮ್ ಆಗದೆ ಇರೋ ಪೊಲೀಸು ಅಂತೀವಿ. ದೇಶದ್ರೋಹಿಗಳನ್ನ, ಸಮಾಜಘಾತಕರನ್ನ, ದುಷ್ಟಶಕ್ತಿಗಳನ್ನ ಮೆಟ್ಟಿ ನಿಲ್ಬೇಕಾದ್ರೆ ಲಿಮಿಟೆಡ್ ಪವರ್ಸ್ ನಲ್ಲಿ ಕೆಲಸ ಮಾಡಬೇಕಾದ ಅನಿವಾರ್ಯ ಪರಿಸ್ಥಿತಿ ನಮ್ದು. ಆದಿತ್ಯನ ಆಯುಧವಾಗಿ ಬಳಸ್ಕೊಂಡು ಈ ಸಮಾಜಕ್ಕೆ ಮಾರ್ಗವಾಗಿದ್ದ ದುಷ್ಟಶಕ್ತಿಗಳನ್ನ ಮಟ್ಟ ಹಾಕೋ ಪ್ರಯತ್ನ ಮಾಡಿದ್ದೀನಿ. ಇದರಲ್ಲಿ ಆದಿತ್ಯಂದು ತಪ್ಪನಿಸಿದ್ರೆ ನಾನೂ ಭಾಗಿಯಾಗಿದ್ದೇನೆ. ಯೋರ್ ಆನರ್, ನೀವು ಕುಲಂಕುಷವಾಗಿ ಪರಿಶೀಲಿಸಿ ನ್ಯಾಯ ಒದಗಿಸ್ತೀರಾ ಅಂತ ನಂಬಿದ್ದೀನಿ. ಕೋರ್ಟ್ ಈಸ್ ಅರ್ಜೆಂಟ್.